योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्याः सुरावोहम् ईडे चेतोऽभिमानिनः यूयम् सर्वे प्रकुरुता मनो मे मध्वभावगम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। पृथ्वीमण्डलमध्यस्थाः पूर्णबोधमतानुगाः वैष्णवा ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರೂನ್ ಮಮ. ಕುಂಭಕೋಣದಲ್ಲಿ ಸುಧೀಂದ್ರ ಸ್ವಾಮಿಗಳು ಪೀಠಾಧೀಶರು. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜರಂಥ ದೊಡ್ಡ ದಿವ್ಯಜ್ಞಾನಿಗಳ ಶಿಷ್ಯರು, ಅನುರೂಪರಾದ ಶಿಷ್ಯರು. ಅವರ ವಿಜೇಂದ್ರ ಸ್ವಾಮಿಗಳ ಶಿಷ್ಯರೇ ಸುಧೀಂದ್ರ ಸ್ವಾಮಿಗಳು. ಅವರು ವಿದ್ಯಾಪೀಠವನ್ನು ವಿಜೇಂದ್ರ ಸ್ವಾಮಿಗಳು ಸ್ಥಾಪನೆ ಮಾಡಿದ ವಿದ್ಯಾಪೀಠವನ್ನು ಮುಂದುವರಿಸ್ತಾ ಇದ್ರು. ಅಲ್ಲಿ ಹೋಗಿ ಸೇರಿಕೊಂಡ್ರು. ಸುಧೀಂದ್ರ ಸ್ವಾಮಿಗಳೇ ಪಾಠ ಹೇಳ್ತಕ್ಕಂಥವ್ರು. ಮಠದಲ್ಲೇ ಬೆಳಗ್ಗಿಂದ ರಾತ್ರಿವರೆಗೂ ಮಠದಲ್ಲಿ ಇರ್ತಿದ್ರು. ಇಡೀ ದಿವಸ ಓದಿದ್ದೇನೆ. ಬೆಳಗ್ಗೆ 4 ಗಂಟೆಗೆ ಓದೋದು ಶುರುವಾಗಿಬಿಟ್ರೆ ರಾತ್ರಿ 12ವರೆಗೂ ಓದಿದ್ದೇನೆ. ನಮಗೆ ಈಗ ಅರ್ಥ ಆಗಿದೆ ಎಂಥ ಜ್ಞಾನ ಭಂಡಾರ ಅವರು ಅಲ್ಲಿದ್ದಿದ್ದು. ಆ ನಿದರ್ಶನ ಬೇಕು ಅಂದ್ರೆ ಪರಿಮಳಾದಿ ಗ್ರಂಥಗಳಿಗೆ ಯಾರು ಓದಿದ್ರು ಅಂತ ಹೇಳ್ತೇವೆ. ಸಾಕ್ಷ್ಯ ಏನೋ ಸಿಗೋದಿಲ್ಲ ನಮಗೆ. ಸರ್ಟಿಫಿಕೇಟ್ ನೋಡಬೇಕು, ಕಳೆದೋಗಿರ್ತವೆ ಅಥವಾ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಜನ ಸಿಗ್ತಾರೆ. ಆದರೆ ಆಕ್ಚುಲಿ ಫ್ಯಾಕ್ಟ್ಸ್ ಪರಿಮಳ ತತ್ವ ಇಷ್ಟು ಗ್ರಂಥ ರಾಯರ ಬರ ಇಷ್ಟು ರಾಶಿ ಸಿಗುತ್ತೆ ಇವತ್ತಿನ ದಿವಸ. ಇವತ್ತು ಅಂಥ ಗ್ರಂಥರಾಶಿ ಬರೆದವ್ರು ಎಷ್ಟು ಓದಿರ್ಬೇಕು ಲೆಕ್ಕ ಹಾಕಿ. ಇವತ್ತು ನೀರು ಜೋರಾಗಿ ಬರುತ್ತೆ, ಟ್ಯಾಂಕಲ್ಲಿ ನೀರು ಎಷ್ಟಿರ್ಬೇಕು ಲೆಕ್ಕ ಹಾಕಿ. ಸ್ಲೋಯೇ ಬರುತ್ತೆ, ನನಗೆ ಡೌನ್ ಆಗಿದೆ ಅಂತ. ಇವತ್ತು ಇಲ್ಲಿ ಫೋರ್ಸ್ ನೋಡ್ಕೊಂಡು ನಾವೇನು ಟ್ಯಾಂಕ್ ಇಡೋದು ನೋಡಬೇಕಾಗಿಲ್ಲ, ನೀರಿದೆಯಲ್ಲ ಅಂತ ಹೇಳಿ. ನೀರಿನ ಫೋರ್ಸ್ ನೋಡ್ಕೊಂಡ ತಕ್ಷಣ ನೀರು ಎಷ್ಟಿರ್ಬೋದು ಹೇಗೆ ಅರ್ಥ ಆಗುತ್ತೋ ಆ ಗ್ರಂಥಗಳ ಔಟ್ಲೆಟ್ ಇನ್ಲೆಟ್ ಎಷ್ಟಿರಬೇಕು ಅಂದ್ರೆ ಸುಧೀಂದ್ರ ಸ್ವಾಮಿಗಳು ತಗೊಂಡ ವಿದ್ಯೆ ಅಷ್ಟು ಜೋರಾದ ವಿದ್ಯೆ ಇತ್ತು, ಅಷ್ಟು ದಾರಿದ್ರ್ಯ ಇತ್ತು. ಆ ಸಮಯದಲ್ಲಿ ಅವ್ರು ಮಾಡಿದ್ದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಜನ ಇವತ್ತು ಆಯುಷ್ಯವನ್ನು ಹೇಗೆ ಸಾರ್ಥಕ ಮಾಡ್ಕೋಬೇಕು ತೋರಿಸ್ತಾರೆ. ಅವ್ರಿಗೇನು ಸಂಪಾದನೆ ಮಾಡೋದೇನು ಕಷ್ಟ ಇರಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಅನೇಕ ವಿದ್ಯೆ ಗೊತ್ತಿತ್ತು. ಒಂದು ವಿದ್ಯೆ ಗೊತ್ತಿದ್ದವರೇ ಹೇಗೋ ಪಾರಾಗಿ ಬಿಡ್ತಾರೆ. ಕಳ್ತನ ಸುಳ್ತಾನ ಹಿಡ್ಕೊಂಡೇ ಬದುಕಲು ಸಿಗ್ತಾರೆ. ಅಂತ ಹೊತ್ತಿನಲ್ಲಿ ಅವ್ರಿಗೆ ವಿದ್ಯೆ ಒಂದಲ್ಲ ಅಂತೆ. ಎಷ್ಟು ಒಳ್ಳೆ ಶ್ಲೋಕ ಬರೀತಾರೆ ಇದರಲ್ಲಿ ಮಂಗಳಾಷ್ಟಕದೊಳಗೆ. ಅಪ್ಪಣಾಚಾರ್ಯ ಬರೆದಿತ್ತು. ಯಾರು ರಾಘವೇಂದ್ರ ಸ್ತೋತ್ರ ಯಾರು ಬರೆದಿದ್ದಾರೋ ಅವರೇ ಹೇಳ್ತಾರೆ, ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ. ಇಷ್ಟು ವಿದ್ಯೆ ಇದ್ದವರಿಗೆ ಆಗಿನ ಕಾಲದಲ್ಲಿ ಎಷ್ಟು ಗೌರವ ಇತ್ತು ಗೊತ್ತಾ. ಆದ್ರೆ ಅವ್ರು ಎನ್ಕೇಶ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅಂತ ಸಿಗ್ತಾರೆ ನಮಗೆ. ಎಲ್ಲಿ SLC ಫಸ್ಟ್ ರ್ಯಾಂಕ್ ಕೆಲಸಕ್ಕೆ ಸೇರಿಬಿಟ್ರೆ ಯಾರು ಕರೆದು ಕೆಲಸ ಕೊಡ್ತಾರೆ. ಯಾವ ಅಂಗಡಿಯಲ್ಲಿ ಬೇಕಾದ್ರೆ ಲೆಕ್ಕ ಬೇರೆ ಕೂಡಿಸ್ಬಿಡ್ತಾರೆ. ಅದು ಕೆಲಸ ಅಂತಾರ. ಅದು ಸೇರ್ಕೋಬಾರ್ದಾಗ ಅವನು ಇನ್ನೂ ಮುಂದೆ ಓದಬೇಕು. ಮತ್ತೆ PUC ಫಸ್ಟ್ ರ್ಯಾಂಕ್ ಮತ್ತೆ ಅಲ್ಲಿ ಕೆಲಸ ಸೇರ್ಕೊಂಡ್ರೆ ವ್ಯಾಪಾರಕ್ಕೆ STC FTCನೇ ಮತ್ತೆ ಓದ್ತಾನೆ. ಆಗ ಒಳ್ಳೆ ಮುಂದೆ ಹೋಗ್ಲಿಕ್ಕೆ ಬರುತ್ತೆ. ಅದಕ್ಕೆ ತ್ಯಾಗ ಅಂತ ಕರೀತಾರೆ. ಅವ್ರೇನಾದರೂ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ರೆ ಮುಂದೆ ಓದಕ್ಕಾಗ್ತಿದ್ದಿಲ್ಲ. ಅವ್ರು ಹೇಳಿ ಸುಧೀಂದ್ರ ಸ್ವಾಮಿಗಳಂತವ್ರು ಪಾಠ ಹೇಳ್ಕೊಡ್ತಿದ್ದಾರೆ. ನಾನೀಗ ಅದನ್ನು ಉಪಯೋಗ ಬಾರದ ವಿದ್ಯೆನ ಇನ್ನೂ ಹೆಚ್ಚು ಮಾಡ್ಕೊತಾ ಹೋಗಬೇಕು ಅಂತ ಹೇಳಿ ಅವರು ದುಡ್ಡು ತಗೊಳಕ್ ಹೋಗದೇವೆ. ಎಲ್ಲೂ ಕೂಡ ಪಾಠ ಕೇಳೋದು, ಮನೆಗೆ ಬರೋದು, ಮತ್ತೆ ಪಾಠ ಕೇಳೋದು ಅಷ್ಟೇ. ಆದರೆ ಮನೆಯಲ್ಲಿ ನೋಡಿದ್ರೆ ಏನು ವ್ಯವಸ್ಥೆ ಇಲ್ಲ. ಅನ್ನಕ್ಕೆ ದಾರಿದ್ರ್ಯ. ಇವತ್ತು ನಮಗೆ ಸರ್ಪ್ಲಸ್ ಇದ್ದು ಇನ್ನೂ ಕೂಡ ಪಾಠಕ್ಕೆ ಸಾಧ್ಯ ಟೈಮ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಬೇಕಾಷ್ಟು ಕೆಲಸ ಇರುತ್ತೆ, ಸುಖವಾಗಿ ಪಾಠ ಪ್ರವಚನ ಕೇಳಬಹುದು, ಜನಕ್ಕೆ ಇಷ್ಟ ಇರೋದಿಲ್ಲ, ಇನ್ನೂ ದುಡಿಬೇಕು ಅಂತಿರ್ತಾನೆ. ಆದರೆ ತಪ್ಪು ರಾಯರಿಂದ ಕಲಿಬೇಕು ನಾವು. ಈ ಕಾಲದಲ್ಲಿ ಓದೋ ಕಾಲದಲ್ಲಿ ಓದಬೇಕು ಅಷ್ಟೇ ಹೊರತು ಇನ್ನೊಂದು ಕೆಲಸ ಮಾಡಬಾರದು.
ನಾಳೆ ಬರೀ ಪರೀಕ್ಷೆ ಇರುತ್ತೆ ಹುಡುಗನಿಗೆ, ಸಾಯಂಕಾಲ ತರಕಾರಿ ತೊಗೊಂಬಂದು ಕಳಿಸಿಬಿಟ್ರೆ ಅವ್ನು ಫೇಲ್ ಮಾರ್ಕ್ಸ್ ಯಾರು ಕೊಡ್ತಾರೆ ಲೆಕ್ಕ ಹಾಕಿ? ತರಕಾರಿ ಯಾರು ಬೇಕಾದ್ರೆ ತರ್ತಾರೆ, ಓದೋದು ಅವನೇ ಓದಬೇಕು, ನೆನಪಿರಬೇಕು. ಆ ಹೊತ್ತಿಲ್ಲ ಅವ್ರಿಗೆ ಕೆಲಸ ಮಾಡೋ ಕೆಲಸ ಕೊಟ್ಟರೆ ಒಬ್ಬ ಹಾಳಾಗಿ ಬಿಡ್ತಾರೆ. ಹೇಗೆ ಓದಕ್ಕೆ ಅವಕಾಶ ಕೊಡಬೇಕಲ್ಲ, ಸುಧೀಂದ್ರ ಸ್ವಾಮಿಗಳು ಹಾಗೆ ಮಾಡಿದ್ರು, ಹಾಗೆ ಉಪಯೋಗ ಮಾಡಿಕೊಂಡ್ರು. ಸಾಮಾನ್ಯವಾಗಿ ಎಲ್ಲ ನಾರ್ಮಲ್ ಇದ್ದಾಗ ಓದೋದೇ ಕಷ್ಟ. 20 ವರ್ಷ ರಾಯರಿಗೆ, ಹೆಂಡತಿ ಚಿಕ್ಕವಳು, ಒಂದು ಚಿಕ್ಕ ಮಗು ಹುಟ್ಟಿದೆ, ಮನೆಯಲ್ಲಿ ದಾರಿದ್ರ್ಯ ಇದೆ, ಮನುಷ್ಯ ಟೆಂಪ್ಟ್ ಆಗ್ತಾರೆ. ತನಗಲ್ದೆ ಹೊರ ಹೆಂಡತಿ ಮಕ್ಕಳಿಗೋಸ್ಕರ ದುಡಿತಾರೆ. ರಾಯರು ಸಂಪೂರ್ಣ ತ್ಯಾಗ ಮಾಡಿಬಿಟ್ರು. ಯಾವ ಕಾರಣಕ್ಕೂ ಸಂಪಾದನೆ ಇಲ್ಲ, ಪಾಠ ಕೇಳಬೇಕಷ್ಟೇ. ಫಲಿತಾಂಶ ಸ್ವಲ್ಪ ಕಷ್ಟ ಆಗ. ವಾರಾನ್ನ ಮಾಡ್ಕೊಂಡು ಓದೋದು ಕಷ್ಟನೇ, ಬಟ್ ಮುಂದೆ ಪ್ರಯೋಜನ ಎಷ್ಟಿರುತ್ತೆ ನೋಡಿ, ಯೋಚನೆ ಮಾಡಿ ನೋಡಂತೆ. ವಾರಾನ್ನಕ್ಕಿಂತ ಹೋಪ್ಲೆಸ್ ಇವ್ರದು. ಯಾಕೆ ಗೊತ್ತಾ, ವಾರಾನ್ನ ಅಂದ್ರೆ ಬೆಳಿಗ್ಗೆ ಒಬ್ಬ ಸಾಯಂಕಾಲ ಮನೆ ಆಗುತ್ತೆ ಗ್ಯಾರಂಟಿ. ಇಲ್ಲಿ ಹಾಗಲ್ಲ, ವಾರಾನ್ನದಲ್ಲಿ ಪ್ರತಿ ದಿವಸ ಊಟ ಇದ್ರೆ ಇವರು ವಾರಕ್ಕೊಮ್ಮೆ ಅರ್ಧ ಹೊಟ್ಟೆ ಊಟ ಅಷ್ಟೇ. ಎಷ್ಟು ಕಷ್ಟಪಟ್ಟಿರ್ಬೇಕು ಆ ಕಾಲಕ್ಕೆ, ನಮಗೆ ಈಗ ಅರ್ಥ ಆಗುತ್ತೆ. ವಿದ್ಯಾತುರಾಣಂ ನ ಸುಖಂ ನ ನಿದ್ರ. ಯಾರಿಗೆ ವಿದ್ಯೆ ಬೇಕು ಅಂತ ಹಠ ಇರುತ್ತೋ ಅದು ಸುಖ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಾಧ್ಯ ಇಲ್ಲ ಅಂತ ಹೇಳಿ. ವಿದ್ಯೆಯನ್ನು ಅಪೇಕ್ಷೆ ಪಡ್ತಕ್ಕಂಥ ವ್ಯಕ್ತಿ ಈ ಲಕ್ಸುರೀಸ್ ಇಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ, ಕಂಫರ್ಟ್ ಕೆಡೋದಕ್ಕೆ ಹೋದ್ರೆ ಎಂದೂ ಕೂಡ ಅವನಿಗೆ ಓದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಪಟ್ಟೆ ಓದಬೇಕು. ಕಷ್ಟಪಟ್ಟ ಓದಿನಲ್ಲಿರೋ ಸ್ವಾರಸ್ಯ ಎಂದೂ ಕೂಡ ಮೈಸೂರು ಪಾಕನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೇಗಿರುತ್ತೆ ಕಾಯಿ. ಮೈಸೂರು ಜ್ಯೂಸ್ ಹಾಕಿ ಕುಡಿದ್ಬಿಟ್ಟ, ಅದಕ್ಕೆ ಹೇಳ್ತಾರೆ ಜ್ಯೂಸ್ ಮತ್ತೆ ಜ್ಯೂಸೇ ಕೊಡ್ತಿದ್ದೀನಿ ಇದೇ ಕಷ್ಟಪಟ್ಟಿ ಅಂತ ಕೇಳ್ತಾರೆ. ಅದನ್ನು ತಿಂದ್ರೆ ರುಚಿನೇ ಹೊರತು ಅದನ್ನ ಕುಡಿದ್ರೆ ರುಚಿ ಅಲ್ಲ. ಮತ್ತು ವಿದ್ಯೆಯನ್ನು ಕಷ್ಟಪಟ್ಟರೆ ವಿದ್ಯೆ, ಕಷ್ಟಪಟ್ಟ ಸಂಪಾದನೆ ಕಷ್ಟಪಡ್ತಾನೆ, ಅದು ವ್ಯಾಲ್ಯೂ ಗೊತ್ತಾಗುತ್ತೆ. ಯಾರೋ ಕೊಟ್ಬಿಡ್ತಾರೆ ಅರ್ಥ ಆಗೋದಿಲ್ಲ, ತಾನು ದುಡಿಬೇಕು ಅರ್ಥ ಆಗುತ್ತೆ. ವಿದ್ಯೆ ಓದಬೇಕು ಅರ್ಥ ಆಗುತ್ತೆ. ಕಾಪಿ ಹೊಡೆದು ಬರೋ ವಿದ್ಯಾರ್ಥಿಗೆ ಕಷ್ಟಪಟ್ಟು ಓದೋರು ಹಿಮೆ ಗೊತ್ತಾಗೋದಿಲ್ಲ. ಇವತ್ತು ರಾಯರು ಸಂಪೂರ್ಣ ತ್ಯಾಗ ಮಾಡಿದ್ರು. ಫಲಿತಾಂಶ ಏನಾಯಿತು, ಮನೆಯಲ್ಲಿ ದಾರಿದ್ರ್ಯ, ಮಠದಲ್ಲಿ ಊಟ ಇದೆ, ಮಾಡಿದ್ರೆ ಬೇಕಾದಷ್ಟಿದೆ, ಊಟ ಮಾಡ್ತಿರ್ಲಿಲ್ಲ ಮಠದಲ್ಲಿ, ಸೀದಾ ಮನೆಗೆ ಹೋಗ್ಬಿಡೋದು, ತೀರ್ಥ ತಗೊಳ್ಳೋದು, ಮನೆಗೆ ಹೋಗ್ಬಿಡೋದು, ಪಾಠ ಹೊತ್ತಿ ಮತ್ತೆ ವಾಪಸ್ ಬರೋದು. ಎಂತಹ ತ್ಯಾಗ ಇದೆ. ಮನೆಯಲ್ಲಿ ಕೆಲವು ಮನೆಗೆ ಹೋಗ್ತಾರೆ ಊಟದೊತ್ನಾಗ, ಅದಕ್ಕೆ ಗೊತ್ತಾ ವ್ರತದ ಅಡಿಗೆ ಮನೆಯಲ್ಲಾರು ಒಳ್ಳೆ ಈರುಳ್ಳಿ ಹುಡಿ ಮಾಡ್ಕೊಂಡು ಹೋಗ್ಬಿಡ್ತಾರಪ್ಪ ಬೆಟ್ಟೋ ಜನಗಳು. ರಾಯರು ಅದಕ್ಕೆ ಮನೆಗೆ ಹೋಗ್ತಿದ್ದಿಲ್ಲ. ಹೆಂಡತಿ ಮಕ್ಕಳು ಉಪವಾಸ ಕಂಪನಿಗೆ ಕೊಳ್ಳೋಕೆ ಹೋಗ್ತಿದ್ರು ಅಷ್ಟೇ, ಉಪವಾಸದ ಕಂಪನಿಯಿಂದ ಹೊರತು ಆಹಾರ ಇಲ್ಲ. ಎಷ್ಟು ಕಷ್ಟ ಇರ್ಬೇಕು, ಹೆಂಡತಿ ನೆನೆಸ್ಬೇಕು. ಎಂಥ ಹೆಂಡತಿ ಉದಯ ಆಕೆ ಗಲಾಟೆ ಮಾಡಿದ್ರೆ ಎಷ್ಟು ಪದ್ಧತಿ ಆಗ್ತಿತ್ತು. ಹೆಂಡತಿ ಪ್ರಾಣ ಹೆಂಡತಿ ಆಗಿದ್ದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು. ಎಷ್ಟು ಸಹಕಾರ ಕೊಟ್ಟಿದ್ದಾರೆ, ಆಶ್ಚರ್ಯನೇ ಆಶ್ಚರ್ಯ. ಅವತ್ತು 4 ವರ್ಷ ಒಂದು ಏಕಾಶಿ ಮನುಷ್ಯ ಗೋಳಾಡ್ತಾನೆ, ಚಾತುರ್ಮಾಸ್ಯ ವ್ರತಕ್ಕೆ ಗೋಳಾಡ್ತಾನೆ. 4 ವರ್ಷ ಆಗಿದ್ದಾರು. ಕೊನೆಗೆ ಒಂದು ದಿವಸ ಒಬ್ಬ ಕಳ್ಳ ಬಂದಂತೆ, ಅವ್ರಿಗೆ ಪಾತ್ರೆ ಸಿಕ್ಕರೆ ಪದಾರ್ಥ ಇಲ್ಲ, ಪದಾರ್ಥ ಸಿಕ್ಕರೆ ಪಾತ್ರೆ ಇಲ್ಲ. ಕಷ್ಟಪಟ್ಟು ಅಡಿಗೆ ಮಾಡಿದರೆ ಊಟಕ್ಕೆ ತಟ್ಟೆ ಇಲ್ಲ, ಎಲೆ ಇಲ್ಲವಂತೆ. ಹೇಳ್ತಾರೆ ಪಾತ್ರೆ ಇಲ್ಲದ್ರಿಂದ ಬಂಡೆ ಮೇಲೆ ಊಟ ಮಾಡ್ತಿದ್ರಂತ ರಾಯರು. ಬಂಡೆ ಮೇಲೆ ಅವ್ರ ಹೆಸರು ಹೇಳ್ಕೊಂಡ್ರೆ ಮನೆ ಕಟ್ಬಿಡ್ತಾರೆ ಇವತ್ತಿಂದ ಸುರ್ಗವಾಗಿ. ಅಂಥದ್ದು ಬಂಡೆ ಮೇಲೆ ಊಟ ಅವರು. ಇದನ್ನ ತ್ಯಾಗ ಅಂತ ಕರೀತಾರೆ. ವಿದ್ಯೆಗೋಸ್ಕರ ಎಷ್ಟು ತ್ಯಾಗ ಮಾಡಬಹುದು ಅಂಬುದಕ್ಕೆ ದೊಡ್ಡ ಸಾಕ್ಷಿ ಇದೆ. ಟೀಕಾರ್ಯರು ಹಾಗೆ ಮಾಡಿದ್ರು. ಏನೇನು ತಂದೆ ತಾಯಿ ಸಂಪತ್ತು ಆಸ್ತಿ ಪಾಸ್ತಿ ಎಲ್ಲವನ್ನೂ ತ್ಯಾಗ ಮಾಡಿ ಸನ್ಯಾಸಿಗಳಾಗಿ ಬಿಟ್ರಲ್ಲ ಓದಕ್ಕೋಸ್ಕರ. ಎಂಥ ತ್ಯಾಗ ಇದೆ. ಜೈತೀರ್ಥರಂತ ತ್ಯಾಗ ಮಾಡಿದ್ದಕ್ಕೆ ನ್ಯಾಯ ಸುಧಾ ಬಂತು. ರಾಯರಂತ ತ್ಯಾಗ ಮಾಡಿದ್ದಕ್ಕೆ ಪರಿಮಳದಂಥ ಗ್ರಂಥ ಬಂತು. ಮತ್ತು ಅವರು ಸುಖವಾಗಿದ್ರೆ ಯಾರೇ ಅನಿಸ್ತಾ ಇದ್ರು ಜನ. ಅವರು ಪಟ್ಟ ಕಷ್ಟ ಎಷ್ಟು ಉಪಯೋಗ ಬರ್ತಾ ಇದೆ ಲೆಕ್ಕಕ್ಕೆ ಅರ್ಥ ಮಾಡ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಭಾರಿ ದೊಡ್ಡ ತ್ಯಾಗ ಮಾಡುತ್ತಾರೆ. ಕೊನೆಗೊಂದು ದಿವಸ ಕಳ್ಳ ಬಂದಂತೆ ಇದ್ಬತ್ ಪಾತ್ರೆನ ಹೊತ್ಕೊಂಡು ಹೋಗ್ಬಿಟ್ಟು ರಾಯರು ಸ್ವಲ್ಪ ಅವತ್ತು ದುಃಖ ಆಯ್ತಂತ ಪಾಪ ಅವರಿಗೆ. ಯಾಕೆ ದುಃಖ ಆಯ್ತು ಗೊತ್ತೇನು, ಕಳ್ಳ ಪಾಪ ಡಿಸಪಾಯಿಂಟ್ ಆಗಿ ಹೋಗ್ಬಿಟ್ಟ ನಮ್ಮ ಮನೆ ಬಂದು ಅಂತ ಹೇಳ್ಬಿಟ್ಟು. ಅವ್ನು ಏನೂ ಸಿಕ್ಕಿರ್ಲಿಕ್ಕಿಲ್ಲ, ಎಂಥ ಮನೆ ಅಂತ ಬೈಕೊಂಡಿರ್ತಾನೆ, ಕಳ್ಳ ಅನ್ಕೊಂಡಿರ್ತೆ ಪಾಪ. ಕಳ್ಳಗೆ ಸ್ವಲ್ಪ ಏನಾದ್ರು ಮಾಡಿರ್ಬೇಕಾಗಿತ್ತು ನಾವು ಅಂತ. ಅಷ್ಟರ ಮಟ್ಟಿಗೆ ಅನುಕಂಪ ಅವ್ರಿಗೆ. ಅಂತ ಅನುಕಂಪ ಇರೋದಕ್ಕೆ ಫಲ ಕೊಡ್ತಿರೋದು ಜನಗಳಿಗೆ. ರಾಯರು ಜಗನ್ನಾಥದಾಸ್ ಹೇಳ್ತಾರೆ, ರಾಘವೇಂದ್ರ ಬಾರೋ ಅಂತ ಕರೆದ, ಕಾರುಣ್ಯ ವಾರಿಧಿಯ ಬಾರೋ ಅಂತ ಕರೀತಾರೆ. ಕರುಣಾಸಾಗರ ಅಂತ ರಾಯರನ್ನು ಕರೆದಿರೋದು. ಕಳ್ಳರ ಬಗ್ಗೆ ಅನುಕಂಪ ತೋರಿಸ್ತಕ್ಕಂಥ ವ್ಯಕ್ತಿ. ಆ ಕಳ್ಳ ಎಂತಂದಿರ್ಬೇಕು. ಮಠದಲ್ಲಿ ಕಳ್ಳತನ ಕಾಮನ್ನು, ರಾಯರ ಮನೆಗೆ ಕಳ್ಳತನ ಹಾಕ್ಬೇಕಾದ್ರೆ ಅವನೆಂತ ಪಾಪಿಷ್ಟ ಇರಬೇಕು ದೇವರಿಗೆ. ಅಂತೂ ಜನಗಳು ಅವರ ತಕ್ಕಂತೆ ಸಾಧನೆ ಮಾಡ್ಕೊಂಡು ಹೋಗ್ತಾರೆ. ಮುಂದೆ ಒಂದು ದಿವಸ ಬಂತು, ಮಠದಲ್ಲಿ ಮಾಡಿದ ಪ್ರಕಾರ ಮಠಕ್ಕೆ ಹೋಗಿ ಒಂದು ದಿವಸ ತೋರಿಸ್ಕೊಟ್ಟಿದ್ದಿಲ್ಲ, ಅರ್ಥ ಮಾಡ್ಕೋಬೇಕು. ಅವ್ರು ಕಾಫಿ ಕುಡಿದಿರೋದಿಲ್ಲ, ಕಂಡವ್ರು ಅಂತ ಹೇಳ್ತಿರ್ತಾನೆ, ತಲೆನೋವು ಶುರುವಾಗಿದೆ, ಕಾಫಿ ಇಲ್ಲ ಅಂತ ಹೇಳಿ ಕೊನೆಗೆ ಯಾರು ಮಾಡಿಕೊಡ್ಬೇಕು ಆ ರೀತಿ ಮಾಡ್ಬಿಡ್ತಾನೆ, ಬಿಡೋದಿಲ್ಲ. ತಲೆನೋವು ಯಾರು ಮಾಡಿ ಕುಡಿದು ಬಿಡ್ತಾನೆ. ಅವ್ರು ಹೇಳ್ಬೋದಾಗಿತ್ತು ಮನೇಲಿ ಏನೂ ಇಲ್ಲ, ಹೆಂಡತಿ ಮಗಳು ಉಪವಾಸ ಇದೆ ಅಂತ ಯಾರು ಕೊಡ್ತಿದ್ರು. ಗುರುಗಳು ಸುಧೀಂದ್ರ ಸ್ವಾಮಿಗಳೇ ಕೊಡ್ತಿದ್ರು, ಬೇಕಾದಷ್ಟು ಕೊಡ್ತಿದ್ರು. ಬೇಕಾದ್ರೆ ರಾಯರಿಗೆ ಎಷ್ಟು ವಿದ್ಯೆ ಇತ್ತು ಅಂತ ಹೇಳ್ತಾರೆ. ಆಗಿನ ಕಾಲಕ್ಕೆ ಮನೆಯಲ್ಲಿ ಅಷ್ಟು ಕಷ್ಟಪಡ್ತಿದ್ದಾರೆ. ಎಲ್ಲ ವಾಕ್ಯಾರ್ಥ ಒಂದು ಕಡೆಗೆ, ಸಪ್ತ ಮುದ್ರಾಧಾರಣೆ ಬಗ್ಗೆ ವಿಚಾರ, ಅದರಲ್ಲಿ ರಾಯರು ಗೆದ್ದು ಬಿಡ್ತಾರೆ. ಪ್ರತಿವಾದನ ಸೋಲಿಸ್ಬಿಟ್ಟು ಸೋತ ಪಂಡಿತ ದೊಡ್ಡ 60 ವರ್ಷ ಮೀರಿದಾತ, ಇವ್ರು 20 ವರ್ಷದ ಮಗು, ಚಿಕ್ಕ ಹುಡುಗ ಇವ್ರು ಗೆದ್ದು ಬಿಡ್ತಾರೆ. ಒಂದು ವ್ಯಾಕರಣದ ವಿಚಾರ ಬರುತ್ತೆ. ಯಾರು ಸನ್ಯಾಸಿಗಳ ಜೊತೆಗೆ ಮಾಯವಾದ ಸನ್ಯಾಸಿಯ ಜೊತೆಗೆ ವಾದವನ್ನು ಮಾಡ್ತಾರೆ, ಗೆದ್ದು ಬಿಡ್ತಾರೆ ವ್ಯಾಕರಣದಲ್ಲಿ. ಸುಧೀಂದ್ರ ಸ್ವಾಮಿ ಎಷ್ಟು ಖುಷಿ ಆಯ್ತು ಗೊತ್ತಾ, ಇವರಿಗೆ ಬಿರುದು ಕೊಡ್ತಾರೆ. ಮಹಾಭಾಷ್ಯ ವೆಂಕಟನಾಥ ಅಂತ ಹೆಸರು ಹೇಳ್ತಾರೆ. ಮಹಾಭಾಷ್ಯ. ಮನೆತನದ ಹೆಸರು ವೈಣಿಕ, ವೀಣಾ ವೆಂಕಟ ಭಟ್ರು ಮನೆತನದಲ್ಲಿ. ಇಲ್ಲಿ ನೋಡಿದ್ರೆ ಮಹಾಭಾಷ್ಯ. ನೀನು ಗಮನಿಸಲಿ ಎಂಥ ಬಿರುದು ರಾಯರಿಗೆ ಬಂತು ಅಂದ್ರೆ, ಆ ಪ್ರಶಸ್ತಿ
ಆಮೇಲೆ ಯಾರಿಗೂ ಬಂದೇ ಇಲ್ಲ, ನೆನಪಿರ್ಬೇಕು. ಆ ಪ್ರಶಸ್ತಿ ರಾಯರಿಗೆ ಬಂದ ನೀನು ಯಾರಿಗೂ ಮಹಾಭಾಷ್ಯ ಅಂತ ಬಿರುದು ಬಂದೇ ಇಲ್ಲ. ಅಂಥ ಬಿರುದು ಅವರಿಗೆ ಬರೋದು. ಅಂಥವ್ರ ಮನೆಯಲ್ಲಿ ಏನೂ ಇಲ್ಲ. ಸುಧೀರ್ ಸ್ವಾಮಿ ಎಲ್ಲ ಗೊತ್ತು, ವಾಚ್ ಮಾಡ್ತಿದ್ದಾರೆ, ಹೇಗೆ ನೋಡ್ತಾರೆ ನೋಡೋಣ ಅಂತ ಹೇಳಿ. ಯಾಕೆ ಮುಂದೆ ಅವ್ರ ಯೋಚನೆ ಬೇರೆ ಇದೆ ಅವರಿಗೆ. ಇಷ್ಟೇ ಎಲ್ಲ ಆಯಿತು, ಗುರುಗಳ ಹತ್ರ ಹೋದರು. ಇಂಥ ವಿದ್ವಾಂಸರು ಬಡತನದಲ್ಲಿದ್ದಾರೆ ಅಂತ ಕೇಳಿದರೆ ಎಷ್ಟು ವಿದ್ಯೆಗೋಸ್ಕರ ತ್ಯಾಗ ಮಾಡಿದ್ದಾರೆ ಗೊತ್ತಾ. ಇವತ್ತು ನಮ್ಮ ತ್ಯಾಗ ಎಂಥದ್ದು ಗೊತ್ತಾ, ಅವ್ರಿಗೆಲ್ಲ ವಿದ್ಯೆಗೋಸ್ಕರ ತ್ಯಾಗ, ನಮ್ಮದು ವಿದ್ಯೆನೇ ತ್ಯಾಗ. ನಾವು ಇನ್ನೂ ದೊಡ್ಡ ಮಹಾ ತ್ಯಾಗಿಗಳು ಅಂದ್ರೆ ಹಾಗೆ. ಈ ವಿದ್ಯೆ ಹೆಸರು ಕೂಡ ಬರಬಾರ್ದು, ಇದು ಬಿಟ್ಟರೆ ನಮಗೆ ಗೌರವನೇ ಇರೋದಿಲ್ಲ. ಹಾಗಾಗಿಬಿಡ. ಕೊನೆಗೆ ಮನೆಗೆ ಗುರುಗಳ ಹತ್ರ ಹೋದ್ರ ಹೊತ್ತು ಅವ್ರ ಮನೇಲಿ ಹೇಗಿದ್ದೀರಿ ಅಂತ ಕೇಳಲೇ ಇಲ್ಲ. ಅವ್ರು ಕೇಳಿದ್ರೆ ಏನು ಗೊತ್ತಾ, ವೆಂಕಟನಾಥ ನನ್ನ ಕನಸಾಗಿದೆ, ರಾಮದೇವರು ಹೇಳಿದ್ದಾರೆ ನಿಮಗೆ ಸನ್ಯಾಸ, ನಿಮಗೆ ಪೀಠ ಕೊಡ್ತೀವಿ ಅಂತ ಹೇಳಿ. ಇವತ್ತಿಂಥ ಮಾತು ಬರಲಿ ಅಂತ ಎಷ್ಟು ಜನ ಕಾಯ್ತಿದ್ದಾರೆ ಗೊತ್ತೇನು ಇವತ್ತಿನ ದಿವಸ. ಇಂಥ ಮಾತು ಬರಲಿ ಅಂತೇಳಿ ಕೋರ್ಟು ಕಚೇರಿಗೆಲ್ಲ ಹೋಗ್ತಿದ್ದಾರೆ, ನಮಗೆ ಪೀಠ ನಮಗೆ ಪೀಠ ಅಂತೇಳಿ. ರಾಯರು ಒಂದು ಕ್ಷಣ ಏನನ್ಬೋದಾಗಿತ್ತು, ಸದ್ಯ ನಾನು ಮಾಡಿದ ಸೇವೆ ಸಾರ್ಥಕ ಅನ್ಬೋದಾಗಿತ್ತು. ಅವರಂತಾರೆ ಸ್ವಾಮಿ ನನಗೆ ಬೇಡ ಅಂದ್ಬಿಟ್ಟದ್ದು, ಇಮ್ಮಿಡಿಯೇಟ್ ಆಗಿ ಹೇಳಿದ ಮಾತು ಬೇಡ. ಅದೇ ಶಾಸ್ತ್ರ. ಅರ್ಹತೆ ಬೇಡ ಅಂದ್ರೆ ಅರ್ಹತೆ ಇದೆ ಅಂತ ಅರ್ಥ, ಬೇಕು ಅಂದ್ರೆ ಅರ್ಹತೆ ಇಲ್ಲ ಅಂತ ಅರ್ಥ. ಇದು ಟೆಸ್ಟ್. ಅದು ಒಂದು ಬೇಕು ಅನ್ನೋನಿಗೆ ಆಸೆ ಇರ್ತದೆ, ಬೇಡ ಅನ್ನೋರಿಗೆ ಜ್ಞಾನ ಇರ್ತದೆ. ನೆನಪಿರ್ಬೇಕು. ಬೇಡ ಅಂದ್ರೆ ತಿಳುವಳಿಕೆ ಇದ್ದವನು ಬೇಡ ಅಂತಾನೆ. ಮಾಫಲೇಶು ಕದಾಚನ ಭಗವಂತ ಹೇಳ್ತಾನೆ. ಬೇಕು ಅನ್ನೋ ಸಣ್ಣ ಕೂಸು ಮಾಡುತ್ತದೆ, ಬೇಡ ಅನ್ನೋದು ತಿಳುವಳಿಕೆ ಬೇಕು ಅಂತ ಹೇಳ್ತಾರೆ. ಬೇಡ ಅನ್ಬೇಕಾದ್ರೆ ಜ್ಞಾನಿಗಳ ಲಕ್ಷಣ. ಬೇಕು ಅನ್ನೋ ಚಿಕ್ಕ ಚಿಕ್ಕ ಮಕ್ಕಳು ಶುರು ಮಾಡಲೇ ಶುರು, ನನಗೆ ಬೇಕು ಅಂತಾನೆ ಅನ್ನೋದು. ನಾವು ಬೇಕು ಅನ್ನೋರಾಗೋದಾದ್ರೆ ಜ್ಞಾನ ಬಂದಿಲ್ಲ ಅಂತಾನೆ ಅರ್ಥ. ಬೇಡ ಅಂದು ಜ್ಞಾನ ತೋರಿಸ್ಬೇಕೆ ಹೊರತು ಬೇಕು ಅಂದ್ರೆ ಜ್ಞಾನ ತೋರಿಸಬಾರ್ದು. ಭಗವದ್ಗೀತೆಯ ಒಟ್ಟು ಸಂದೇಶನೇ ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚ. ಇದು ಅರ್ಥ ಮಾಡಿ ದೊಡ್ಡವರು ಊಟ ಕೂತಿರ್ತಾರೆ, ಬಳಸಕೋರ ಬೇಡ ಅಂತಾರೆ. ಚಿಕ್ಕ ಮಗು ನನಗೆ ಹಾಕಿ ಅಂತಿರ್ತಾರೆ. ಎಷ್ಟು ಡಿಫರೆನ್ಸ್ ಕಾಣುತ್ತೆ. ಅನ್ನದಲ್ಲೇ ಅರ್ಥಾಸ. ಮಗು ಆಸೆ ಪಡುತ್ತೆ, ದೊಡ್ಡವರ ಆಸೆ ಇದ್ರೂ ತೋರಿಸ್ಕೊಳ್ಳೋದಿಲ್ಲ, ಕೆಲವ್ರಿಗೆ ಇರೋದಿಲ್ಲ. ಅದು ಹಂತಗಳವೆಲ್ಲ ಕೂಡ. ರಾಯರ ಜೀವನ ಭಾರಿ ದೊಡ್ಡದು. ನನಗೆ ಬೇಡ ಅಂದ್ರೆ ಯಾತಕ್ಕೆ ಅಂತ ಕೇಳ್ತಾರೆ. ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಹೇಗೆ ಪ್ರಾಬ್ಲಮ್ ಫೇಸ್ ಮಾಡಬೇಕು ರಾಯರು ತೋರಿಸ್ತಾರೆ. ನನಗೆ ಅರ್ಹತೆ ಇಲ್ಲ ಅಂತ, ನನಗೆ ಅರ್ಹತೆ ಇಲ್ಲ. ಇಷ್ಟು ಓದಿದ್ದಾರೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ಇವತ್ತೇನು ಓದಿನ ಹೆಸರಿಲ್ಲದೆ ಇದ್ದವರೇ ನನ್ನಷ್ಟು ಅರ್ಹನೇ ಇಲ್ಲ ಅಂತ ಭಾವಿಸ್ತಕ್ಕಂಥ ಕಾಲ ಇದೆ. ನಾನೇ ನಂಬರ್ 1 ಕ್ಯಾಂಡಿಡೇಟ್ ಅನ್ನೋ ಕಾಲ ಬಂದು ಹೋಗಿದೆ. ಅರ್ಹತೆ ಇಲ್ಲ. ಸುಧೀಂದ್ರ ಹೇಳ್ತಾರಂತೆ, ಆ ಮಾತು ನೆನಪಿಟ್ಕೊಂಡಿರ್ಬೇಕು ನಾವು. ನಿಮ್ಮಲ್ಲಿ 4 ಗುಣ ಇದೆ, ಸನ್ಯಾಸ ತಗೊಳ್ಳಿ ಅಂತ ಹೇಳಿ. ಸನ್ಯಾಸ ತಗೋಬೇಕಾದ್ರೆ 4 ಗುಣ ಇರಬೇಕು. ಇವತ್ತು ಇಂಜಿನಿಯರ್ ಮಾಡ್ಬೇಕಾದ್ರೆ ಇಂಜಿನಿಯರಿಂಗ್ ಓದಿರಬೇಕು, ಡಾಕ್ಟರ್ ಆಗ್ಬೇಕಾದ್ರೆ ಮೆಡಿಕಲ್ ಓದಿರಬೇಕು. ಸನ್ಯಾಸಿಗಳಾಗಬೇಕಾದ್ರೆ 4 ಗುಣ ಬೇಕಂತ. ಶಾಂತಿ, ದಾಂತಿ, ಧೀರತಾ, ಉದಾರತಾ ಚ. ಶಾಂತಿ ಅಂದ್ರೆ ಭಗವನ್ ನಿಷ್ಠೆ ಇರಬೇಕು. ಅದು ದೇವರ ಪೂಜೆ ಕೂಡ ಕಮರ್ಷಿಯಲ್ ಆಗ್ತಾ ಇದೆ ಗೊತ್ತಾ. ಇವತ್ತು ದೇವ್ರ ಪೂಜೆ ಮಾಡಿದ್ರೆ ಯಾರು ದುಡ್ಡು ಕೊಡ್ಲಿಲ್ಲ, ದೇವ್ರ ಪೂಜೆ ಮಾಡಿದ್ದು ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ದುಡ್ಡು ಬಂದ್ರೆ ಸಾರ್ಥಕ ಅಂತ ತಿಳ್ಕೊ. ದೇವ್ರ ಪೂಜೆಗೂ ದುಡ್ಡಿಗೆ ಸಂಬಂಧನೇ ಇಲ್ಲ. ಶಾಸ್ತ್ರ ಹೇಳ್ತದೆ ದೇವ್ರ ಪೂಜೆ ಮಾಡಿ ಏನಂತ ಅಂತ ಕೇಳೋದಕ್ಕೆ ಹೋಗಬೇಡಿ. ಯಜ್ಞಾನಾಂ ತಪಸಾಂಚೈವ ಶುಭಾನಾಂಚೈವ ಕರ್ಮಾಣಾಂ ತದ್ವಿಶಿಷ್ಟ ಫಲಂ ಋಣಾಂ ಸದೈವ ಆರಾಧನಂ ಹರೇಹೆ. ದೇವ್ರ ಪೂಜೆ ಮಾಡಿದ್ವಲ್ಲ ಅನ್ಕೋಬೇಕಂತ. ಎಷ್ಟು ಜನ ಪುಣ್ಯನೋ ದೇವ್ರ ಪೂಜೆ ಮಾಡೋ ಯೋಗ ನಮಗೆ ಬಂತು. ಅದನ್ನು ದೇವ್ರ ಪೂಜೆ ಮಾಡಿದ್ದಕ್ಕೆ ಏನು ಬಂತು ಅಲ್ಲ, ಏನು ಮಾಡಿದ್ದು ದೇವ್ರ ಪೂಜೆ ಮಾಡೋ ಯೋಗ ಬಂತು ಅಂತ ಯೋಚನೆ ಮಾಡಬೇಕಂತ. ಅದು ಜ್ಞಾನಿಗಳ ಲಕ್ಷಣ. ಅಂತ ಹೊತ್ತಿನಲ್ಲಿ ರಾಯರು ಹೇಳ್ತಾರೆ ನಮ್ಮ ಸಿದ್ಧಿ ಬೇಕು ಅಂತ ಹೇಳ್ತಾರೆ. ಶಾಂತಿ ಇರಬೇಕು, ಭಗವಂತನಲ್ಲಿ ಏಕಾಗ್ರತೆ ಭಕ್ತಿ ಇರಬೇಕು. ಅನನ್ಯ ಚಿಂತೆಯಂತೋ ಮಾಂ ಹೇಳ್ತೇವಲ್ಲ, ಅದು ನಿಷ್ಠೆ ಇದೆ. ಮೊದಲು ನಂಬರ್ 1 ಅದು. ದಾಂತಿ, ಇಂದ್ರಿಯ ನಿಗ್ರಹ ಇರಬೇಕು. ಶಾಂತಿ, ದಾಂತಿ. ಧೀರತ, ಧೈರ್ಯ ಇರಬೇಕು. ಇಲ್ಲದವರು ಸಾಧನೆ ಮಾಡೋಕ್ಕಾಗೋದಿಲ್ಲ ಮನುಷ್ಯನಿಗೆ. ಮತ್ತು ಯಾಕೆ BP ಜಾಸ್ತಿ ಆಗ್ತದೆ ಜನಗಳಿಗೆ ಗೊತ್ತಾ? ಧೈರ್ಯ ಕಳ್ಕೊಂಡ್ಬಿಡ್ತಾರೆ ಜನ. ತಕ್ಷಣ ಟೆನ್ಷನ್ ಶುರುವಾಗುತ್ತೆ. ಧೈರ್ಯ ಬಂದದ್ದೆಲ್ಲ ಬರಲಿ, ಗೋವಿಂದರ ದಯೆ ಇರಲಿ, ಈ ಭಾವನೆ ಇರಬೇಕು. ದೇವರು ಮಾಡಿಸೋನು, ನಾವೇ ನಮಗೆ ಯಾಕೆ ಯೋಚನೆ? ಆ ಭಾವನೆ ಇದ್ರೆ ಧೈರ್ಯ ಬಂದ್ಬಿಡುತ್ತೆ. ನಾವು ಮಾಡ್ತೀವಿ ಅಂದ್ರೆ ಧೈರ್ಯ ಹೋಗುತ್ತೆ. ದೇವರು ಮಾಡಿಸ್ತಾನೆ ಅಂದ್ರೆ ಧೈರ್ಯ ಬರುತ್ತಾನೆ. ಅದಕ್ಕೆ ಧೈರ್ಯ ರಾಯರ ಸ್ತೋತ್ರದಲ್ಲಿ ಎದ್ದು ಕಾಣೋ ಅಂಶ. ಸುಖ ಧೈರ್ಯಶಾಲಿ ಅಂತ ಕರೀತಾರೆ. ಸುಖ ಧೈರ್ಯಶಾಲಿ, ಧೈರ್ಯ ಇದೆ ನಿಮಗೆ. ಇನ್ನೊಂದು ಗುಣ ಇದೆ, ಉದಾರತಾಚ, ಔದಾರ್ಯ ಇದೆ. ಯಾರಿಗೆ ಇನ್ನೊಬ್ಬರಿಗೆ ಕೊಡೋ ಭಾವನೆ ಇರುತ್ತೆ ಅವರು ಪೀಠಾಧೀಶರಾಗಬೇಕು. ಇನ್ನೊಬ್ರು ನಮಗೆ ಕೊಡ್ಲಿ ಅಲ್ಲ, ನಾವು ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋ ಭಾವನೆ ನಿಮಗೆ ಅದೇ ಇದೆ. 4 ಗುಣ ಇದೆ. 5ನೇದೊಂದಿದೆ, ಯಾವುದು ಗೊತ್ತಾ? ಕೇತು ಸ್ಥಾಸಾಂ ಮತ್ಪ್ರಸಾದೋ ಗರಿಯಾನ್. ನಮ್ಮ ಅನುಗ್ರಹ ಇದೆ. ಸನ್ಯಾಸ ತಗೊಳ್ಳಿ ಅಂದ್ರೆ ಒಪ್ಪೋದಿಲ್ಲ. ಅವ್ರು ಹೇಳ್ತಾರೆ ಒಂದು ಮಾತನ್ನ, ಸ್ವಾಮಿ ಅದು ಪ್ರಶ್ನೆ ಅಲ್ಲ, ನನ್ನ ಪ್ರಶ್ನೆನೇ ಬೇರೆ ಅಂತ ಹೇಳ್ತಾರೆ. ಏನು ಅಂದ್ರೆ ಬಾಲ ಭಾರ್ಯ ಬಾಲಕೋ ನೋಪನೀತಃ ಬಾಲಶ್ಚಾಹಂ ನಾಶ್ರಮೇ ಮೇಷ್ಟೇ ವಾಂಛಾ. ಬರೆದಿಟ್ಕೋಬೇಕು ಸುವರ್ಣಾಕ್ಷರದ ಮಾತುಗಳಿವೆಲ್ಲ ಕೂಡ. ಮನೆ ಬಗ್ಗೆ ಇಂಡಿಫರೆಂಟ್ ಆಗಿರ್ತಾರಲ್ಲ ಅವ್ರಿಗೆ ಶ್ಲೋಕ ಓದಿಬಿಟ್ರೆ ಮನೆ ಸರಿ ಹೋಗ್ಬಿಡುತ್ತೆ. ಆಮೇಲೆ ಬಾಲ ಭಾರ್ಯ, ಹೆಂಡತಿ ಚಿಕ್ಕವಳು, ಜವಾಬ್ದಾರಿ ನನಗಿದೆ ಅಂತ ಹೇಳ್ತಾರೆ. ಬಾಲಕೋ ನೋಪನೀತಃ, ಮಗನ ಉಪನಯನ ಮಾಡಿಲ್ಲ, ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ. ಬಾಲಶ್ಚಾಹಂ, ನಾನು ಚಿಕ್ಕವನು, ಸನ್ಯಾಸಿ ಬಗ್ಗೆ ನನಗೆ ನಾಶ್ರಮೇ ಮೇಷ್ಟಿ ವಾಂಛ ನನಗಿಲ್ಲ. ಈ 4 ಮಾತು ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಬದಲಾಗಿ ಬಿಡ್ತಾನೆ. ರಾಯರ ಮಾತಿನಲ್ಲಿ ಎಷ್ಟು ಅರ್ಥ ಇದೆ. ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಜಡರಲ್ಲೇ ಕೆಲವು ತಿಳ್ಕೊಂಡ್ಬಿಟ್ಟಿರ್ತಾನೆ.
ರೆಸ್ಪಾನ್ಸಿಬಿಲಿಟಿ ಎಷ್ಟಿರಬೇಕು ಮನುಷ್ಯನಿಗೆ ತೋರಿಸ್ತಾರೆ ರಾಯರು. ಹೆಂಡತಿ ಚಿಕ್ಕವಳು, ನಾನು ಚಿಕ್ಕವನು, ಮಗನ ಉಪನಯನ ಮಾಡಿಲ್ಲ, ಸನ್ಯಾಸ ಉದ್ಧಾರ ಆಗಬೇಕಾದ್ರೆ ಸನ್ಯಾಸ ತಗೊಳ್ಳೇಬೇಕು ಅಂತ ನನಗೇನು ಅನಿಸಿಲ್ಲ ಅಂತ ಹೇಳ್ಬಿಡ್ತಾರೆ. ಸನ್ಯಾಸ ತಗೊಂಡ್ರೆ ಉದ್ಧಾರ ಅಂತೇನೋ ಅಲ್ಲ, ಹಾಗೆ ಸಾಧನೆ ಮಾಡಕ್ಕೆ ಬರುತ್ತೆ. ಭಾಗವತದ ಮಾತದೆಲ್ಲ ಕೂಡ. ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಯಾರಿಗೆ ಒಳ್ಳೆ ತತ್ವಜ್ಞಾನ ಇದೆ ಅದು ಸನ್ಯಾಸಿಗಳಾಗದೇನೂ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಮತ್ತೆ ನನಗ್ಯಾಕೆ ಬೇಕು ಸನ್ಯಾಸನ? ಬೇಕಿಲ್ಲ. ಇನ್ನೂ ನೀವು ಒತ್ತಾಯ ಮಾಡೋದಾದ್ರೆ ನಿರ್ಬಂಧಸ್ಥೆ ನಿರ್ಗಮಿಷ್ಯಾಮಿ ನೂನಂ, ನಾನು ಮಠ ಬಿಟ್ಟು ಓಡೋಗ್ಬಿಡ್ತೇನೆ ಹೊರತು ಇಲ್ಲಿ ಇರೋದಿಲ್ಲ ಅಂತ ಹೇಳಿ ಮಾತ ಹೇಳಿದ್ದಕ್ಕೆ ಭಾರಿ ಖುಷಿಯಾಯಿತು ಸುಧೀಂದ್ರ ಸ್ವಾಮಿಗಳಿಗೆ. ಯಾತಕ್ಕೆ ಗೊತ್ತಾ? ನಾನು ಕರತಟ್ಟ ಸನ್ಯಾಸ ತಗೊಳ್ಳೋದು ಬೇಜಾರಾಗಲಿಲ್ಲ ಅವರಿಗೆ. ಯಾತಕ್ಕೆ ಖುಷಿ ಆಯಿತು ಅಂದರೆ ಇವರು ಸಂಸಾರಿಗಳು, ಮನೆಯ ಬಗ್ಗೆ ಎಷ್ಟು ಜವಾಬ್ದಾರಿಯಿಂದ ಮಾತಾಡ್ತಾರೆ. ಇಂಥವ್ರಿಗೆ ಸನ್ಯಾಸ ಕೊಟ್ಟರೆ ನಾಳೆ ಮಠದ ಬಗ್ಗೆನೂ ಎಷ್ಟು ಜವಾಬ್ದಾರಿಯಿಂದ ಮಾತಾಡ್ತಾರೆ. ಇವತ್ತು ಓಕೆ ಅಂತ ಬಂದುಬಿಟ್ಟಿದ್ರೆ ನಾಳೆ ಓಕೆ ಅಂತ ಮಠ ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಗೊತ್ತಾಯ್ತಾ, ಬೆಟರ್ ಆಫರ್ ಅದಕ್ಕೆ ಬಾಂಡ್ ತೊಗೊಂಡ್ಬಿಡ್ತಾರೆ ಎಷ್ಟೋ ಕಂಪ್ನಿ ಒಳಗೆ. ಅಲ್ಲಿ ಬಿಡೋದಿಲ್ಲ ನೋಡ್ರಿ, ಇಲ್ಲಿ ಹೋಗೋದು ಕಷ್ಟ ಆಗುತ್ತೆ ಅಂತ. ಆದರೆ ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಒಂದು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ರಿಲೀವ್ ಆಗಿ ಹೋಗ್ಬೇಕು. ರಿಲೀವ್ ಆಗಿ ಹೋದರೆ ಮಾತ್ರ ಅಲ್ಲಿ ಡ್ಯೂಟಿ ರಿಪೋರ್ಟ್ ತಗೊಳ್ಳೋದಿಲ್ಲ. ಅದಕ್ಕೆ ಗೃಹಸ್ಥಾಶ್ರಮದ ರಿಲೀವ್ ಆಗಿ ಹೋದ್ಮೇಲೆ ಮಾತ್ರ ಸನ್ಯಾಸಕ್ಕೆ ಹೋಗ್ಬೇಕು. ರಿಲೀವ್ ಆಗೋ ಪೊಸಿಷನ್ ಇಲ್ಲ ಈಗ, ಅದಕ್ಕೆ ನಾವು ಬರೋದಿಲ್ಲ ಅಂತ ಹೇಳ್ಬಿಟ್ರೆ. ಗೌರ್ಮೆಂಟ್ ಮೆಥಡ್ ಅದು ರಿಲೀವ್ ಆಗಬೇಕಾದ್ರೆ. ಇವತ್ತು ಗುಡ್ ಬೈ ಹೇಳಬಾರ್ದು, ರಿಲೀವ್ ಆಗೋ ಬೇರೆ, ಗುಡ್ ಬೈ ಹೇಳೋದು ಬೇರೆ. ಗುಡ್ ಬೈ ಹೇಳೋದು ರಿಸೈನ್ ಮಾಡಿಬಿಟ್ರೆ ಅಲ್ಲ, ರಿಲೀವ್ ಆಗಿ ಹೋದ್ರೆ ಅಥೆಂಟಿಕ್ ಆಗಿರೋ ಅಡ್ಮಿಷನ್ ಅದು. ಅದಕ್ಕೆ ನಾನು ಇವತ್ತು ಆಚಾರ್ಯರ ಮಾತಾವೆಲ್ಲ ಸರ್ವೇಶಾಂ ಅಭಯಂ ದತ್ವಾ ವಿರಕ್ತಃ ಪ್ರವ್ರಜೇತ್ ಹರಿಂ ಛಾಯಂ. ಸನ್ಯಾಸ ತಗೋತೀನಿ ಗುಟ್ಟ ತಗೋಬಾರದಂತೆ ಘೋಷಣೆ ಮಾಡಬೇಕಂತ ಫಸ್ಟು. ತಂದೆ ತಾಯಿ ಬಂಧು ಬಳಗ ಹೆಂಡತಿ ಎಲ್ಲರಿಗೂ ಹೇಳಿ ಅವ್ರ ವ್ಯವಸ್ಥೆ ಕಲ್ಪನೆ ಮಾಡಿ ಸನ್ಯಾಸ ತಗೋಬೇಕೆ ಹೊರತು ಇವತ್ತು ಓವರ್ನೈಟ್ ಸನ್ಯಾಸ ತಗೊಂಡ್ಬಿಟ್ಟಿರ್ತಾರೆ. ಅದು ಎಸ್ಕೇಪಿಸಮ್ ಅಂತಾರೆ. ಅದಕ್ಕೆ ಮನೆ ನಡೆಸಕ್ಕಾಗದೇನೋ ಸನ್ಯಾಸ ತಗೊಂಡ್ಬಿಟ್ಟ ಅಂತ ಅರ್ಥ. ಯಾವುದೋ ಮತಾಚಾರ್ಯರ ಕಥೆ ಹೇಳ್ತಾರೆ. ಹೆಂಡತಿ ಯಾರೋ ಹೇಳಿದ್ರು, ಹೆಂಡತಿಗೆ ಹೇಳಿದ್ರಂತವ್ರು. ಇವತ್ತು ಯಾರೋ ಅತಿಥಿಗಳು ಬರ್ತಾರೆ, ಇಂಥ ಅಡಿಗೆ ಮಾಡು ಅಂತ ಹೇಳಿದ್ರಂತೆ. ಅತಿಥಿಗಳು ಬರ್ತಾರೆ, ಮನೆ ಬಂದು ನೋಡ್ತಾರೆ ಅಡಿಗೆ ಮಾಡಿರೋದಾರೆ ಹೆಂಡತಿ. ನಾನಾಗೆಲ್ಲ ಮಾಡಲ್ಲ ಅಂದ್ಬಿಟ್ರೆ ತುಂಬಾ ಬೇಜಾರಾಗಿ ಸನ್ಯಾಸ ತಗೊಂಡ್ಬಿಟ್ರೆ. ಅದು ಹೆಂಡತಿನ ಕಂಟ್ರೋಲ್ ಮಾಡಕ್ಕಾದ್ರೂ ಸನ್ಯಾಸ ತಗೊಂಡವ್ರ ಕಥೆ ಗೊತ್ತಾಯ್ತಾ? ಹೆಸರು ಹೇಳೋದಲ್ಲಿ ಹೇಳಿದ್ರೆ ಗಾಬರಿ ಆಗ್ಬಿಡ್ತೀರಿ ಅಂತ ಆಚಾರ್ಯವರೆಲ್ಲ ಕೂಡ. ಅಂದ್ರೆ ಹೆಂಡತಿನ ಕಂಟ್ರೋಲ್ ಮಾಡಕ್ಕಾಗದೇ ಸಮಾಜ ಏನು ಕಂಟ್ರೋಲ್ ಮಾಡ್ತಾರೆ ಆಮೇಲೆ ಲೆಕ್ಕ ಹಾಕಿ ಮಾಡಕ್ಕಾಗಲ್ಲ, ಬೇಕಾದ್ರೆ ನೀವು ಮಾಡಿಕೊಳ್ಳಿ ಅಂದ್ಬಿಟ್ಲತ್ತ ಮುಗಿದೋಯ್ತು. ಡೆಸ್ಪರೇಟ ಸನ್ಯಾಸ ತಗೊಂಡು ಕೇಸ್ ಅದು. ಹಾಗಾಗಬಾರ್ದು. ಸರ್ವೇಶಾಂ ಅಭಯಂ ದತ್ವ ಮಧ್ವಾಚಾರ್ಯ ಏನ್ ಹೇಳಿದ್ರು ಕೂಡ ಫೈನಲ್. ಅದಕ್ಕೆ ಅವರನ್ನು ಲೋಕಗುರುಗಳು ಅಂತ ಕರೆಯೋದು. ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ ಸತ್ ಪಾಂಸವೋ ಅಸ್ಮಾನ್ ಪೂನಂತ ಅವ್ರು ಹೇಳ್ತಾರೆ. ಎಲ್ಲರಿಗೂ ಕನ್ವಿನ್ಸ್ ಮಾಡ್ಬೇಕಂತ. ಬಟ್ ಅಭಯ ಅಂತ ಹೇಳಿದ್ರೆ ಹೀಗಲ್ಲ, ಕನ್ವಿನ್ಸ್ ಮಾಡ್ಬೇಕು, ಅವಾಗ ಸನ್ಯಾಸ ತಗೋಬೇಕು. ಅವ್ರು ಹೇಳ್ತಾರೆ ನನಗೆ ಜವಾಬ್ದಾರಿ ಇದೆ, ತಗೊಳ್ಳೋದಿಲ್ಲ. ಆಗ ಅವ್ರು ಹೇಳ್ತಾರೆ, ಒಂದು ಮಾತು ಹೇಳ್ತೇನೆ ವೆಂಕಟ ಭಟ್ಟರೇ, ನಿಮ್ಮ ಹೆಂಡತಿ ವಿಚಾರ ನಾವು ಮಾತಾಡೋದಿಲ್ಲ, ಅದು ನಿಮಗೆ ಸೇರಿದ ವಿಚಾರ. ಮಗನ ಉಪನಯನ ಆಗಿಲ್ಲ ಅಂತಲ್ಲ, ನಾವು ಉಪನಯನ ಮಾಡಿಸ್ತೀವಿ ಮಠದಲ್ಲಿ, ನಾವು ಮಾಡಿಸ್ತೇವೆ ಆಯ್ತಾ. ಗುರುಗಳಂತೂ ಉಪನಯನ ಮಾಡಿ ಭಾರಿ ಶ್ರೇಷ್ಠ. ಇನ್ನೇನು ಹೇಳಿದ್ರಿ ನೀವೀಗ? ನನಗೆ ಸನ್ಯಾಸಕ್ಕೆ ಇಷ್ಟ ಇಲ್ಲ ಅಂತೇಳಿ ನಾನು ಒಪ್ತೇನೆ, ನಿಮಗೆ ಇಷ್ಟ ಇಲ್ಲ, ಯಾಕೆಂದ್ರೆ ಸನ್ಯಾಸ ಹಾಗೆ ಸಾಧನೆ ಮಾಡ್ಕೊಳ್ಳೋಕೆ ಬರುತ್ತೆ. ಆದರೆ ಈ ಜನರ ಗತಿ ಏನಾಗಬೇಕು ಯೋಚನೆ ಮಾಡಿ ಅಂತ ಹೇಳ್ತೇನೆ. ನೀವು ಸನ್ಯಾಸ ತಗೊಳ್ಳಕ್ಕೆ ಹೋದ್ರೆ ಜನರ ಗತಿ ಏನಾಗುತ್ತೆ? ಒಳ್ಳೆ ಎಕ್ಸ್ಪರ್ಟ್ ಡ್ರೈವರ್ ಡ್ರೈವ್ ಮಾಡೋದನ್ನ ಕುತ್ಕೊಂಡ್ಬಿಟ್ರೆ ಅವ್ರಿಗೇನು ಅಷ್ಟಿಲ್ಲ. ಎಷ್ಟು ಜನ ಪ್ಯಾಸೆಂಜರ್ ಸೈಡ್ ಅಪ್ ಆಗ್ತಾರೆ ಲೆಕ್ಕ ಹಾಕಿ ನೋಡಂತೆ. ಒಬ್ಬ ಡ್ರೈವರ್ ಕುಡದೆ ಹೋದ್ರೆ ವೆಹಿಕಲ್ ಸ್ಟಾಪ್ ಆಗಿಬಿಡುತ್ತೆ. ನಿಮ್ಮಂಥವ್ರು ಸ್ವಾಮಿಗಳಾಗದೆ ಹೋದ್ರೆ ಸಮಾಜ ಮುಂದೆ ಹೋಗಕ್ಕಾಗೋದೇ ಇಲ್ಲ. ಅದಕ್ಕೆ ನಿಮಗೋಸ್ಕರ ಸನ್ಯಾಸ ಅಂತ ಹೇಳೋದಿಲ್ಲ, ಸಮಾಜಕ್ಕೋಸ್ಕರ ಲೋಕಕ್ಕೋಸ್ಕರ ಸನ್ಯಾಸ ತಗೋಬೇಕು ಅಂತ ಹೇಳಿದ್ರೆ. ಇದಿಷ್ಟು ನನ್ನ ಮಾತುಗಳಲ್ಲ, ರಾಮದೇವರು ಹೇಳಿದ್ದೇನೆ ಅಷ್ಟೇನೆ. ಯೋಚನೆ ಮಾಡಿ ಅಂತ ಹೇಳ್ಬಿಟ್ರಂತೆ. ಒತ್ತಾಯ ಮಾಡೋದಿಲ್ಲ, ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು. ದೇವ್ರು ಹೇಳಿದ್ರು ನಡೆಸ್ತಾನೆ ಅಂತ ಗೊತ್ತವ್ರು. ಮನೆಗೆ ಹೋಗ್ತಾರೆ, ಬಹಳ ಯೋಚನೆ ಮಾಡ್ತಾ ಕೂಡ್ತಾರೆ. ಗುರುಗಳ ಮಾತು ತೆಗೆದುಹಾಕ್ಲಿಕ್ಕೆ ಬರೋದಿಲ್ಲ. ಇವತ್ತು ಅದನ್ನ ಕಷ್ಟ ತೆಗೆದುಹಾಕಿಬಿಡ್ತಾರೆ ಯೋಚನೆ. ಗುರುಗಳ ಮಾತು ಓಕೆ ಗೆಟ್ ಔಟ್ ಅಂದ್ರೆ ಮುಗಿದೋದು. ಹಿಂದೆ ಹಾಗಿರಲಿಲ್ಲ. ಅಂತ ಒಂದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವ 4 ಮಂತ್ರಗಳವೆಲ್ಲ ಕೂಡ. ಗುರುಗಳು ತಿಳಿದವರು, ಅವ್ರ ಮಾತನ್ನ ಕೇಳಬೇಕು ನಾನು. ಆದ್ರೆ ಜವಾಬ್ದಾರಿ ಇದೆ, ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದಾರೆ. ನಿದ್ರೆ ಬರ್ತಾ ಇಲ್ಲ, ಬೆಳಗಾಗ್ತಾ ಬಂತು. ಆಗ ಸಾಕ್ಷಾತ್ ಸರಸ್ವತಿ ದೇವಿ ಕಾಣ್ತಾರೆ ಅವರಿಗೆ. ವಿದ್ಯಾಲಕ್ಷ್ಮಿ ಅಂತ ಕರೆದಿದೆ. ಎಂಥ ಭಾಗ್ಯ ಇರಬೇಕು. ನಾವೊಂದು 2 ಮಾತು ಅಕ್ಷರ ಅರ್ಥ ಆದ್ರೆ ಖುಷಿಯಾಗಿಬಿಡುತ್ತೆ ನಮಗೆ. ಯಾರನ್ನ ನಾವು ಚತುರವದನನ ರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ವ್ರತತೆಗಳಿಗೆ ಅಭಿಮಾನಿ, ವೀಣಾಪಾಣಿ ಬ್ರಹ್ಮಾಣಿ, ನತಿಸಿ ಬೇಡುವೆ ಜನನಿ, ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀಮದ್ವದನ ಸದನದಲ್ಲಿ ಅಂತ ಬೇಡ್ತೇವೆ. ಅವತಿ ಯದನುಭಾವ ದೇಡ ಮೂಕೋಪಿ ವಾಗ್ಬಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಟೀಕಾರಾಯರ ಮಾತು ನ್ಯಾಯಸುಧೆಯೊಳಗೆ. ಅಂತ ಸರಸ್ವತಿ ಕಣ್ಣಿಗೆ ಕಂಡಾಗ ಎಷ್ಟು ಆಶ್ಚರ್ಯ ಆಗಿರಬೇಕು. ಬರೀ ಬೆಳಕಲ್ಲ ಸರಸ್ವತಿ ದೇವಿ, ಬೆಳಕಿನ ಅಭಿಮಾನಿ ದೇವತೆ ಅವರು. ವಿದ್ಯುನ್ನಾಮಕ್ಕೆ ವಿಧಿಜಾತಿ ಅಂತ ಕರೀತಾರೆ. ಯಾವ ಕರೆಂಟ್ ಅವ್ರ ಮುಂದೆ ಇಲ್ಲ. ಅಂಥ ಒಂದು ತೇಜಸ್ವಿಯಾದ ಕಂಡರಂತೆ ಪರಮಾಶ್ಚರ್ಯ ಪಟ್ಟು ಬಿಡ್ತಾರೆ. ವರ್ಣನೆ ಮಾಡಬೇಕಾದ್ರೇನೆ ಶುಕ್ಲಾಂಬರಧರ ಅಂತ ಕರೀತಾರೆ. ನೋಡಿದರು
ತಕ್ಷಣ ನಮಸ್ಕಾರ ಮಾಡಿದರು. ಸರಸ್ವತಿ ಮಾತಾಡ್ತಾರೆ, ವೆಂಕಟ ಭಟ್ಟರೇ ಗುರುಗಳು ಹೇಳಿದ ಮಾತನ್ನು ಕೇಳಿ, ಯಾವ ಸಮಸ್ಯೆಗಳಲ್ಲ ಅದನ್ನು ನಾವು ಪರಿಹಾರ ಮಾಡ್ತೀವಿ, ಯೋಚನೆ ಮಾಡಬೇಡಿ. ಇವತ್ತು ನೀವು ಸನ್ಯಾಸ ತಗೊಳ್ಳೋಕೆ ಯೋಚನೆ ಮಾಡಬೇಡಿ, ಸನ್ಯಾಸ ತಗೊಳ್ಳೋದ್ರೆ ಜಗತ್ತು ಏನಾಗುತ್ತೆ ಯೋಚನೆ ಮಾಡಿ. ನಿಮ್ಮಂತ ಸಮರ್ಥರ ಸನ್ಯಾಸ ತಗೊಳ್ಳದೆ ಹೋದರೆ ಅಸಮರ್ಥರ ಸನ್ಯಾಸ ತಗೊಳ್ತಾರೆ, ನೆನಪಿರ್ಬೇಕು. ಎಲಿಜಿಬಲ್ ಕಾಂಪಿಟೆಂಟ್ ಪರ್ಸನ್ಸ್ ಅಕ್ಸೆಪ್ಟ್ ಮಾಡದೆ ಹೋದ್ರೆ ನಾನ್ ಕಾಂಪಿಟೆಂಟ್ ಪರ್ಸನ್ಸ್ ಬಂದು ಕೊಡ್ತಾರೆ, ಬಂದು ಏನ್ ಮಾಡ್ತಾರೆ, ಸಮಾಜ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ನೀವು ಕೊಡ್ಬೇಕಲ್ಲ, ಯಾವ ಬಗ್ಗೆ ಯೋಚನೆ ಮಾಡಬೇಡಿ. ನಿಮಗೆ ಏನ್ ಬೇಕು ಗೊತ್ತಾ, ಈಗ ಎಲ್ಲ ಬೇಕಲ್ಲ ಧೈರ್ಯ ಹೋದಲ್ಲ, ಬನ್ನಿ ಅಂತ ಕರೆದು ಹೆಚ್ಚು ವಿಷಯ ಹೇಳೋದಕ್ಕೆ ಟೈಮ್ ಇಲ್ಲ. ಮುಖ್ಯವಾಗಿ ಒಂದು ಮಾತು ಹೇಳಿದ್ದಾರೆ, ಮಂತ್ರವಶ್ಯೋಪದಿಶ್ಯ. ಕಾರಣ ಮಂತ್ರೋಪದೇಶವನ್ನು ಮಾಡಿದ್ರಂತ ರಾಯರು. ಏನು ಭಾಗ್ಯಚಾರಿಗಳು ಯೋಚನೆ ಮಾಡಿ ರಾಯರು. ಅವರು ಸಾಕ್ಷಾತ್ ಸರಸ್ವತಿ ದೇವಿಯಿಂದ ಮಂತ್ರ ಕಿವಿ ಬಿತ್ತು ಅಂದಮೇಲೆ ಎಂಥ ಸಿದ್ಧಿ ಬಂದಿರಬೇಕು ರಾಯರು. ಅದಕ್ಕೆ ಅವ್ರಿಗೆಲ್ಲ ಪವಾಡದ ಹಿನ್ನೆಲೆ ಅಂದ್ರೆ ಅವ್ರು ಉದ್ದೇಶ ಮಾಡಿ ಗುರುಗಳಿಂದ ಕೇಳಿದ್ದೆಲ್ಲ ಒಂದು ಭಾಗ, ಸಾಕ್ಷಾತ್ ಸರಸ್ವತಿ ದೇವಿಯೇ ಹೇಳಿದ್ರಂತೆ. ಭಾಗವಂತ ಇದರಲ್ಲಿ ಹೇಳ್ತಾರೆ, ಮಂತ್ರವಶ್ಯೋಪದಿಶ್ಯ. ಆ ಮಂತ್ರ ಹೇಳಿಕೊಟ್ಟಿದ್ದರ ಫಲ ಇವತ್ತು ಕಲ್ಪವೃಕ್ಷ ಕಾಮಧೇನು. ಅವರು ಆ ಕ್ಷಣ ಎಲ್ಲ ಹೇಳಿಬಿಟ್ಟು ತಗೊಳ್ಳಿ ಹೊರಟು ಬಿಡಿ, ಮುಂದೆ ಯೋಚನೆ ಮಾಡೋದಿಲ್ಲ. ಅವರೇ ಹೇಳಿದ್ಮೇಲೆ ಮತ್ತೇನು, ಮಾತೇ ಇಲ್ಲ. ಗುರುಗಳ ಹತ್ರ ಹೋಗ್ತಾರೆ, ಅವರ ತಕ್ಷಣ ಮಗನ ಉಪನಯನ ಮಾಡಿಬಿಡ್ತಾರೆ. ಫಸ್ಟ್ ನೆನಪಿರಬೇಕು, ಮಗನ ಉಪನಯನ ದೊಡ್ಡ ಕಮಿಟ್ಮೆಂಟ್ ಗೊತ್ತಾ ನಮಗೆ. ಮಗಳ ಮದುವೆಗೆ ಎಷ್ಟು ಮುಖ್ಯನೋ ಮಗನ ಉಪನಯನ ಅಷ್ಟೇ ಮುಖ್ಯವಾದದ್ದು. ಮಗನ ಮದುವೆ ಉಪನಯನ ಸಕಾಲಕ್ಕೆ ಮಾಡದೆ ಹೋಗ್ಬಿಟ್ರೆ ಮಗನ ಮದುವೆಗೆ ಭಾರಿ ಯೋಚನೆ ಮಾಡ್ತಾರೆ, ಅಟ್ಲೀಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇ ಸಮಸ್ಯೆ ಆಗೋದು. ಇವ್ರು ಯೋಚನೆ ಮಾಡೋದು ಅವನೇ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಹಾಗೆ ಮಾಡುವಾಗ ಉಪನಯನ ಮಾಡಬೇಕು ಮುಖ್ಯವಾಗಿ. ಉಪನಯನ ಮಾಡಿದ ಮೇಲೆ ಅವನು ಸೆಟ್ರೇಟ್ ಆದಾಗ ಲೆಕ್ಕ, ಮತ್ತೆ ಯೋಚನೆ ಮಾಡಬೇಡಿ ಅವನ ಬಗ್ಗೆ. ಅವನು ತಪ್ಪು ದಾರಿ ಹೋಗೋ ಚಾನ್ಸೇ ಇಲ್ಲ. ಯಾತಕ್ಕೆ, ಗಾಯತ್ರಿ ಮಂತ್ರ ಹೇಳ್ತಿರ್ತಾನೆ, ಧಿಯೋ ಯೋನ ಪ್ರಚೋದಯ. ನಮ್ಮ ಬುದ್ಧಿ ಯಾವಾಗಲೂ ಸನ್ಮಾರ್ಗದಲ್ಲೇ ಹೋಗಲಿ ದಿವಸ ಪ್ರಾರ್ಥನೆ ಮಾಡ್ತಾನೆ ಅಂದ ಮೇಲೆ ಅಡ್ಡದಾರಿಗೆ ಹೇಗೆ ಹೋಗ್ತಾನೆ ಯೋಚನೆ ಮಾಡ್ರಿ, ಸುಲಭ. ಆ ದೃಷ್ಟಿಯಿಂದ ಉಪನಯನ ನಾವು 1000 ಮಾತು ಮಕ್ಕಳಿಗೆ ಹೇಳೋದು ಒಂದೇ, ಗಾಯತ್ರಿ ಮಂತ್ರ ಹೇಳ್ಕೊಡೋದು ಒಂದೇ. ನಾವು ಏನು ಹೇಳಬೇಕು ಅಂತಿದೆ ಎಲ್ಲ ಅದರಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಅದೊಂದು ಬಿಟ್ಟು ಬೇರೆ ಹೇಳ್ಕೊಟ್ಟು ಏನು ಉಪಯೋಗ ಯೋಚನೆ ಮಾಡಿ. ಈ ದೃಷ್ಟಿಯಲ್ಲಿ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡತಕ್ಕಂಥ ಕೆಲಸವನ್ನು ಮಾಡಿದ ಮೇಲೇನೆ ಒಂದು ದೊಡ್ಡ ರಿಲೀಫ್ ಸಿಗೋದು. ಮಾಡಿದ್ರಂತೆ. ಇಲ್ಲಿ ಹೋದ್ರೆ ಅವ್ರಿವ್ರು ಕೇಳಿ, ನಮ್ಮನ್ನು ಇವತ್ತು ಉಪನಯನ ಮಾಡಿದವ್ರು ಯಾರ್ಯಾರು ಕೇಳೋದಿಲ್ಲ, ಯಾತಕ್ಕೆ ಮಾಡಲಿಲ್ಲ ಅಂತ ಹೇಳಿ. ಅದಕ್ಕೆ ನಮಗೆ ಖುಷಿ, ಯಾರು ಕೇಳ್ತಾರೆ ಬಿಡಿ ಅಂತ ಹೇಳ್ಬಿಡ್ತಾರೆ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಯಮದೇವರು ಕೇಳ್ತಾರೆ ಹುಷಾರಾಗಿರಿ ಅಂತ ಹೇಳ್ತಾರೆ. ಯಾಕೆ ಮಗನೇ ಸಕಾಲ ಕಾಲಕ್ಕೆ ಉಪನಯನ ಮಾಡಲಿಲ್ಲ ಅಂತ ಗಂಡು ಮಕ್ಕಳ ಬಗ್ಗೆ ಕೇಳ್ತಾರೆ, ಯಾಕೆ ಸಕಾಲಕ್ಕೆ ವಿವಾಹ ಮಾಡಲಿಲ್ಲ ಅಂತ ಹೆಣ್ಮಕ್ಳ ಬಗ್ಗೆ ಕೇಳ್ತಾರೆ ಯಮದೇವರು. ಕಾಲೇ ಆದಾತ ಪಿತಾವಾಚ್ಯ ಅಂತ ಮನುಸ್ಮೃತಿಯ ಮಾತು. ಆದ್ದರಿಂದ ಅರ್ಥ ಮಾಡಿಕೊಂಡ್ರು. ಮದುವೆ ಆಯಿತು, ಉಪನಯನ ಆಯಿತು. ಆಮೇಲೆ ಸನ್ಯಾಸ ಕೊಡಬೇಕಲ್ಲ, ಅದೇ ಊರಲ್ಲಿ ಸನ್ಯಾಸ ಕೊಡೋದು ಬೇಡ ಅಂತ ಕುಂಭಕೋಣದಿಂದ ತಂಜಾವೂರಿಗೆ ಹೋಗ್ತಾರೆ. ತಂಜಾವೂರಲ್ಲಿ ಸನ್ಯಾಸ, ಇವತ್ತು ಸನ್ಯಾಸ ಕೊಟ್ಟ ಜಾಗ ತೋರಿಸ್ತಾರೆ. ಇವತ್ತು ರಾಯರು ಸನ್ಯಾಸ ಕೊಟ್ಟ ಸ್ಥಳ ತೋರಿಸ್ತಾರೆ. ಅಲ್ಲಿ ಹೋಗಿ ಸನ್ಯಾಸ ಕೊಟ್ಟರಂತೆ. ಶ್ರೀ ರಾಘವೇಂದ್ರ ತೀರ್ಥ ಅಂತ ನಾಮಕರಣವನ್ನು ಮಾಡ್ತಾರೆ. ಅದು ರಾಮದೇವರ ಹೆಸರು. ರಾಮದೇವರು ಎಷ್ಟು ಕರುಣಾಳಗೊಂಡು ಜಗತ್ತಿಗೆ ಗೊತ್ತು. ರಾಮರಾಜ್ಯ ಅಂತಾನೆ ವಿಶ್ವವಿಖ್ಯಾತವಾದದ್ದು. ರಾಮದೇವರು ಒಪ್ಪದೆ ಹೋದ್ರು ರಾಮರಾಜ್ಯ ಅಂತ ಒಪ್ತಾರೆ ಅಂತ ಕಾಲ ಇದೆ. ನಮ್ಮ ರಾಜ್ಯ ರಾಮರಾಜ್ಯ ಮಾಡ್ತೇವೆ ಅಂತ ಹೇಳ್ತಾರೆ, ರಾವಣನ ಅಪ್ಪನ ರಾಜ್ಯ ಮಾಡಿ ಹಾಕಿಬಿಡ್ತಾರೆ ಕೊನೆಗೆ. ಅಷ್ಟು ಓಪ್ಲೆಸ್ ಮಾಡ್ತಾರೆ. ರಾಮರಾಜ್ಯ ಒಂದು ಕನಸಿನ ರಾಜ್ಯ ಇದ್ದಾಗ ಲೆಕ್ಕ. ಆ ಹೆಸರು ಇಟ್ಟರಲ್ಲ, ರಾಯರ ರಾಮರಾಜ್ಯನೇ ಮಾಡಿಬಿಟ್ರಿ. ಇದು ಬಹಳ ಆಶ್ಚರ್ಯ. ರಾಯರ ಜೀವನದಲ್ಲಿ ಹೊಸ ತಿರುಗುದು. ರಾಘವೇಂದ್ರ ತೀರ್ಥ ಅನ್ನೋ ಹೆಸರು ರಾಮದೇವರ ಹೆಸರು. ಮೋಕ್ಷಕ್ಕೆ ಪರಮಾತ್ಮ ಪರಂಧಾಮಕ್ಕೆ ಹೋಗಬೇಕಾದ ರಾಮದೇವರು ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಕರೀತಾರೆ, ಆಹ್ವಾನ ಕೊಡ್ತಾರೆ. ಯಾರಿಗೆ ಮೋಕ್ಷ ಬೇಕು ಬನ್ನಿ ಕೊಡ್ತೇನೆ ಅಂತ ಹೇಳಿ. ಇಂಥ ಕರುಣಾಳುಗಳ ರಾಮದೇವರು. ಆ ಹೆಸರಿಟ್ಕೊಂಡಿದ್ರೆ ರಾಯರು ಹಾಗೆ ಇದ್ದಾರೆ, ಬನ್ನಿ ಬನ್ನಿ ಅಂತ ಕರೆದು ಅನುಗ್ರಹ ಮಾಡ್ತಾರೆ. ಕಾರುಣ್ಯ ವಾರಿಧಿ ಎನಿಸ್ಕೊಂಡ್ಬಿಟ್ಟಿದ್ದಾರೆ. ಹೆಸರಿಟ್ಟುಬಿಟ್ರು. ಇಷ್ಟೊತ್ತಿಗೆ ಹೆಂಡತಿಗೆ ಗೊತ್ತಾಯ್ತು ವಿಷಯ. ಇವತ್ತು ಆಶ್ರಮ ಹೇಗೆ ಕೊಡಬೇಕು, ರಾಘವೇಂದ್ರ ವಿಜಯ ಓದಬೇಕು. ರಾಜನ ಆಸ್ಥಾನದಲ್ಲಿ ರಾಜನ ಕಳಿಸಿದ್ದಾರೆ. ಇನ್ ದಿ ಪ್ರೆಸೆನ್ಸ್ ಆಫ್ ಕಿಂಗ್ ರಘುನಾಥರಾಯ ಅಲ್ಲಿ ಆಶ್ರಮ ಕೊಡ್ತಾರೆ. ಗುಟ್ಟಾಗಿ ಆಶ್ರಮ ಕೊಟ್ಬಿಡ್ತಾರೆ ಇವತ್ತು ಕಾಲದೊಳಗೆ. ತಪ್ಪದು. ರಾಜನ ಎದುರಿಗೆ ಕೊಡಬೇಕು. ನಿಮಗೆ ಗೊತ್ತಿಲ್ಲ, ರಾಜನ ಎದುರಿಗೆ ಕೊಡಬೇಕು. ಒಬ್ಬ ಜಡ್ಜ್ ಇರಬೇಕಂತ ಎದುರುಗಡೆ. ಯಾಕೆ ಮುಂದೆ ಹೆಚ್ಚು ಕಡಿಮೆ ಆಗಿ ನೋಡ್ಕೊಳ್ಬೇಕು. ಕೋರ್ಟ್ಗೆ ಹೋಗೋದು ಅಲ್ಲೇ ತಾನೆ. ಕೋರ್ಟ್ಗೆ ಹೋಗೋ ಚಾನ್ಸ್ ಇಲ್ಲ. ಜಡ್ಜ್ ಎದ್ದು ಬಿಟ್ರೆ ಎಷ್ಟು ಸುಲಭ ಆಗುತ್ತೆ ನೋಡಿದ್ರೆ. ಅಂತ ವ್ಯವಸ್ಥೆ ಆಗಬೇಕು ಯಾವಾಗ ಕೂಡ. ನಮ್ಮಲ್ಲಿ ಆಶ್ರಮ ವ್ಯವಸ್ಥೆ ತಪ್ಪು ಹೋಗ್ಬಿಟ್ಟಿದೆ. ಗೊತ್ತಾ, ಎಲ್ಲೋ ಓಡಾಡ್ತಾ ಬಡ್ದು ದೊಡ್ಡ ಶ್ರಾವಣ ಕೂತ್ಬಿಟ್ಟಿರ್ತಾರೆ ಅಂತ ಕಾಲ ಬಂದ್ಬಿಟ್ಟಿರ್ತಾರೆ. ಇವ್ರು ನೋಡೋರು ಹಣೆ ಹೊಡ್ಕೋಬೇಕಂತ ಕಾಲ ಇದೆ. ತಪ್ಪದು. ಬೇರೆ ಮಠ ಮತ್ತು ಬೇರೆ ಧರ್ಮ ಹೇಗೆ ಮಾಡ್ತಾರೆ ಗೊತ್ತಾ, 12 ವರ್ಷ ಟ್ರೈನಿಂಗ್ ಕೊಟ್ಟು ಸನ್ಯಾಸ ಕೊಡ್ತಾರಂತ. ಆಮೇಲೆ ಇವರು ನೋ ಟ್ರೈನಿಂಗ್ ಅಟ್ ಆಲ್. ಇವರು ಟ್ರೈನಿಂಗ್ ಅನ್ಟ್ರೈನ್ಡ್ ಆಗಿರೋದೇ ಇವರು ಫಸ್ಟ್ ಪ್ಲಸ್ ಪಾಯಿಂಟ್ ಅಷ್ಟೇ. ಎಷ್ಟು ಅನ್ಯಾಯ. ನಿಜವಾಗ್ಲೂ ರಾಜನ ಆಸ್ಥಾನದಲ್ಲಿ ಕೊಡ್ತಾರೆ. ಗಲಾಟೆನೇ ಆಗಬಾರ್ದು. ಮುಂದೆ ಯಾವ ವೆಲಿಡಿಟಿ ಬರಬೇಕಾದ್ರೆ ಸೋಷಿಯಲ್ ವೆಲಿಡಿಟಿ ಬೇಕು, ಸ್ಪಿರಿಚುವಲ್ ವೆಲಿಡಿಟಿ ಬೇಕು, ಕಾಂಪಿಟೆನ್ಸ್ ಬೇಕು, ಎಲ್ಲ ಸೇರ್ಬೇಕಾದ್ರೆ. ಹೇಗೆ ನೋಡಿದ್ರೆ ಪೋಸ್ಟ್ ಫಿಲಪ್ ಮಾಡಬೇಕಾದ್ರೆ ಕಾಲ್ ಫಾರ್ ಮಾಡಿ, ಇಂಟರ್ವ್ಯೂ ಮಾಡಿ, ರಿಟರ್ನ್ ಟೆಸ್ಟ್ ಇದ್ರೆ ಮಾಡಿ, ಹೇಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಹೇಗೆ ಮಾಡ್ತಾರಲ್ಲ ಆ ಟೈಪ್. ಸಣ್ಣ ಅಟೆಂಡರ್ ಪೋಸ್ಟ್ಗೆ ಎಷ್ಟು ಮಾಡ್ತಾರೆ, ಕ್ಲರಿಕಲ್ ಪೋಸ್ಟ್ಗೆ ಎಷ್ಟು ಮಾಡ್ತಾರೆ. ಪೀಠಾದಿ ರಿಪೋರ್ಟ್ ಅದಕ್ಕಿಂತ ಹೋಪ್ಲೆಸ್ ಆಗಿದ್ರೆ ಅಟೆಂಡರ್ ಪೋಸ್ಟ್ಗಿಂತ ಹೋಪ್ಲೆಸ್. ಪೀಠಾದಿ ರಿಪೋರ್ಟ್ ಹೇಗಿರಬೇಕು ಯೋಚನೆ ಮಾಡಿ. ಎಷ್ಟು ವ್ಯವಸ್ಥಿತವಾಗಿ ಮಾಡಬೇಕು ಮಾಡಿದರಂತೆ. ಅವ್ರ ಹೆಂಡತಿ ವಿಷಯ ಗೊತ್ತಾಯಿತು ಸರಸ್ವತಿ ಬಾಯಿಗೆ. ತಕ್ಷಣ ಅವ್ರು ಮಾಡಿದ ಕೆಲಸ ಮಾತ್ರ ಸ್ವಲ್ಪ ಆಶ್ಚರ್ಯ ಹುಟ್ಟಿಸಿಬಿಡ್ತಾರೆ. ಅವ್ರು ಏನು ಮಾಡಿದ್ರು, ಬಾವಿ ಹಾರಿ ದೇಹತ್ಯಾಗ ಮಾಡಿಬಿಟ್ಟು ಕಥೆ ಎಲ್ಲ ಕೇಳಿರ್ತಾರೆ. ಇದು ಜನಗಳಿಗೆ ಎಲ್ಲಿ ಹೋಗಿದ್ದಾರೆ ಗೊತ್ತಾ, ನಮ್ಮ ಜನಗಳು ಕಥೆ ಕಟ್ಟೋ ಭಾರಿ ನಿಶ್ಚೀಮರು.
ರಾಯರ ಹೆಂಡತಿ ಭಾರಿ ಬೇಜಾರಾಗೋಯ್ತು. ಗಂಡ ಆಶ್ರಮ ತಗೊಂಡ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಆದ್ದರಿಂದ ಗಂಡನಿಗೆ ಶಾಪ ಕೊಟ್ಬಿಟ್ರಂತ. ಏನಂತ ಗೊತ್ತಾ, ನಿಮ್ಮ ಆರಾಧನೆ ಕಾಲಕ್ಕೆ ಮಳೆ ಬರಲಿ ಶಾಪ ಕೊಟ್ಬಿಟ್ರು. ಅದಕ್ಕೆ ಊಟಕ್ಕೆ ಗೊತ್ತಾ ಮಳೆ ಬಂದು ಡಿಸ್ಟರ್ಬ್ ಆಗಿಬಿಡ. ಹೆಂಡತಿ ಶಾಪ ಅಂತ ರಾಯರಿಗೆ. ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರ ನಾವು ಹೇಳ್ತೇವೆ, ಹೆಂಡತಿ ಶಾಪ ಬಂತದ್ದು. ಎಂಥ ಕಥೆಗಳು ಕಟ್ತಾರೆ. ಹರಿಕತೆಯವರು ಬೇರೆ ಕೆಲಸನೇ ಇರೋದಿಲ್ಲ, ಎಂಥ ಕಥೆಗಳೇ ಕಟ್ಟೋದು. ಬಟ್ ಒಳ್ಳೆ ಹರಿಕತೆಯವರು ಇದ್ದಾರೆ, ಕಡಿಮೆ ಆಗ್ತಿದ್ದಾರೆ ಅಷ್ಟೇ. ಸುಳ್ಳು ಕಥೆಗಳೇನ ಕೂಡ. ಹೆಂಡತಿ ಎಂಥ ಶಾಪ ಕೊಟ್ಟು ಮುಂದೆ ಆರಾಧನೆ ಆಗುತ್ತೆ, ಊಟ ಆಗುತ್ತೆ, ಅವ್ರು ಮಳೆ ಬಂದು ಶಾಪ ಕೊಡಬೇಕಾದ್ರೆ ಅಷ್ಟು ಜ್ಞಾನ ಇದ್ದವರು ಶಾಪ ಕೊಡ್ತಾರೆ. ಮತ್ತೆ ಸ್ವಲ್ಪ ತಿಳುವಳಿಕೆ ಅಲ್ಲ, ಶಾಪ ಕೊಡಲಿಲ್ಲ ಅವರು. ಶಾಸ್ತ್ರ ಹೇಳುತ್ತದೆ ಗಂಡನ ಬಿಟ್ಟ ಹೆಂಗಸಿಗೆ ಆಪ್ಷನ್ 2. ಇಲ್ಲ ಮಗನ ಜೊತೆಗೆ ಇದ್ದು ವಾಸ ಮಾಡಿ ಸಾಧನೆ ಮಾಡೋದು, ಅಥವಾ ದೇಹತ್ಯಾಗ ಮಾಡೋದು. ಶಾಸ್ತ್ರ ಒಪ್ಕೊಂಡಿದೆ. ಬೇರೆ ಯಾರಿಗೂ ದೇಹತ್ಯಾಗಕ್ಕೆ ಅವಕಾಶ ಇಲ್ಲ. ಹೆಂಡತಿ ಇಷ್ಟಪಟ್ಟರೆ ಬಲಾತ್ಕಾರ ಕೈಕಾಲು ಕಟ್ಟಿ ಹಾಕಬಾರದು. ಮತ್ತೆ ಅದು ಡೇಂಜರ್, ಅದು ಕೊಲೆ ಆಗ್ತದೆ ಹೊರತು ಸಾಗಮನ ಆಗೋದಿಲ್ಲ. ಆ ಚಾಯ್ಸ್ ಇದೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ಬಾವಿ ಹಾರಿಬಿಟ್ರಷ್ಟೇ. ಅಗ್ನಿ ಪ್ರವೇಶ ಮಾಡಿ ದೇಹ ಬಿಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಬಟ್ ಬಾವಿ ಹಾರಿಬಿಟ್ರಲ್ಲ, ಇದೊಂದು ಪ್ರಶ್ನೆ. ಅದಕ್ಕೂ ಉತ್ತರ ಇದೆ. ಅಗ್ನಿ ಪ್ರವೇಶ ಮಾಡಿ ಶಾಸ್ತ್ರ ಹೇಳ್ತದೆ ಅಗ್ನಿ ಪ್ರವೇಶ ಮಾಡಿ ದೇಹ ಬಿಡಬೇಕು ಅಂತೇಳಿ. ಆ ಶಾಸ್ತ್ರ ಸರಿ, ಶಾಸ್ತ್ರನೇ ಫಾಲೋ ಮಾಡಿತ್ತು. ಆದರೆ ನೀರಲ್ಲಿ ಬಿದ್ದಿದ್ದಾರೆ, ಏನು ಅಗ್ನಿ ಪ್ರವೇಶ ಮಾಡಿದ್ರು ಅಂದರೆ ಗೊತ್ತಿರ್ತದೆ. ವೈಷ್ಣವ ಮಾಡಕ್ಕೆ ಅಗ್ನಿ ಇಲ್ಲದೆ ಹೋದ್ರೆ ನೀರಲ್ಲಿ ಮಾಡಿ ಅಂತ ಶಾಸ್ತ್ರ ಹೇಳ್ತದೆ. ಅರ್ಥ ಮಾಡೋದು. ಅದ್ರಲ್ಲಿ ಏನಿದೆ ಗೊತ್ತಾ, ಅಗ್ನಿ ಇದೆ, ಸೈಂಟಿಫಿಕಲಿ ಅಗ್ನಿ ಇದೆ. H2O ಅಂತ ಹೇಳಿದಾಗ ಓಟು ಇದೆಯಲ್ಲ ಅದರೊಳಗೆ, ಅಗ್ನಿ ಇದೆ ಅಂತ ಅರ್ಥ. ನೀರಲ್ಲಿ ವೈಷ್ಣವ ಮಾಡಕ್ಕೆ ಬರುತ್ತೆ ಅಗ್ನಿ ಇಲ್ಲದೆ ಹೋದ ಕಾಲಕ್ಕೆ. ಅದೇ ರೀತಿಯಲ್ಲಿನೇ ನೀರಲ್ಲಿ ಬೆಂಕಿ ಇರೋದ್ರಿಂದ ಅಲ್ಲಿ ಹಾರಿದ್ದಕ್ಕೆ ಏನಾಯ್ತು, ಅದು ಸಾಗಮನದ ಪುಣ್ಯ ಬಂತ ಹೊರತು ಪಾಪ ಅವರಿಗೆ ಬರಲೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ರಾಯರ ಹೆಂಡತಿ ಮಾಡಿದ ಒಳ್ಳೆಯ ಕೆಲಸ. ಒಬ್ಬ ಆದರ್ಶ ಸ್ತ್ರೀ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಹೊರತು ಅವರು ತಪ್ಪನ್ನು ಮಾಡಲಿಲ್ಲ. ಉಳಿದವ್ರು ಮಾಡಿದ್ರೆ ಇವತ್ತು ಹೆಂಡತಿ ಹಾರಿದ್ರು ತಾನು ಹಾರಿದ್ರೆ ಗಂಡ ತಪ್ಪು ಮಾಡಿದೆ ಲೆಕ್ಕ. ಇವನು ಹಾರಾಗಿಲ್ಲ. ಮುಂದೆ ಎಲ್ಲೂ ವ್ಯವಸ್ಥೆ ಮಾಡಬೇಕಾದ ಜವಾಬ್ದಾರಿ ಇದೆ. ಅದು ಹೆಂಡತಿಗೆ ಹಾಗಲ್ಲ. ಹೆಂಡತಿಯ ರೀತಿಯೇ ಬೇರೆ, ಗಂಡನ ರೀತಿಯೇ ಬೇರೆ. ಆದ್ದರಿಂದ ಅವ್ರು ಮಾಡಿದ ತಪ್ಪು ಕೆಲಸ ಅಲ್ಲ. ಅವರಿಗೆ ಪ್ರೇತ ಯೋನಿ ಬಂತು. ಕೆಲವರೆಲ್ಲ ಪ್ರಶ್ನೆ ಮಾಡಿದ್ರ, ಕೆಲವರು ಪ್ರೇತ ಯೋನಿ ಅಂತ ಪಿಶಾಚಿ ಯೋನಿ ಬಂತು ಅಂತ ಹೇಳಿಬಿಡ್ತಾರೆ. ಇವರೇ ಪಿಶಾಚಿಗಳು ಅಂತ ಅರ್ಥ. ಪಾಪ ಅವ್ರ ಹೆಂಡತಿ ಪಿಶಾಚಿ ಯೋನಿ ಬರೋದಾದ್ರೆ ಇನ್ಯಾರಿಗೆ ಒಳ್ಳೆ ದೇಹ ಬರೋದು. ಪ್ರೇತ ಯೋನಿ ಬಂತು. ಪ್ರೇತ ಯೋನಿ ಅಂದ್ರೆ ಗಾಬರಿ ಆಗಬಾರದು. ದೇಹ ಸತ್ತೋದ ಎಲ್ಲರಿಗೂ ಪ್ರೇತ ಯೋನಿನೇ ಬರೋದು ಫಸ್ಟ್. ಈ 10 ದಿವಸ ಕರ್ಮ ಮಾಡೋ ಉದ್ದೇಶನೇ ಪ್ರೇತ ಯೋನಿ ಬರಲಿ ಅಂತಾನೆ ಮಾಡೋದು. ಆ ಯೋನಿಯಿಂದ ಮುಂದೆ ಹೋಗ್ಬೇಕು ಅವರು. ಅದು ಕೆಟ್ಟದಲ್ಲ. ಯಾವುದು ಒಂದು ಇಂಟರ್ಮೀಡಿಯೇಟ್ ದೇಹ, ಅದು ಒಂದು ಮಧ್ಯೆ ಒಂದು ಗ್ಯಾಪ್. ಅದು ಆ ಪೀರಿಯಡ್ ಪ್ರೇತ ಯೋನಿ ಬರಲೇಬೇಕು. ಅದು ಬಂತವ್ರಿಗೆ. ಸೀದಾ ಗಂಡನ ಹತ್ರ ಹೋದ್ರು, ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋದ್ರು. ಅನೇಕ ಮಾಡ್ತಾ ಕೂತಿದ್ದಾರೆ, ಪ್ರೇತ ಶರೀರದಲ್ಲಿ ಬಂದಿದ್ದ ತಕ್ಷಣ ಉಳಿದವರಾಗಿದ್ದು, ಅಯ್ಯೋ ಹೆಂಡತಿ ಹೋಗ್ಬಿಟ್ಟು ದೊಡ್ಡ ಗಲಾಟೆ ವಿಷಯ ಸುಧೀಂದ್ರ ಸ್ವಾಮಿಷ್ಟು ಬೈದ್ಬಿಟ್ಟು, ಬೇಡ ಅಂದ್ರೆ ಆಶ್ರಮ ಕೊಡಿಸ್ಬಿಟ್ರಿ ನೀವು, ಬಾಲ ಭಾರಿ ಅಂತ ಹೊಡ್ಕೊಂಡೆ, ನಾನು ನನ್ನ ಮಾತು ಕೇಳಲೇ ಇಲ್ಲ ಅಂತ ಶಾಪ ಹಾಕಿಬಿಡ್ತೀನಿ. ಅದೇನು ಮಾಡಲಿಲ್ಲ. ಹಾಗೆ ಮಂತ್ರಿಸಿದ್ದು ಪ್ರೋಕ್ಷಣೆ ಮಾಡಿದ್ದೇ ಕೆಲಸ. ಪೂರ್ತಿ ಹೋಗೇ ಬಿಡ್ತು ಪ್ರೇತಯ್ಯ. ಪ್ರೇತತ್ವ ಕಡೆದಿ ಮಹಿಷಿಯ ರಾಯಬಾರೋ ರಾಘವೇಂದ್ರ ರಾಯಬಾರೋ ಅಂತ ಕೊಂಡಾಡ್ತಾ ಇರೋದು ದಾಸರು. ಪ್ರೇತತ್ವ ಕಳೆದಿ, ಪಿಶಾಚಿತ್ವ ಕಳೆದಿ ಅಂತ ಹೇಳಿಲ್ಲ, ಪ್ರೇತತ್ವ ಕಳೆದಿ ಅಂತ ಹೇಳಿರೋದು ಅಷ್ಟೇ. ಪ್ರೇತ ಯೋನಿ ಹೋಯ್ತು ಅಂದ್ರೆ ಒಳ್ಳೆ ದಿವ್ಯ ತೇಜಸ್ ಬಂತು, ಹೊರಟೋಗ್ಬಿಟ್ಟು ಹೆಂಡತಿಯನ್ನು ಉದ್ಧಾರ ಮಾಡಿದ ಕಥೆ ಇದು. ಮೊದಲನೇ ಪವಾಡ ರಾಯರದ ಅದೇನು. ಅವ್ರ ಹೆಂಡತಿಯನ್ನು ಉದ್ಧಾರ ಮಾಡಿದ್ದೇ ಮೊದಲನೇ ಪವಾಡ. ಇದು ಅಪೂರ್ವವಾದಂಥ ರಾಯರ ಕಥೆ ಕೇಳಿದರೆ ಒಬ್ಬ ಹೆಂಡತಿ ಮಕ್ಕಳ ಬಗ್ಗೆ ಇವತ್ತಿನ ದಿವಸ ಮನುಷ್ಯ ಜ್ಞಾನ ಇದೆ ಅಂತ ಹೇಳಿ ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡ್ರೆ ಜ್ಞಾನ ಅಲ್ಲ. ಅಥವಾ ರೆಸ್ಪಾನ್ಸಿಬಿಲಿಟಿ ಇದ್ದೇ ನಡ್ಕೋಬೇಕೆ ಹೊರತು ಬೇರೆ ಅಲ್ಲ. ರಾಯರು ತೋರಿಸ್ಕೊಡ್ತಾರೆ. ಇವತ್ತಿನ ಕಾಲದ ಜನಕ್ಕೆ ಬಹಳ ಮುಖ್ಯ ಅದು. ಮದುವೆ 1 ವರ್ಷಕ್ಕೆ ಡೈವರ್ಸ್ ಮಾಡೋ ಕಾಲ ಅಂತ ಕಾಲ ಇದು. ರಾಯರ ಕಥೆ ಕೇಳಿದಾಗ ಅರ್ಥ ಆಗ್ತದೆ, ಯಾವುದೇ ವೃತ್ತಿಯಿಂದ ಜವಾಬ್ದಾರಿಯಿಂದ ಮನುಷ್ಯ ನುಣಿಸ್ಕೊಳ್ಳೋಕೆ ಹೋಗಬಾರ್ದು. ಅದನ್ನು ಸರಿಯಾಗಿ ನಾವು ಫುಲ್ಫಿಲ್ ಮಾಡಬೇಕು. ಅದನ್ನು ತೋರಿಸಿಕೊಟ್ಟ ಗುರುಗಳಾಗಿದ್ದ ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಆದರ್ಶ ಇದೆ ಅಂದರೆ, ಸನ್ಯಾಸಿಗಳಾದವರು ರಾಯರ ಕಥೆ ಕೇಳಬೇಕು. ಸನ್ಯಾಸಿಗಳು ಹೇಗಾಗಬೇಕು ಗೊತ್ತಾಗುತ್ತೆ. ಸಂಸಾರಿಗಳಾದವರು ಕೇಳಬೇಕು, ಸಂಸಾರ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಅದಕ್ಕೆ ಅವ್ರನ್ನ ಗುರುಗಳು ಅಂತ ಪ್ರಾಕ್ಟಿಕಲಿ ಎರಡನ್ನೂ ತೋರಿಸಿ, ಗೃಹಸ್ಥಾಶ್ರಮ ಧರ್ಮನೂ ತೋರಿಸ್ಕೊಡ್ತಾರೆ, ಸನ್ಯಾಸ ಧರ್ಮನೂ ತೋರಿಸ್ಕೊಡ್ತಾರೆ. ಅಷ್ಟು ಮಾಡಿ ಮುಂದೆ 2 ವರ್ಷಗಳ ಕಾಲ ಗುರುಗಳ ಹತ್ರ ಇರ್ತಾರೆ. ಆಮೇಲೆ ವೃಂದಾವನಸ್ಥರಾಗ್ತಾರೆ ಸುಧೀಂದ್ರ ಸ್ವಾಮಿಗಳು. ನವವೃಂದಾವನದಲ್ಲಿ ವೃಂದಾವನ, ಅದೇ ಕೊನೆಯ ವೃಂದಾವನ. ನವವೃಂದಾವನದಲ್ಲಿ 9 ವೃಂದಾವನ ಇದೆಯಲ್ಲ, 9ನೇ ವೃಂದಾವನ ಸುಧೀಂದ್ರ ಸ್ವಾಮಿಗಳು. ಅದನ್ನು ಮಾಡಿದವರು ರಾಘವೇಂದ್ರ ಸ್ವಾಮಿಗಳು. ಮತ್ತೆ ಯಾರ ವೃಂದಾವನದ ಮುಂದೆ ಲಕ್ಷಾಂತರ ಜನ ಸಾಲುಗಟ್ಟೆ ನಿಲ್ತಾರೆ, ಅವರೇ ಪ್ರತಿಷ್ಠಾಪನೆ ಮಾಡಿದ ವೃಂದಾವನ ಸುಧೀಂದ್ರ ಸ್ವಾಮಿಗಳ ವೃಂದಾವನ. ಅದಕ್ಕೆ ನಾವು ಅಲ್ಲಿಗೆ ಕ್ಲೋಸ್ ಆಯ್ತು. ಎಷ್ಟು ವರ್ಷ ಆಯ್ತು ಲೆಕ್ಕ ಹಾಕಿ. ಅದಾಗಿದ್ದು 1621ನಲ್ಲಿ. ಸುಧೀಂದ್ರ ಸ್ವಾಮಿಗಳ ವೃಂದಾವನ ಆಗಿದ್ದು 1621. ನಾವಿರೋದು ಎಷ್ಟು ವರ್ಷ ಆಗಿದೆ ಈಗ. ಇನ್ನೊಂದು ವೃಂದಾವನ ಆಗಲಿಲ್ಲ ಮತ್ತೆ. ರಾಯರು ಮಾಡಿದ್ದಾರೆ ಫೈನಲ್ ಆಗಿ. ಇನ್ಯಾರು ಕಾಲಿಲ್ಲ ಹೋಗಲಿಲ್ಲ ಆ ಜಾಗಕ್ಕೆ. ದೊಡ್ಡವರು ಮಾಡಿದ್ದೊಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗೆ ನವವೃಂದಾವನ ಅಂತ ಹೆಸರು ಅವತ್ತಿನಿಂದ ಬಂತು. ಸೊ ನಾವು ಇನ್ನೊಂದು ಸ್ವಾರಸ್ಯ ಅಂದ್ರೆ, ನವವೃಂದಾವನ ಹೆಸರು ಬಂದಿದ್ದೆ ರಾಘವೇಂದ್ರ ಸ್ವಾಮಿಗಳಿಂದ. 9ನೇ ವೃಂದಾವನ ಬಂತಲ್ಲ, ಅವತ್ತಿಂದ ನವವೃಂದಾವನ ಅಂತ ಹೆಸರಾಯ್ತು. ಅದಕ್ಕೂ ರಾಯರು ನೆನೆಸ್ಬೇಕು ನಾವು. ನವವೃಂದಾವನ ಅಂದ್ರೆ ಕೋರ್ಟ್ ಕೇಸ್ ನೆನಪಾಗ್ತದೆ ಹೊರತು ರಾಯರು ನೆನಪಾಗೋದಿಲ್ಲ ನಮಗೆ. ರಾಯರಿಂದಾಗಿ ನವವೃಂದಾವನ ಅಂತ ಹೆಸರು ಬಂದು ಹೊಸ ಹೆಸರು ಇವು ಶಾಶ್ವತ ಉಳ್ಕೊಂಡಾಗಾಯಿತು. ಅದು ಅವರ ಸಿದ್ಧಿ ಇನ್ನೊಂದು ಫಲ. ಮುಂದೆ ತಂಜಾವೂರಿಗೆ ವಾಪಸ್ ಬರ್ತಾರೆ. ನಾವೆಲ್ಲ ಕಥೆ ಕೇಳಿದ್ದು. ದೊಡ್ಡ ಸಮಸ್ಯೆ ಬಂದಾಗ
ಮೊದಲೊಬ್ಬರು ಸನ್ಯಾಸ ಕೊಟ್ಟಿದ್ರಾಗಲೇ ಸುಧೀಂದ್ರ ಸ್ವಾಮಿಗಳು, ಯಾದವೇಂದ್ರ ತೀರ್ಥರು ಅಂತ ಅವ್ರ ಹೆಸರು ಕೊಟ್ಟುಬಿಟ್ಟಿದ್ರು, ಇವ್ರಿಗೆ ಆಮೇಲೆ ಕೊಟ್ಟರು. ಇವತ್ತು ಅದೇನು ಕಾಮನ್ನೇ, ಮದುವೆಗೆ ಇನ್ನೊಬ್ಬರಿಗೆ ಕೊಡೋದು ಅವೆಲ್ಲ ಕೋರ್ಟ್ ಕೇಸ್ ಬೇಕಾಷ್ಟು ನಡೀತೆ. ಎಲ್ಲ ಮಠಗಳಲ್ಲೂ ಹೆಚ್ಚಿಗೆ ಎಲ್ಲ ಜಾತಿ ಮಠದಲ್ಲೂ ಕೋರ್ಟ್ ಕೇಸ್ಗಳೇ. ಬಹುಶಃ ಗೃಹಸ್ಥರ ಕೇಸ್ಗಿಂತ ಜಾಸ್ತಿ ಸ್ವಾಮಿಗಳ ಕೇಸೇ ಇರೋದು ಮಠದ ಕೋರ್ಟ್ನೊಳಗೆ, ಅಂತ ಕಾಲ ಇದೆ. ಮತ್ತೆ ಕೊಟ್ಟವ್ರು ಮತ್ತೆ ಯಾಕೆ ಕೊಟ್ರಿ ಇವರು? ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು. ಮೊದಲು ಕೊಟ್ಟಿದ್ರು, ಆಮೇಲೆ ಸ್ವಪ್ನ ಆಗಿದ್ದಕ್ಕೆ ಚೇಂಜ್ ಮಾಡಿದ್ರು, ನೆನಪಿರ್ಬೇಕು. ತಾವು ಐಡಿಯಾ ಚೇಂಜ್ ಮಾಡಲಿಲ್ಲ, ಸ್ವಪ್ನವಾಗಿದ್ದಕ್ಕೋಸ್ಕರ ನನ್ನ ಚಾಯ್ಸ್ ಅವರು, ದೇವ್ರ ಚಾಯ್ಸ್ ಇವರು. ದೇವ್ರ ಚಾಯ್ಸ್ ಇಂಪಾರ್ಟೆಂಟ್, ನಮ್ಮ ಚಾಯ್ಸ್ ಅಲ್ಲ. ಅದಕ್ಕೆ ಅವ್ರು ಕೊಟ್ಬಿಟ್ಟಿದ್ರು ಅಷ್ಟೇ. ಈಗ ಪ್ರಾಬ್ಲಮ್ ಬಂತು, 2 ವರ್ಷ ಆಯ್ತಲ್ಲ. ಒಂದು ಗ್ಯಾಂಗ್ ಎಲ್ಲ ಕಾಲಕ್ಕೂ ಶಿಷ್ಯರು ಅವಾಂತರ ಭಾರಿ. ಸ್ವಾಮಿಗಳು ಸರಿ ಇದ್ರು ಶಿಷ್ಯರು ಸರಿ ಇರೋದಿಲ್ಲ, ಗಲಾಟೆ ಮಾಡ್ಬೇಕಲ್ಲ. ಗುಂಪೊಂದು ಹೋಯ್ತು, ಸ್ವಾಮಿ ನೀವು ಸೀನಿಯರು, ನಿಮಗೆ ಪೀಠ ಅಂತ ಹಸಿರುವಾಗಿ, ನೀವು ಲಾಸ್ಟ್ ಆದ್ರೆ ನಿಮಗೆ ಪೀಠ ಅಂತ ಬಂದ್ರು. 2 ಜೊತೆಗೆ ಇಬ್ಬರಿಗೂ ಬೇಕಿಲ್ಲ ಅವರಿಗೆ, ಇವರು ಬೇಡ, ಅವರು ಗಲಾಟೆ ಅಷ್ಟೇ ಬೇಕು ಅವರಿಗೆ, ಅಷ್ಟೇ ಹೊರತು. ತಂಜಾವೂರು ರಘುನಾಥರಾಯ ರಾಜಸ್ಥಾನಕ್ಕೆ ಕೇಸ್ ಹೋಯ್ತು. ರಾಜನಿಗೆ ಗಾಬರಿ ಆಯ್ತು ಅಂತ. ಇವತ್ತು ಕೂಡ ಅಷ್ಟೇನೆ ಪಾಪ. ಇವತ್ತು ಎಷ್ಟೆಂತೂ ಜಡ್ಜಸ್ ಇರ್ತಾರೆ, ನಮ್ಮ ಮಠದ ಕೇಸ್ ಹೋಗ್ಬಿಡ್ತವೆ ಪಾಪ. ಜಡ್ಜಸ್ ಹಣೆ ಹೊಡ್ಕೋತಾರೆ. ನಮಗೆಲ್ಲ ಏನು ಗೊತ್ತಿರ್ತದೆ, ಯಾರೋ ಹೋಗಿದ್ರಂತ ಹಿಂದೆ ನಮ್ಮ ಮಠದ ಗಲಾಟೆ, ವಿಚಿತ್ರ ಗಲಾಟೆಗಳು. ತೀರ್ಥ ಯಾವ ಮಠಕ್ಕೆ ಭಾಷೆ ಕೊಡಬೇಕು, ಕೋರ್ಟ್ ಕೇಸು. ತೀರ್ಥ ಯಾರಿಗೆ ಪಾಠ ಕೊಡಬೇಕು, ಮತ್ತು ತೀರ್ಥ ಮಾಡೋ ಅಭ್ಯಾಸ ಇಲ್ಲ, ಬಂದು ಯಾರು ತಗೋಬೇಕು ಅಂತ ಭಾರಿ ದೊಡ್ಡ ಕಾಲ ಇರುತ್ತೆ. ಆ ಮುಸಲ್ಮಾನ ಜಡ್ಜ್ ಪಾಪ ಏನ್ ಮಾಡ್ಬೇಕಾದ್ರೆ, ವಾಟ್ ಈಸ್ ದಿಸ್ ತೀರ್ಥ ಅಂತ ಕೇಳಿದ್ ನನ್ನ ಪಾಪ. ವಾಟ್ ಈಸ್ ದಿಸ್ ತೀರ್ಥ ಅವ್ನು ಹೇಳೋದು ಪಜಿತ ಆಗೋದು. ಕರಿಗರು ಹೋಲಿ ವಾಟರ್ ಅಂತ ಹೇಳಿದ್ರು. ಆ ಹೋಲಿ ಅಂದ್ರೆ ಹೋಲಿ ವಾಟರ್ ಆದ್ರೆ ಪಜಿತ ಆಗ್ತದೆ. ಮತ್ತೆ ಹೋಲಿ ವಾಟರ್ ಅಂತ ಏನೋ ಅರ್ಥ ಆಯ್ತು ನೀವು ಕೊನೆಗೆ. ವಾಟ್ ಈಸ್ ದಿ ಪ್ರಾಬ್ಲಮ್ ಅಂತ ಕೇಳಿದ, ಎಲ್ಲ ಅರ್ಥ ಮಾಡ್ಕೊಂಡ. ಓ ಇಷ್ಟೇನಾ, 3 ಮಠದಲ್ಲಿ ಯಾರಿಗೆ ಕೊಡಬೇಕು ಅಂತಾನ ಅವನ ಐಡಿಯಾ ಹೇಳಿದ ಕೊನೆಗೆ ಪಾಪ. ಅವನು ಇವ್ರು ಹೊಳಬೇಕಾಗಿತ್ತು ನ್ಯಾಯವಾಗಿ. ಅದು ಏನು ಹೊಡೆದ ಅಂತ ಗೊತ್ತಾ, ನೀವು 3 ಹೋಲಿನ ಪಾತ್ರೆ ಮಾಡ್ತೀರಿ, ಒಟ್ಟಿಗೆ ಕೊಟ್ಬಿಡ್ರಿ ಅಂತ ಹೇಳಿದ ಪಾಪ. ಇದನ್ನ ಕೇಳ ಜನ ನಾಚ್ಕೊಂಡ್ ಬಿಡ್ಬೇಕು, ಎಷ್ಟು ಪಾಪ ಕಾಮನ್ ಸೆನ್ಸ್ ಉಪಯೋಗಿಸಿದ್ದಾನೆ. 3 ಒಟ್ಟಿಗೆ ಕೊಟ್ಬಿಟ್ರಿ, ಸಮಸ್ಯೆ ಇರೋಲ್ಲ ಅಂತ ಹೇಳಿ. ಆಕ್ಚುಲಿ ನಡೆದ ಕಥೆ ಇದೆ ಅಂತ ಕೂಡ, ತಮಾಷೆ ಅಲ್ಲ, ಆಕ್ಚುಲಿ ನಡೆದ ಕಥೆ ಇದೆ ಅಂತ. ಆದ್ರೆ ಹಿಂದಿನ ಕಾಲ ಹಾಗಿರ್ಲಿಲ್ಲ. ರಾಜ ಬಹಳ ಗೌರವದಿಂದ ನೋಡಿದ, ಏನ್ ಮಾಡ್ಬೇಕಾಗ್ತದೆ. ಯಾದವೇಂದ್ರ ತೀರ್ಥರು ಬಂದರು, ಇವರು ರಾಯರು ಕೂತಿದ್ದಾರೆ, ಇಬ್ರು ಕೂಡ. ಇಬ್ರು ದೊಡ್ಡ ಜ್ಞಾನಿಗಳು. ರಾಜಸ್ವಾಮಿ ನೀವೇ ತೀರ್ಮಾನ ಮಾಡ್ಕೋಬೇಕು ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ಯಾದವೇಂದ್ರ ತೀರ್ಥರು ಕೂತಿದ್ದಾರೆ, ರಾಯರು ಕೂತಿದ್ದಾರೆ. ನೆನೆಸ್ಕೋಬೇಕಾದ್ರೆ ರಾಯರ ಕತೆ ಕೇಳಿದಾಗ ಎಷ್ಟೋ ಒಡಕ್ ಹೋಗ್ಬಿಡ್ತಾ ಮನೆಯೊಳಗೆ ಅಂತ ಕತೆ ಮಾಡ್ತಾರೆ. ಅವ್ರು ಹೇಳಿದ್ರಂತೆ ರಾಯರು, ಯಾದವೇಂದ್ರ ತೀರ್ಥರು ಮೊದಲು ಆಶ್ರಮ ಆಗಿದೆ, ನಮ್ಮ ಅಣ್ಣಂದಿರವರು. ನಮ್ಮ ಪದ್ಧತಿ ದೊಡ್ಡವರಿಗೆ ರಾಜ್ಯ ಹೋಗಬೇಕಾದ ಪದ್ಧತಿ ಆದ್ದರಿಂದ ಅವರಿಗೆ ಪೀಠ ಅಂದಲ್ಲ ಅಂತ ಹೇಳಿಬಿಟ್ರು ರಾಯರಿ. ಈ ಮಾತಾಡುವಾಗ ಎಷ್ಟು ಜನ ಸಂಸ್ಕಾರ ಇರಬೇಕು ಗೊತ್ತಾ. ಇವತ್ತು ನನಗೆ ಅಂತ ಹೇಳಿದ್ರು ಕಣ್ಣು ಮುಚ್ಕೊಂಡು ಯಾರು ಬೇಕಾದ್ರೆ ಹೇಳ್ತಾನೆ, ನಂದಲ್ಲ ಅವ್ರದ್ದು ಅಂತ ಹೇಳಿದ್ರಲ್ಲ. ಈ ಮಾತು ಕೇಳಿದ ತಕ್ಷಣ ಯಾದವೇಂದ್ರಿಗೆ ಭಾರಿ ಆಶ್ಚರ್ಯ ಆಗೋಯ್ತು. ಆ ಶಿಷ್ಯರು ಏನೋ ತಲೆ ಸುಮ್ಮನೆ ಏನೋ ತಲೆ ತುಂಬಿಟ್ಬಿಟ್ಟಿದ್ರು. ಈ ಮಾತು ಕೇಳಿದ ತಕ್ಷಣ ಭಾರಿ ಆಶ್ಚರ್ಯ ಆಯ್ತು ಅವ್ರಿಗೆ. ಅವ್ರು ಹೇಳ್ತಾರೆ, ಇಲ್ಲ ರಾಘವೇಂದ್ರ ತೀರ್ಥರು ಹೇಳಿದ ಮಾತು ಕೇಳಿಸ್ಕೊಂಡ್ವಿ ನಾವೀಗ, ಆದರೆ ನಾವು ತಗೊಳ್ಬಾರದು. ನಾವು ಅಣ್ಣ ದೊಡ್ಡವರು ಇರಬಹುದು, ಆದ್ರೆ ಗುರುಗಳು ಕೊನೆಗೆ ಆಶ್ರಮ ಕೊಟ್ಟಿದ್ದು ಇವರಿಗೆ, ಆದ್ರಿಂದ ಇವರಿಗೆ ಪೀಠ, ನಮಗಲ್ಲ ಅಂದ್ಬಿಟ್ರು. ಸ್ವತಃ ತರನ್ ತಗೊಂಡ್ಬಿಡ್ತೀವಿ. ಇಷ್ಟೊತ್ತು ಕೂಡ ಶಿಷ್ಯರ ಗಲಾಟೆ ಏನೋ, ನಮ್ಮ ಗುರುಗಳಿಗೆ ಪೀಠ, ನಮ್ಮ ಗುರುಗಳಿಗೆ ಪೀಠ ಅಂತ. ಇವ್ರ ಗಲಾಟೆ ನಿಮಗೆ ಪೀಠ, ನಿಮಗೆ ಪೀಠ ಗಲಾಟೆ ಶುರುವಾಯ್ತು. ಮತ್ತೆ ಪ್ರಾಬ್ಲಮ್ಮೇ, ಅವ್ರ ಶಿಷ್ಯರ ಪ್ರಾಬ್ಲಮ್, ಗುರುಗಳ ಪ್ರಾಬ್ಲಮ್ ಬಂತು. ಮತ್ತೆ ಯಾರು ತಗೋಬೇಕು? ರಾಯರ ಹಠ ಹಿಡಿತಾರೆ, ಇಲ್ಲ ಅವರೇ ತಗೋಬೇಕು. ಇವ್ರ ಹಠ ಹಿಡಿತಾರೆ, ಇವರೇ ತಗೋಬೇಕು. ರಾಜ ಮತ್ತೆ ಕೇಳಿದ, ಸ್ವಾಮಿ ಏನು ಸಮಸ್ಯೆ ಪರಿಹಾರ ಮಾಡಿ ಅಂತಾಗ ಹೇಳಿದೆ. ಯಾದವೇಂದ್ರ ತೀರ್ಥರು ಹೇಳಿದ್ರಂತೆ, ಅವರು ಸಾಮಾನ್ಯರಲ್ಲ, ದೊಡ್ಡ ಜ್ಞಾನಿಗಳವರು. ಭಗವತ್ ಸಂಕಲ್ಪ ಇವರು ಮುಂದೆ ಬಂದರು ಅಷ್ಟೇ ಹೊರತು ಅವರು ಸಾಮಾನ್ಯರಾಗಿದ್ದರು, ದೊಡ್ಡ ವಿದ್ವಾಂಸರವರು. ಇವತ್ತಿಗೂ ಕೂಡ ವ್ಯಾಸರಾಜ ಮಠದಲ್ಲಿ ಲಕ್ಷ್ಮೀನಾಥ ತೀರ್ಥರು ಅಂತ ಒಬ್ಬರು ಜ್ಞಾನಿಗಳಾಗೋದು ಬಹಳ ಹಿಂದೆ. ಅವ್ರಿಗೆ ಪಾಠ ಹೇಳಿದವರು ಯಾದವೇಂದ್ರ ತೀರ್ಥರು, ನೆನಪಿರಬೇಕು. ಭಾಗವತಕ್ಕೆ ಟಿಪ್ಪಣಿ ಬರೆದಿದ್ದಾರೆ, ನ್ಯಾಯಸುಧಾಗೆ ಟಿಪ್ಪಣಿ ಬರೆದಿದ್ದಾರೆ, ತಾತ್ಪರ್ಯ ಚಂದ್ರಿಕಾಗೆ ಟಿಪ್ಪಣಿ ಬರೆದಿದ್ದಾರೆ, ನ್ಯಾಯಾಮೃತಕ್ಕೆ ಟಿಪ್ಪಣಿ ಬರೆದಿದ್ದಾರೆ. ಅಂತ ದೊಡ್ಡ ಜ್ಞಾನಿಗಳು, ತುಂಬಾ ಪಾಠ ಪ್ರವಚನ ಮಾಡಿದವರು. ಅಂದ್ರೆ ಅವ್ರು ಎಷ್ಟು ಮೆಚ್ಯೂರ್ಡ್ ಮೈಂಡ್ ಇತ್ತು ಗೊತ್ತಾ ಅವ್ರಿಗೆ. ಅವ್ರು ಹೇಳ್ತಾರೆ, ನಾವೇನೋ ಗಲಾಟೆ ಮಾಡೋದು ಬೇಡ, ನಮ್ಮ ಗುರುಗಳು ಜ್ಞಾನಿಗಳು. ನನಗೆ ಯಾದವೇಂದ್ರ ತೀರ್ಥ ಅಂತ ಹೆಸರಿಟ್ಟು, ಇದು ರಾಘವೇಂದ್ರ ತೀರ್ಥ ಅಂತ ಹೆಸರು ಇಡೋದ್ರೊಳಗೆ ಅವರು ಜಾಣತನ ಮಾಡಿಬಿಟ್ಟಿದ್ದಾರೆ, ಯಾರು ಪೀಠಕ್ಕೆ ಬರಬೇಕು ಅಂತ ಹೇಳಿ. ಯಾದವೇಂದ್ರ ಅಂದ್ರೆ ಕೃಷ್ಣ, ರಾಘವೇಂದ್ರ ಅಂದ್ರೆ ರಾಮ. ಕೃಷ್ಣ ರಾಜ್ಯ ಆಳಲಿಲ್ಲ, ಉಗ್ರಸೇನನಿಗೆ ರಾಜ್ಯ ಕೊಟ್ಟ, ಆಮೇಲೆ ಜರಾಸನ ಮಗನಿಗೆ ರಾಜ್ಯ ಕೊಟ್ಟ, ಶಿಶುಪಾಲನ ಮಗನಿಗೆ ರಾಜ್ಯ ಕೊಟ್ಟ. ರಾಜ್ಯ ಆಳಲಿಲ್ಲ ಕೃಷ್ಣ, ರಾಮದೇವ್ ರಾಜ್ಯ ಆಡುತ್ತಾರೆ. ಸೊ ಪೀಠ ಆಳಬೇಕಲ್ಲ, ಅದಕ್ಕೆ ಯಾದವೇಂದ್ರ ತೀರ್ಥ ಅಂದ್ರೆ ನಾನು ಕೃಷ್ಣ ಹೆಸರಿರೋರು ರಾಜ್ಯ ಆಳಬಾರದು. ಇವರು ರಾಯಬನ ಹೆಸರಿದೆ, ಅದಕ್ಕೆ ಇವರು ರಾಜ್ಯ ಆಳಲಿ ಅಂತ ಹೇಳ್ಬಿಟ್ಟಂತೆ. ನಡಿ, ನಮ್ಮ ಗುರುಗಳೇ ಕೊಟ್ಟ ಸೊಲ್ಯೂಷನ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಖುಷಿ ಪಟ್ಟುಬಿಟ್ರು. ರಾಯರ ತ್ಯಾಗದ ಫಲ ಇದು. ರಾಯರು ನಿಜವಾದ ಸನ್ಯಾಸಿಗಳು ಅಂದ್ರೆ ಅಂಥವು. ಬೇಕು ಅಂದ್ರೆ ಸನ್ಯಾಸಿಗಳಲ್ಲ, ಬೇಡ ಅಂದ್ರೆ ಸನ್ಯಾಸಿಗಳು ಅಂತ ಹೇಳಿದ್ದಾರೆ. ಭಗವಂತ ಹೇಳ್ತಾನೆ, ಎಷ್ಟು ಕರ್ಮ ಫಲ ತ್ಯಾಗಿ ಸತ್ಯಾಗಿ ತ್ಯಭಿಧೀಯತೆ, ಭಗವದ್ಗೀತೆಯ ವಾಕ್ಯ. ಯಾವನು ಬೇಡ ಅಂತಾನೆ ಅವನು ಸನ್ಯಾಸಿ. ಬೇಕು ಅಂದವನು ಸನ್ಯಾಸಿ ಪೀಠದಲ್ಲಿ ಕೂತಿದ್ರು ಸನ್ಯಾಸಿ ಅಲ್ಲ. ಬೇಡ ಅಂದ್ರೆ ಆಶ್ರಮ ತಗೊಳಿದವರು ಸನ್ಯಾಸಿನೇ ನಿಜವಾಗಲೂ ಕೂಡ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಕೀರ್ತಿ ದೊಡ್ಡದಾಯ್ತು, ಯಾದವೇಂದ್ರ ಕೀರ್ತಿನ ದೊಡ್ಡದಾಯ್ತು, ಶಿಷ್ಯರ ಮುಖ ಇಷ್ಟ ಆಯ್ತು ಅಷ್ಟೇ. ಇಬ್ಬರು ತೆಪ್ಪಗಾದ್ರು ಇವರೆಲ್ಲ ಕೂಡ, ಅವರಿಬ್ಬರು ಹೊರಟು ಬಿಟ್ರು. ಯಾದವೇಂದ್ರ ತೀರ್ಥ ದೊಡ್ಡ, ಇವತ್ತು ಕೂಡ ಕೃಷ್ಣಾ ತೀರದ ವೃಂದಾವನ ಇದೆ. ಯಾದವೇಂದ್ರ ತೀರ್ಥ ಒಳ್ಳೆ ಆರಾಧನೆ ಎಲ್ಲ ಮಾಡ್ತಾರೆ. ಕೃಷ್ಣಾ ತೀರ ಎಷ್ಟಾಗಿದೆ ಅಂದ್ರೆ ವೆರಿ ಕ್ಲೋಸ್ ಟು ದಿ ರಿವರ್. ಈ ಕಡೆ ಕೃಷ್ಣಾ ನದಿ, ಈ ಕಡೆ ವೃಂದಾವನ.
ಮಧ್ಯೆ ಡೀಪ್ ಇದಿದೆ, ಅಲ್ಲಿ ಕೃಷ್ಣಾ ನದಿ, ಮೇಲ್ಗಡೆ ವೃಂದಾವನ ಇದೆ. ಇವತ್ತು ರಾಯರ ಕಡೆಗೆ ಬಂದು ಪೀಠ ತಗೊಂಡ್ರು. ಮುಂದೆ ವೈಭವದ ಇತಿಹಾಸ ಅದು. ಅವತ್ತು ಮಾಡಿದ ತ್ಯಾಗ ಜನ್ಮಪೂರ್ತಿ ತ್ಯಾಗ ಮಾಡ್ತಾ ಇದ್ದಾನೆ ರಾಯ. ಅವರು ದೊಡ್ಡ ಕತೆ ಕೇಳಿರ್ತೇವೆ. ದೊಡ್ಡ ಬರಗಾಲ ಬಂತು ತಂಜಾವೂರು ಪ್ರಾಂತಕ್ಕೆ. ಆ ಕಾಲಕ್ಕೆ ರಾಜನೇ ಭಾರಿ ಗಾಬರಿ ಆಯ್ತು, ಏನು ಮಾಡಬೇಕು ಅಂತ ಕೇಳಿದ. ತಕ್ಷಣ ರಾಯರು ಹೇಳಿದರು, ಯೋಚನೆ ಮಾಡಬೇಡಿ, ಮಠಕ್ಕೆ ಬನ್ನಿ, ಇಲ್ಲೇ ಊಟ ಆಗಲಿ ಅಂತ ಹೇಳಿ. ಅಂದ್ರೆ ರಾಯರು ಸ್ವತಃ 8 ಜನಗಳಿಗೆ ಊಟದ ವ್ಯವಸ್ಥೆ ಮಾಡ್ತಿದ್ರು. ಅಲ್ಲ, ಅಲ್ಲಿ ಮಳೆ ಇಲ್ಲ, ಇವರು ಎಲ್ಲಿಂದ ಮಳೆ ಬಂತ ಹಾಕಿದ್ರೆ ಅಂತ ಪ್ರಶ್ನೆ. ಅವರಿಗೆ ಅನ್ನ ಇಲ್ಲ, ಇವ್ರಿಗೆ ಯಾಕೆ ಅನ್ನ ಬಂತು ಅಂತ ಕೇಳಿದ್ರೆ ಹೇಳ್ತಾರೆ, ಮಳೆ ಕೊಡೋದು ಯಾರು ಗೊತ್ತಾ? ಆದಿತ್ಯ ಜಾಯತೆ ವೃಷ್ಟಿ ಅಂತ ಸ್ಮೃತಿ ಹೇಳುತ್ತೆ. ಸೂರ್ಯನಿಂದ ಮಳೆ ಬರೋದು. ಇವರು ಆರಾಧನೆ ಮಾಡೋ ದೇವರು ಯಾರು? ರಾಮದೇವರು. ಅವ್ರು ಯಾರು? ಸೂರ್ಯವಂಶ ಧ್ವಜ, ರಘುಕುಲ ತಿಲಕ. ಅನ್ನೋದು ಅಭಾವನೆ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನೈವೇದ್ಯ ಮಾಡಿದರೆ ಸ್ವಲ್ಪ ದೊಡ್ಡ ರಾಶಿ ಆಗ್ತಿತ್ತು. ಇದು ಶಾಸ್ತ್ರ. ಇದು ಅದನ್ನೇ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಯಾತಕ್ಕೆ ನೈವೇದ್ಯ ಮಾಡಿ ಊಟ ಮಾಡಬೇಕು ಅಂದ್ರೆ ಅಕ್ಷಯ ಆಗುತ್ತೆ. ನೈವೇದ್ಯ ಮಾಡದೆ ಊಟ ಮಾಡಿದರೆ ಸುಕ್ಷಯ. ಎಲ್ಲರಿಗೂ ಇವ್ ಗಂಡ ಹೆಂಡತಿಗೆ ಸಾಲೋದಿಲ್ಲ. ಗಂಡರಿಗೂ 50,000 ಸಂಬಳ, ಹೆಂಡತಿಗೂ 50,000 ಸಂಬಳ. ಮನೆ ಮುಂದೆ ಬೇವೇರ್ ಆಫ್ ಡಾಗ್ಸ್ ಹಾಕಿರ್ತಾರೆ. ಪಾಪ ಸಾಲ ಮಾಡ್ಕೊಂಡು ಒದ್ದಾಡ್ತಿರ್ತಾರೆ ಎಷ್ಟು ಮಾಡಿ. ಹಿಂದಿನ ಕಾಲದ ಜನಗಳಿಗೆ ಕೆಲಸ ಇಲ್ಲ, ಬಹುಶಃ ₹1 ಕಾಣೋದು ಕಷ್ಟ ಇತ್ತು ಗೊತ್ತಾ? ಅವರೆಲ್ಲ ರೂಪಾಯಿ ಕಾಣಬೇಕಾದ್ರೆ ಎಷ್ಟೋ ಯಾರತ್ರ ನೋಡಿ ₹1 ಕಾಯಿ ನೋಡ್ಬಿಟ್ರೆ ಹಬ್ಬ ಆಶ್ಚರ್ಯಪಟ್ಬಿಟ್ರೆ ಅಂತ ಕಾಲ ಇತ್ತು. ಆದ್ರೆ ಮನೆ ಎಷ್ಟು ಜನ ಬಂದರೂ ಫ್ರೀ ಊಟ ಆಗ್ತಿತ್ತು. ಯಾತಕ್ಕೆ ಅಂದ್ರೆ ನೈವೇದ್ಯ ಮಾಡಿ ಊಟ ಮಾಡ್ತಿದ್ರು. ಆದ್ರಿಂದ ಅನ್ನಕ್ಕೆ ಅಭಾವನೆ ಬರ್ತಿರ್ಲಿ. ಈಗ ಧನ ಇದೆ, ಅನ್ನ ಇಲ್ಲ. ಹಿಂದೆ ಧನ ಇರಲಿಲ್ಲ, ಅನ್ನ ಇದೆ. ಧನ ಯಾಕೆ? ಅನ್ನಕ್ಕೆ ಬೇಕು. ಅದ್ಮೇಲೆ ಅನ್ನ ಫೈನಲ್ ತಾನೆ. ನೈವೇದ್ಯ ಮಾಡೋ ಅಭ್ಯಾಸ ಇದ್ರೆ ಅನಂತವಾಗ್ತದೆ. 8 ಜನಕ್ಕೆ 12 ವರ್ಷ, ಒಂದು ದಿವಸ ಅಲ್ಲ 12 ವರ್ಷ ಊಟ ಹಾಕಿದ್ರಂತೆ. ಆಮೇಲೆ ಮಳೆ ಬಂತು. ರಾಜನಿಗೆ ಭಾರಿ ಆಶ್ಚರ್ಯವಾಯಿತು. ಅವರಿಗೆ ಸರೆಂಡರ್ ಆಗ್ತಾನೆ, ಬೇಕಾದ್ಕೊಳ್ಳಕ್ಕೆ ಹೋಗ್ತಾರೆ. ರತ್ನಹಾರವನ್ನ ಅರ್ಪಣೆ ಮಾಡಿಬಿಡ್ತಾನೆ. ಅವರು ಅಗ್ನಿಯಲ್ಲಿ ಹಾಕಿಬಿಟ್ಟಿರ್ತಾರೆ ಆ ಕ್ಷಣಕ್ಕೆ. ರಾಯರ ಜೀವ ಪೂರ್ತಿ ತ್ಯಾಗದ್ದೇನೆ. ಒಂದು ಚೂರು ಕೈಲಿ ಮುಟ್ಟೋದಿಲ್ಲ. ಸನ್ಯಾಸಿಗಳು ಮುಟ್ಟಬಾರದು ಊಟನ್ನು ಮುಟ್ಟಲೇ ಇಲ್ಲ, ಹಾಕಿದ್ರು. ರಾಜನ ಸ್ವಲ್ಪ ಬೇಜಾರಾಯಿತು. ತಕ್ಷಣ ಏನ್ ಮಾಡಿದ್ರಂತೆ, ಕೈ ಹಾಕಿ ಮತ್ತೆ ತೆಗೆದುಕೊಟ್ರಂತ. ಹಾಗೆ ಅಗ್ನಿಯಲ್ಲಿ ಕೈ ಹಾಕಿ ತೆಗೆದುಕೊಟ್ರೆ ತಗೋ, ಹಾಗೆ ಹೊಡಿತಾ ಇದ್ರು, ಏನೂ ಚೇಂಜ್ ಆಗಿಲ್ಲ. ತೋರಿಸ್ತಾರೆ, ನಾನು ಅಗ್ನಿಯಲ್ಲಿ ಬಿಸಾಡ್ಲಿಲ್ಲ ಅದನ್ನ. ಸನ್ಯಾಸಿಗಳನ್ನ ತಗೊಳ್ಬಾರದು, ನಮಗೆ ಅಲಂಕಾರ ನಿಷಿದ್ಧ, ದೇವರಿಗೆ ಹಾಕಬೇಕು. ಇಲ್ಲಿ ಪರಶುರಾಮ ದೇವರಿದ್ರು ಅಂತ ಹಾಕಿಬಿಟ್ಟೆ ಅಂತ ಹೇಳ್ತಾರೆ. ಅದು ಅನುಸಂಧಾನ ಅಂದ್ರೆ ಹಾಗಿತ್ತು. ಅದು ದಿವ್ಯ ಅನುಸಂಧಾನ ಇದ್ದಿದ್ದಕ್ಕೇನೆ ರಾಯರ ಜೀವನದಲ್ಲಿ ಅತ್ಯಂತ ಪಾವನವಾದಂಥ ಚರಿತ್ರೆ ಆಯಿತು. ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ. ಧರ್ಮ ಬಿಡಲಿಲ್ಲ. ಯತಿಗಳು ಸತ್ತ ಹಾಕೊಂಡ್ರೆ ಗತಿ ಏನಾಗಬೇಕು? ಯತಿಗಳು ಹಾಕೊಳ್ಳಾಗಿಲ್ಲ. ಶಿಕ್ಷೆ ಅರ್ಪಿಸಿಬಿಟ್ಟಿದ್ದಾನೆ, ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ಟಿದ್ದಾರೆ. ಆಮೇಲೆ ಎಲ್ಲೆಲ್ಲೋ ಸಂಚಾರ ಮಾಡ್ತಾರೆ. ಇಡೀ ದಕ್ಷಿಣ ಭಾರತ, ಉತ್ತರ ಭಾರತದ ಸಂಚಾರ ಮಾಡ್ತಾರೆ. ಇವತ್ತಿನ ಸಂಚಾರ ಅಂದರೆ ಬೆಳಿಗ್ಗೆ ಎಲ್ಲೋ ಇರೋ, ಸಾಯಂಕಾಲ ಎಲ್ಲೋ ಇರಬಹುದು. ಹಿಂದೆ ಸಾಧ್ಯ ಇರಲಿಲ್ಲ. ನಡ್ಕೊಂಡು ಹೋಗ್ಬೇಕು, ಮೇಣೆಯಲ್ಲಿ ಹೋಗ್ಬೇಕಷ್ಟೇ. ಮಳೆಗಾಲದ ಸಂಚಾರ ಇಲ್ಲೇ ಇಲ್ಲ, ಕಂಪಲ್ಸರಿ ಚಾತುರ್ಮಾಸ್ಯ. ಆಗ ಮಳೆ ಆಗ್ತಿತ್ತಲ್ಲ, ಫ್ಲಡ್ಸ್ ಬಂದಾಗ ಎಲ್ಲೂ ಸೇತುವೆಗಳೇ ಇಲ್ಲ, ನೀರು ಕಡಿಮೆ ಆದ್ರೆ ಹಾಗೆ ನಿಂತಿರ್ಬೇಕಷ್ಟೇ. ಅದು ಮಳೆಗಾಲ ಅಂತ ವಾತಾವರಣ. ಅಂತ ಹೊತ್ತಿನಲ್ಲಿ ಸಂಚಾರ ಮಾಡೋದು ಅಂದ್ರೆ ಸಾಮಾನ್ಯ ಅಲ್ಲ. ಯತಿಗಳು ಸಂಚಾರ ಮಾಡಬೇಕು, ಪಾಠ ಪ್ರವಚನ ಮಾಡಬೇಕು, ವಾದಿಗಳನ್ನು ಗೆಲ್ಲಬೇಕು, ಗ್ರಂಥಗಳನ್ನು ಬರೀಬೇಕು, ದುಃಖನ ಪರಿಹಾರ ಮಾಡಬೇಕು. ಸರ್ಕಾರ ಹೇಗೆ ನಮ್ಮ ಈ ಸೋಷಿಯಲ್ ಎಕನಾಮಿಕಲ್ ಬರ್ಡನ್ ಹೊರಬೇಕು, ಇದು ಸ್ಪಿರಿಚುವಲ್ ಬರ್ಡನ್ ಹೊರಬೇಕು. ಮಠಾಧೀಶರುಗಳು ನಮಗೇನಾದ್ರು ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅವ್ರು ರಕ್ಷಣೆ ಮಾಡಬೇಕು ನಮ್ಮನ್ನ. ಇವತ್ತು ಕಾಲ ಬಿಟ್ಟು ಹೋಗ್ಬಿಟ್ಟಿದೆ ಅಷ್ಟೇ. ನಮ್ಮ ಕಾಂಟ್ಯಾಕ್ಟ್ ಮಠಕ್ಕೆ ಎಷ್ಟು ಗೊತ್ತಾ? ಪಾದಪೂಜೆ ಬಿಟ್ಟಾದ್ರೆ ಕೃಷ್ಣಾರ್ಪಣ ಮುಗಿದೋಯ್ತು. ಅವ್ರು ಹಾಗಲ್ಲ. ಮಗಳಿಗೆ ಮದುವೆ ಆಗಿಲ್ಲ, ಮಠಕ್ಕೆ ಹೋದ್ರೆ ಮದುವೆ ಮಾಡಿಸ್ಬೇಕು. ಹಿಂದೆ ಹಾಕಿದ ಕಾಲ ಇದ್ದಂತ ಗೊತ್ತಾ? ತುಂಬಾ ಮಗಳ ಮದುವೆ ಭಾರಿ ಕಷ್ಟ. ಸ್ವಾಮಿ ಕೇಳಿಬಿಟ್ರೆ ದುಡ್ಡು ಕೊಟ್ಟು ಅವರೇ ಖರ್ಚು ಮದುವೆ ಮಾಡ್ತಿದ್ರು. ಅಂತ ಕಾಲ ಇತ್ತು. ಪ್ರತಿಯೊಂದು ಏನೇ ಉಪನಯನ ನಾವೇ ಮಾಡಿಸ್ತೀವಿ. ಪ್ರತಿಯೊಂದು ಮಠದಲ್ಲಿ ವ್ಯವಸ್ಥೆ ಆಗಬೇಕು. ಇದಕ್ಕೆ ಮಠಗಳಿಗೆ ಅಷ್ಟು ಮಹತ್ವ ಬಂದಿದೆ. ಇವತ್ತು ಮಠಗಳು ಅಂದ್ರೆ ಎಲ್ಲ ಎಕ್ಸೆಪ್ಷನ್ಸ್ ಬಿಟ್ಟುಬಿಟ್ರೆ ಇನ್ನೂ ಮಹಾನುಭಾವರು ಇದ್ದಾರೆ. ಅದರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಪೂರ್ತಿ ಟೋಟಲಿ ಕಮರ್ಷಿಯಲ್. ಅದು ಏನು ಲೌಕಿಕ ಕಾಂಪೀಟ್ ಮಾಡಾಗಿರ್ತಾರೆ. ಅದಿದ್ದರೆ ತಪ್ಪಾಗುತ್ತೆ. ಅಪೂರ್ವ ರೀತಿಯಲ್ಲಿ ಅಷ್ಟು ಮಾಡ್ತಾರೆ. ವಾದಿಗಳನ್ನ ಗೆಲ್ತಾರೆ, ಗ್ರಂಥಗಳನ್ನು ಬರೀತಾರೆ. ಒಂದೊಂದು ದಿವಸ ಒಂದೊಂದು ಕೆಲಸ ಮಾಡೋದಲ್ಲ, ಸೈಮಲ್ಟೇನಿಯಸ್ಸೇ ಮಾಡ್ತಾ ಇರಬೇಕು. ಹೋಗ್ತಾ ಹೋಗ್ತಾ ಪಾಠ ಪ್ರವಚನ ಆಗಬೇಕು, ಹೋಗ್ತಾ ಹೋಗ್ತಾ ಗ್ರಂಥಗಳನ್ನು ಬರೀಬೇಕು, ಮುದ್ರಾ ಭಿಕ್ಷೆಗಳಾಗಬೇಕು, ತೀರ್ಥ ಕೊಡಬೇಕು, ವಾದಿಗಳನ್ನು ಸೋಲಿಸಬೇಕು, ಸಂಚಾರ ಮಾಡ್ತಾ ಮಾಡ್ತಾ ಹೋಗಬೇಕು. ಆ ರೀತಿ ಮಾಡ್ತಾ ರಾಮೇಶ್ವರ, ಮದುರೆಯಂತೂ ಓದಿದ ಊರವರು. ಮುಂದೆ ಕನ್ಯಾಕುಮಾರಿಗೆ ಬರ್ತಾರೆ, ತಿರುವನಂತಪುರಕ್ಕೆ ಬರ್ತಾರೆ, ಶ್ರೀರಂಗಕ್ಕೆ ಬರ್ತಾರೆ, ನಂತರ ಉಡುಪಿಗೆ ಬರ್ತಾರೆ, ಪಾದಕ ಕ್ಷೇತ್ರಕ್ಕೆ, ವಿಷ್ಣುಮಂಗಲ, ಕಾವು ಮಠ ಎಲ್ಲ ಸಂಚಾರ ಮಾಡಿದ್ದನ್ನ ರಾಘವೇಂದ್ರ ವಿಧದಲ್ಲಿ ಹೇಳ್ತಾರೆ. ಉಡುಪಿಯಲ್ಲಿ 10 ವರ್ಷ ವಾಸ ಮಾಡಿದಂತೆ ರಾಘವೇಂದ್ರ ಸ್ವಾಮಿ. ಅವ್ರು ವಾಸ ಮಾಡಿದ ಜಾಗದಾಗ ಅದು ಮಠ ಇರೋದು. ಆ ಮಠ ಅವರಿಗೆ ಬಂದಿದ್ದು ವಿಜೇಂದ್ರ ಸ್ವಾಮಿಗಳ ಕಾಲಕ್ಕೆ. ಅಲ್ಲೇ ಮಠ ಕಟ್ಟಿಸಿಕೊಂಡು ಸೀದಾ ಕೃಷ್ಣನ ದರ್ಶನ ಅಲ್ಲಿಂದಾನೇ ಮಾಡಬಹುದು ಅಂತ ಸ್ಪಾಟಲ್ಲಿ ಇದೆ. ಸರಿಯಾಗಿ ಎದುರಿಗೆ ಕೆನಕೆನ ಕಿಂಡಿಯಿಂದ ಸೀದಾ ಹೋಗ್ಬಿಟ್ಟು ಅದೇ ಮಠ ತಗೊಳ್ಳೋದು. ಅಲ್ಲಿದ್ದು ಚಂದ್ರಿಕಾ ಪಾಠವನ್ನು ಹೇಳ್ತಾರೆ, ಚಂದ್ರಿಕಾ ಪ್ರಕಾಶ ಬರೀತಾರೆ, ನ್ಯಾಯ ಮುಕ್ತಾವಳಿ ಬರೀತಾರೆ, ತಂತ್ರ ದೀಪಿಕಾ ಅಂತ ಗ್ರಂಥ ಬರೀತಾರೆ. ಇಂದು ಏನೆಗೆ ಗೋವಿಂದ ಬರೆದಿದ್ದು ಉಡುಪಿಯಲ್ಲಿದ್ದಾಗಲೇ ಬರೆದಿದ್ದು. ಇಂದು ಏನೆಗೆ ಕೃಷ್ಣನ್ ನೋಡ್ಕೋತೇನೆ ಬರೀತಾರೆ. ಅಷ್ಟೇ ಅಲ್ಲ, ಆ ಕಾಲಕ್ಕೆ ತಮ್ಮ ಕೈಯಿಂದ ಕೃಷ್ಣನ ಪ್ರತಿಮೆ ಮಾಡ್ತಾರೆ. ಚಿನ್ನದಲ್ಲಿ ಪ್ರತಿಮೆ ಮಾಡಿದ್ದಾರೆ, ಪ್ರತಿನಿತ್ಯ ಮಠದಲ್ಲಿ ತೋರಿಸ್ತಾರೆ. ಅದನ್ನು ಅವ್ರ ಕೈಯಿಂದ ನಿರ್ಮಾಣ ಮಾಡಿದ ಪ್ರತಿಮೆ ಅದು ಬಂತು.
ಅದು ಸಂತಾನ ಕೃಪಾಲಕೃಷ್ಣನ ಮೂರ್ತಿ ಅದು. ಅದನ್ನು ಮಾಡ್ತಾರೆ. ಇಷ್ಟು ಉಡುಪಿಯಲ್ಲಿದ್ದಾಗ ಮಾಡಿದಕ್ಕೆ ಪಾದಗಳ ಕ್ಷೇತ್ರಕ್ಕೆ ಹೋಗ್ತಾರೆ, ಆಚಾರ್ಯರ ಪಾದಗಳ ದರ್ಶನ ಮಾಡ್ತಾರೆ. ಅದೆಲ್ಲ ನೋಡಿದರೆ ನಾವು ರಾಯರು ಓಡಾಡಿದ ಜಾಗ ಅವೆಲ್ಲ ಕೂಡ. ಆಚಾರ್ಯರು ಓಡಾಡಿದ ಜಾಗ, ಟೀಕಾರಾರು ಓಡಾಡಿದ ಜಾಗ, ದಾಸರಾಯರು ಓಡಾಡಿದ ಜಾಗ, ಅದೇ ರೀತಿ ರಾಯರು ಓಡಾಡಿದ ಜಾಗ. ಅದನ್ನ ನೆನೆಸ್ಕೊಂಡ್ಬಿಟ್ರೆ ಪಾದಗಳ ಕ್ಷೇತ್ರ ಮಣ್ಣು ಅನ್ಸೋದಿಲ್ಲ, ಅದು ಚಿನ್ನದ ಭೂಮಿಯಾಗಿ ಕಾಣಿಸ್ತದೆ. ಉಡುಪಿ ಕೃಷ್ಣರ ಮುಂದೆ ನಿಂತು ಅನೇಕ ವರ್ಷಗಳ ಇದ್ದುಬಿಟ್ಟು ಅಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಬಿಜಾಪುರಕ್ಕೆ ಹೋಗ್ತಾರೆ. ಅನೇಕ ಊರುಗಳು ಸಂಚಾರ ಮಾಡ್ತಾ ಮಾಡ್ತಾ ಅದಕ್ಕೆ ಆಲ್ಮಟ್ಟಿ ಇದೆಯಲ್ಲ, ಆಲೂರು ಅಂತ ಒಂದು ಊರು, ಅಲ್ಲಿ ಚಾತುರ್ಮಾಸ್ಯ ಕೂತ್ರಂತ ರಾಘವೇಂದ್ರ ಹೇಳ್ತಾರೆ. ಅಲ್ಲಿ ಚಾತುರ್ಮಾಸ್ಯ ಕೂತರು. ಅಲ್ಲಿದ್ದಾಗಲೇ ತತ್ವಪ್ರಕಾಶಿಕ ಭಾವದೀಪವನ್ನು ಬರೀತಾರೆ. ಆ ರಾಯರು ಕೂತ ಜಾಗದಲ್ಲೇ ಇವತ್ತು ಆಲ್ಮಟ್ಟಿ ಡ್ಯಾಮ್ ಆಗಿದ್ದು ಅಲ್ಲೇನೆ. ಸೊ ರಾಯರು ಅವತ್ತು ಚಾತುರ್ಮಾಸ್ಯ ಕೂತಿದ್ದಕ್ಕೆ ಇವತ್ತು ಲಕ್ಷಾಂತರ ಜನಕ್ಕೆ ಅನ್ನ ಸಿಗಾಗಿದೆ. ನೆನಪಿರ್ಬೇಕು, ರಾಯರ ಚಾತುರ್ಮಾಸ್ಯ ಅಂದ್ರೆ ಯಾರು ಕನಸ್ಕೊಂಡಿದ್ರು ಡ್ಯಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಆಲೂರಿದೆ, ಸಬ್ಬರ್ಜನದಲ್ಲಿ ಸಿಗುತ್ತೆ ನಿಮಗೆ. ಅದು ಅವ್ರು ಚಾತುರ್ಮಾಸ್ಯ ಕೂತಿದ್ದ ಫಲ. ಹಿಂದಿನ ಕಾಲಕ್ಕೆ ನಮ್ಮ ಹೊಸಪೇಟೆ ಆ ಊರಿಂದ ಕೃಷ್ಣಾ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಆಲೂರಿಗೆ ಹೋಗ್ತಾ ಇದ್ವಿ. ಅದು ವಿಶೇಷವಾಗಿ ಸೀತಿಮನಿ ಅಂತ ಜಾಗ, ಸೀತಿಮನಿ ಆಲೂರು ಅಂತ ಜಾಗಗಳಿವೆ. ಅಲ್ಲಿ ಒಳ್ಳೆ ಐಡಿಯಲ್ ಪ್ಲೇಸು ಸ್ನಾನ ಇತ್ಯಾದಿಗಳಿಗೆ. ಅಲ್ಲಿ ರಾಯರಿ ಚಾತುರ್ಮಾಸ್ಯ ಕೂತ ಜಾಗ. ಅದು ಮುಂದೆ ದೊಡ್ಡ ಪರಿಣಾಮ ಉಂಟು ಮಾಡಿದೆ. ದೊಡ್ಡವರು ಎಲ್ಲಿ ಕಾಲಿಟ್ಟರು ಕೂಡ ಅದು ಫಲ ಕೊಡಲೇಬೇಕು. ಅದನ್ನೆಲ್ಲ ಸಂಚಾರ ಮಾಡ್ಕೋತಾ ಆದ್ವಾನಿಗೆ ಬರ್ತಾರೆ. ಅಲ್ಲಿ ಕಥೆ ಕೇಳಿರ್ತೇವೆ. ದಾರಿಯುದ್ದಕ್ಕೂ ಪವಾಡಗಳೇನೆ, ಯಾವರಿಗೋದು ಅದ್ಭುತ ಪವಾಡಗಳು. ಇವತ್ತು ಯಾರೂ ಮಾಡೋಕ್ಕಾಗಲ್ಲ ಅಂತ ಪವಾಡಗಳು ಮಾಡಿ ತೋರಿಸ್ತಾರೆ ರಾಯರು. ಸತ್ತವನು ಎಷ್ಟು ಜನ ಬದುಕಿದಾರೆ ಲೆಕ್ಕನೇ ಇಲ್ಲ. ತುಂಬಾ ಕರುನಾಡುಗಳು ಹೋಗ್ತಾ ಇರ್ತಾರೆ. ಭಯಂಕರವಾದ ಆ ಕಡೆ ಬಿಸಿಲೊಂದು ಉಚ್ಚಾಬಟ್ಟಿ ಬಿಸಿಲು, ಮರಳು ಜಾಗ ಬೇರೆ. ಮಠದ ಪರಿವಾರದ ಎಲ್ಲ ನಡ್ಕೊಂಡೇ ಹೋಗ್ತಿದ್ದಾರೆ. ಒಬ್ಬಳು ಗರ್ಭಿಣಿ, ಪಾಪ ತುಂಬ ಗರ್ಭಿಣಿ, ತುಂಬಾ ಬಿಸಿಲು ಕಷ್ಟಪಡ್ತಿದ್ದಾರೆ. ರಾಯರು ನೋಡಿದ್ರಂತೆ, ತಮ್ಮ ಚಾಟಿ ಹೀಗೆ ಮೇಲಕ್ಕೆ ಬಿಟ್ರಂತೆ. ಹಾಗೆ ಹೋಯ್ತಂತೆ, ನಿಂತ್ಕೊಂಡ್ಬಿಡ್ತಂತೆ ಮೇಲ್ಗಡೆ. ಹಾಗೆ ಮೇಲೆ ಹಾಗೆ ಆ ಸಂಚಾರ ಮೇಲೇ ಹೋಗ್ತಾ ಇತ್ತಂತೆ ಚಾಟಿ. ಇದನ್ನೆಲ್ಲ ಕೂಡ ಜಗನ್ನಾಥದಾಸರು ಬರೀತಾರೆ ಅಂದ್ಮೇಲೆ ಎಷ್ಟು ಅಥೆಂಟಿಕ್ ಅಂತ ಯೋಚನೆ ಮಾಡಿ. ಹಟ್ಟತ್ತಿಗೆ ಹಾಕಿ ಇದಾಯ್ತು, ಡೆಲಿವರಿ ಆಗೇ ಬಿಡುತ್ತೆ ಆಗಿನ ಕಾಲಕ್ಕೆ. ನೀರಲ್ಲಿ ಬರಬೇಕು, ಎಷ್ಟು ಕಷ್ಟ ಗೊತ್ತಾಗ. ಆ ಹುಲಿರ ಕಮಂಡಲದಲ್ಲಿ ಜಲ ಸೋರುತ್ತೆ ಅಂತ ಹೇಳ್ತಾರೆ. ಕಮಂಡಲ ನೀರು ಹಾಕಿದ್ರಂತೆ ಮರಳೊಳಗೆ. ಡೈರೆಕ್ಟ್ ಕೊಳ್ಳಕ್ಕೆ ಎತ್ತಿಗಳು ಇವರು ಹೆಂಗಸ ಡೈರೆಕ್ಟ್ ಕೊಳ್ಳಕ್ಕೆ ಬರೋದಿಲ್ಲ. ನೀರು ಹಾಕಿದ್ರೆ ಮರಳಲ್ಲಿ ನೀರು ಹಾಕಿದ್ರೆ ಗೊತ್ತಿಲ್ಲ, ತಕ್ಷಣ ಒಳಗೆ ಹೋಗ್ಬಿಡುತ್ತೆ. ಆ ನೀರು ಅಕ್ಷವೇ ಬರ್ತಾನೆ ಇರ್ತಂತೆ, ಎಷ್ಟು ಬೇಕಾದ್ರೂ ಉಪಯೋಗಿಸುವ ಆ ರೀತಿ ಕೊಟ್ಟರೆ. ಈ ರೀತಿ ಕಮಂಡಲ ಓದಕ್ಕೆ ಮೊದಲೇ ಕಮಂಡಲ ಓದಕ್ಕೆ ಇಷ್ಟಿರುತ್ತೆ. ಅದು ಮರಳಲ್ಲಿ ಹಾಕಿತ್ತು. ಅದು ಎಷ್ಟು ಕೇಳಿದ್ರು ಬರ್ಬೇಕಾದ್ರೆ ಎಂತ ಸಿದ್ಧಿ ರಾಯರು ಅಂತ ಅರ್ಥ ಆಗುತ್ತೆ. ಅದಕ್ಕೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಸುಲ್ತಾನ ಶರಣಾಗತನಾಗ್ತಾನೆ. ವಿಜಾಪುರದಲ್ಲಿ ವಾಕ್ಯಾರ್ಥ ನಡೆಯುತ್ತೆ, ಸೋಲಿಸಿಬಿಡ್ತಾರೆ. ವಿಜಯವರ ಸ್ಥಾಪನೆ ಬರ್ತಾರೆ. ಎಲ್ಲವರು ಸಪ್ತಮುದ್ರಾಧಾರಣಿ ಇತ್ಯಾದಿ ರಾಯರು ಮಾಡಿದ್ರಂತೆ. ಎಷ್ಟು ಭಾಗ್ಯವಂತರು ಆ ಜನಗಳು ಮಾಡಿ ರಾಯರ ಕೈಲೇ ಮಾಡಿಸ್ಕೊಂಡವ್ರು ಹೇಗಿರ್ಬೋದು ಲೆಕ್ಕ. ಅವ್ರಿಗೆ ಮಂತ್ರಾಕ್ಷ ತಗೊಂಡ್ರೆ ಉದ್ಧಾರ ಆಗ್ತಾನೆ ಮನುಷ್ಯ. ಅವ್ರ ಹೆಸರು ಹೇಳಿದ್ರೆ ಉದ್ಧಾರವಾಗ್ತಾನೆ. ಅಂತ ಹೊತ್ತಿನಲ್ಲಿ ಅವರೇ ಮುದ್ರಾಧಾರಣೆ ಮಾಡ್ತಾ ಇದ್ರಂತೆ ರಾಯರು. ಸ್ವತಃ ತೀರ್ಥ ಕೊಡ್ತಿದ್ರು. ಎಲ್ಲ ಮಾಡ್ತಾ ಮಾಡ್ತಾ ಆದ್ವಾನಿ ಬರ್ತಾರೆ. ಅಲ್ಲಿ ವೆಂಕಣ್ಣನ ಹುಡುಗನ ಕತೆ ಕೇಳಿರ್ತೀರಿ. ಬರ್ತಾನೆ, ಅನಾಥ ಹುಡುಗ. ಎಲ್ಲರೂ ಪಾದಪೂಜೆ ಆಗತ್ತೆ, ಇಸ್ಕೊಂಡು ಹೋಗ್ಬಿಡ್ತಾರೆ ಮಂತ್ರಾಕ್ಷತೆನ. ಈ ಹುಡುಗ ನಿಂತ್ಕೋತಾನೆ ಪಾಪ. ಕೇಳ್ತಾರೆ ರಾಯರು, ಏನು ಅಂತ ಕೇಳ್ತಾರೆ. ಅನಾಥ, ನಾನು ಏನು ಗತಿ ಇಲ್ಲ, ದಟ್ಟೆ ಉದ್ಧಾರ ಮಾಡಿ ಅಂತ ಕೇಳಿದ್ದಾರೆ. ತಕ್ಷಣ ಮಂತ್ರಾಕ್ಷತೆ ಕೊಟ್ಟು ಆಪತ್ ಬಂದ ಹೆಸರು ಜ್ಞಾಪಕ ಮಾಡ್ಕೊ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಆಪತ್ ಬಂದಾಗ ಜ್ಞಾಪಕ ಮಾಡ್ತಾನೆ. ಅವ್ರು ಆಗಲೇ ಜ್ಞಾಪಕ ಮಾಡ್ಕೊಂಡು ರಾಘವೇಂದ್ರ ಅಂತ ಇಸ್ಕೊಂಡ್ಬಿಡ್ತಿದ್ವಿ ಅಷ್ಟೇ. ಊಟ ಹಾಕಿ ಕಳಿಸ್ಬಿಡ್ತಿದ್ವಿ. ಏನು ಮಾಡ್ತಿದ್ರು, ಊಟ ಹಾಕಿ ಕಳಿಸ್ಬಿಡ್ತಿದ್ವಿ. ಅಥವಾ ರಿಸರ್ವ್ ಇಟ್ಕೊಂಡು ಹಾಗೇನೆ ಮಂತ್ರಗಳನ್ನ ಕಾದಿಟ್ಕೋಬೇಕು ಅಂತ ಹೇಳಿದ್ರು. ಹಾಗೆ ಇಟ್ಕೊಂಡು ಬಿಟ್ಟ. ನಿಜವಾದ ಆಪತ್ ಬಂತು. ನಾವೆಲ್ಲ ಕೇಳಿದ್ದೇವೆ ಅದನ್ನೆಲ್ಲ. ಕಥೆ ಹೇಳೋ ಕಾರಣ ಇಲ್ಲ. ಆ ಸುಲ್ತಾನ ಓದ್ತೀಯೋ ಹೊಡಿಲೋ ಅಂತ ಕೇಳಿದ್ರು. ಅದೇ ಡೂ ಆರ್ ಡೈ ಅಂತ ಆ ಸ್ಥಿತಿ ಬಂತೀವಿ. ಓದ್ಬೇಕು ಇಲ್ಲ ಸಾಯ್ಬೇಕು. ಓದೇ ಇಲ್ಲ ಪಾಪ, ದನಕಾಯ ಹುಡುಗ ಓದೇ ಇಲ್ಲ. ಕುಂತಿನಂತ ಏನೇ ಮಾಡಬೇಕಾಗಿ ಆ ಕ್ಷಣಕ್ಕೆ ರಾಘವೇಂದ್ರ ಅಂದನಂತೆ ತೆಗೆದು ನೋಡ್ತಾನೆ. ಮುಗಿದೋಯ್ತು ಅಲ್ಲಿಗೆ. ಪಟ 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 ಓದ್ ಹಾಕಿಬಿಡ್ತಾನೆ. ಅವ್ರ ಹೆಸರು ಹೇಳಿದ್ದಕ್ಕೆ ಓದು ಬಂತವನಿಗೆ. ರಾಘವೇಂದ್ರ ಸ್ತೋತ್ರ ಹೇಳೋದೇ ಆ ಮಾತನ್ನ, ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ನಿಮ್ಮ ಹೆಸರು ಹೇಳಿದ್ರೆ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಅದು ಆಕ್ಚುಲಿ ನಡೆದ ಕಥೆ ಅದು. ಪಟ ಪಟ ಓದಿಬಿಟ್ಟನಂತೆ. ಬರೀ ಓದಿದಲ್ಲ, ಒಳ್ಳೆ ಸುದ್ದಿ ಇರ್ತದೊಳಗೆ. ಸುಲ್ತಾನ ಕೇಳಿದ, ಆಶ್ಚರ್ಯ ಆಗೋಯ್ತು ಅವನಿಗೆ. ನವಾಬ ಹುಡುಗ ಭಾರಿ ಬುದ್ಧಿವಂತ ಇದ್ದಾರೆ, ಒಳ್ಳೆ ಸುದ್ದಿ ಹೇಳಿದ್ದಾರೆ, ಕರ್ಕೊಂಡು ಹೊಟ್ಟೇ ಬಿಟ್ಟದ್ದು. ದಿವಾನ ಮಾಡಿ ಹಾಕಿಬಿಟ್ನ. ಓವರ್ ನೈಟ್ ಅಲ್ಲ, ಓವರ್ ಎ ಮೂಮೆಂಟ್ ಜ್ಞಾನ ಬಂತು. ಇಮಿಡಿಯೇಟ್ ಅಪಾಯಿಂಟ್ಮೆಂಟ್. ಮತ್ತೆ ಎಷ್ಟೋ ಜನ ಕಾಯ್ತಾ ಕೂತಿರ್ತಾರೆ. ಇನ್ನೂ ಕೂಡ ಸೆಲೆಕ್ಷನ್ ಮಾಡಿದವರಿಗೆ ಆರ್ಡರ್ ಕೊಟ್ಟಿಲ್ಲ ಅಂತ ಒದ್ದಾಡ್ತಿದ್ದಾರೆ ಪಾಪ. ಎಷ್ಟೋ ವರ್ಷ ಆಗಿದೆ ಈಗ, 1 ವರ್ಷದಿಂದ ಆರ್ಡರ್ ಕೊಟ್ಟೇ ಇಲ್ಲ ಎಷ್ಟೋ ಜನಗಳಿಗೆ. ಸೆಲೆಕ್ಷನ್ ಆದ್ರೂ ಕೊಟ್ಟಿಲ್ಲ, ವೇಕೆನ್ಸಿ ಇಲ್ಲ, ರೆಸಿಡೆಂಟ್ ಅಂತ ಕರೀತಾರೆ. ಆದರೆ ರಾಯರ ಮಂದಿ ಯಾವ ರೆಸಿಡೆಂಟ್ ಇಲ್ಲ. ಇಮಿಡಿಯೇಟ್ ದಿವಾನ. ಮತ್ತೆ STC FDC ಆಗಿಲ್ಲ, ಇದು ಸಂಸ್ಥಾನಕ್ಕೆ ದಿವಾನ. ಚಿಕ್ಕ ಹುಡುಗ, 25-30 ವರ್ಷದ ಹುಡುಗ, ಅಂತ ಪೋಸ್ಟ್ ಸಿಕ್ಕಿಬಿಡುತ್ತೆ. ಎಷ್ಟು ಸೇವೆ ಮಾಡ್ತಾನೆ ರಾಯರಿಗೆ ಗೊತ್ತಾ ಅಂತ. ಸುತ್ತ ಅದೆಲ್ಲ ಹೊಳ್ತಾನೆ. ಸುತ್ತ ಭಾರಿ ಬುದ್ಧಿವಂತ ಅಂತ ಹೇಳಿ ನಾನೆಲ್ಲ ನಮ್ಮ ಗುರುಗಳು ಅಂತ ಹೇಳ್ತಿರ್ತಾನೆ. ಕರೆಸ್ತಾರೆ. ಗೊತ್ತಾ ನಮಗೆ, ಪರೀಕ್ಷೆ ಮಾಡ್ತಾನಂತ ಅನಿಶ್ಚಿತ್ ಹೇಳ್ತಾರೆ. ಎಲ್ಲ ಕೂಡ ಮಾಂಸ ಮದ್ದುಗಳನ್ನು ಇಟ್ಟುಬಿಟ್ಟು ಮುಟ್ಕೊಂಡ್ಬರ್ತಾನೆ. ಗುರು ಎಂತ ನೋಡೇ ಬೇಡ ಅಂತ ಹೇಳಿ ನೈವೇದ್ಯ ಹೇಳಿ ಕಳಿಸಿದಂತೆ. ನೈವೇದ್ಯ ಕಿಡಿ ಅಂತೇಳಿ ಮುಚ್ಚಿ ಬಿಡ್ತಾರೆ. ಬಟ್ಟೆ ತೆಗೆದು ನೈವೇದ್ಯ ಮಾಡಬೇಕು. ಬಟ್ಟೆ ಮುಚ್ಚಿ ತರಬೇಕು. ಬಟ್ಟೆ ತೆಗೆದು ನೈವೇದ್ಯ ಮಾಡಬೇಕು. ಇದು ಪದ್ಧತಿ. ಬಟ್ಟೆಯಲ್ಲಿ ಸಾಕ್ಷಾತ್ ವಾಯುದೇವರು ಇರ್ತಾರೆ. ಅದು ಕವಚ. ಅದು ಯಾರು ಮುಟ್ಟಾಗಿಲ್ಲ ನೋಡಾಗಿಲ್ಲ ಅಂತ ಅರ್ಥ. ಅವ್ರು ಏನ್ ಮಾಡಿದ್ರು, ತೀರ್ಥ ಪ್ರೋಕ್ಷಣೆ ಮಾಡಿ ತೆಗೆಯಂದ್ರು. ಜನ ಎಲ್ಲ ಕಾಯ್ತಿದ್ದಾರೆ. ಅವ್ರ ಕಡೆಯವರೆಲ್ಲ
ಕತೆ ಮುಗಿತಿ ರಾಯರ ಕತೆ ಮುಗಿತಿನ್ನ ಎಲ್ಲ ಮಾಂಸ ಗಿಡ ಮೈಲೆ ಮಡಿಗೆ ದೇವ್ರ ಪೂಜೆ ಮತ್ತೆ ಸ್ನಾನ ಗೀನ ಸಂಪ್ರೋಷಣೆ ದೊಡ್ಡ ಗಲಾಟೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ತೆಗೆದು ನೋಡಿದರೆ ಬರೀ ಹಣ್ಣು ಹೂವುಗಳಂತೆ. ಅವನೇ ಖುದ್ದಿಡ್ಸಿದ್ದಾನೆ ರಾಜ ನವಾಬ. ಇದ್ರ ಒಂದು ಚೂರಿಲ್ಲ, ಎಲ್ಲ ಫಲಪುಷ್ಪಗಳಾಗಿರುತ್ತೆ. ಅನಿವೇದಿತ ವಸ್ತುಗಳಿಂದ ದೇವರು ಅರ್ಪಣೆ ಮಾಡಿಬಿಟ್ಟು ಎಷ್ಟು ಆಶ್ಚರ್ಯ ಮಾಡಿದ್ರು ರಾಯರು ಅಂದ್ರೆ ಶರಣಾಗತನಾಗಿಬಿಟ್ಟಿದ್ದಾನೆ. ಸ್ವಾಮಿ ಏನ್ ಕೊಡ್ಲಿ ನಾನು ಹೇಳ್ತಾರೆ, ನೀರು ಕೊಡೋದು ತಗೊಳ್ಳೋ ನಾವ್ಯಾಕೆ ರಾಯರ್ ಆಗ್ತಿದ್ವಿ ಅಂತ ಹೇಳ್ತಾರೆ. ಇವ್ನು ಕೊಟ್ಟಿದ್ದು ರಾಯರ್ ತಗೋಬೇಕಾ ಈ ಮಧ್ಯೆ, ನಾವು ಕೊಳ್ಳಕ್ ಬಂದವರು ತಗೊಳಕ್ ಬಂದಿದ್ದಲ್ಲ ಅಂತ ಹೇಳ್ಬಿಡ್ತಾರೆ. ಬಿಡೋದಿಲ್ಲ ಅವನು, ಅವಾಗ ಅರ್ಥ ಆಗ್ತದೆ ಅವ್ರಿಗೆ. ಯಾರೋ ಹೇಳಿದಿರಿ ಇವತ್ತು ರಾಯರ್ ಏನ್ ಮಾಡಿಸ್ಬೇಕ್ರಿ ಅಂತ ಕೇಳಕ್ ಬರ್ತಾರೆ. ರಾಯ ವಾಟರ್ ರಾಘವೇಂದ್ರ ಸ್ವಾಮಿ ವಾಟ್ಸ್ ಫ್ರಮ್ ಬಿ ಅಂತ ಕೇಳಿದ್ರೆ ನಾವು ದೊಡ್ಡವರು ರಾಯರ್ ದೊಡ್ಡವರು ಆಗಿದ್ರೆ ಲೆಕ್ಕ ಹಾಕಿದ್ರೆ ನೋಡಿ. ದೇವ್ರು ಏನ್ ಬೇಕಿರ್ತಾರೆ ಮತ್ತೆ ಏನ್ ಕೇಳ್ತಾನೆ, ದೇವರ ಕೊಟ್ಟು ಬಿಡ್ತಾನೆ. ಲಕ್ಷ್ಮೀಪತಿ ನಾವೇನು ಕೊಡೋದು ಈ ಮತ್ತೆ, ಲಕ್ಷ್ಮೀಪತಿ ಭಕ್ತರಿಗೆ ನಾವೇನು ಕೊಡೋದು. ಈ ದುರಹಂಕಾರ ಇದ್ರೆ ಏನು ಕೆಲಸ ಆಗೋದಿಲ್ಲ. ಆ ಅಹಂಕಾರ ಹೋಯ್ತಾ ತನಗೆ, ಸ್ವಾಮಿ ನಾನು ಕೊಡೋದಲ್ಲ, ದಯವಿಟ್ಟು ನಾನು ಸೇವೆ ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾನೆ. ಇದು ಚೇಂಜ್ ಆಯ್ತು. ಸರ್ವಿಸ್ ಬೇರೆ, ಇದು ಆಫರ್ ಬೇರೆ, ಸರ್ವಿಸ್ ಮಾಡಿದೆ. ಆಗ ಅವ್ರು ಕೇಳ್ತಾರೆ, ಹಾಗಿದ್ರೆ ಮಂತ್ರಾಲಯ ಕೊಡೋದು, ಮಂಚಾಲಯ. ಹೇಳ್ತಾನೆ ಸ್ವಾಮಿ ಮಂಚಾಲಯ ದಯವಿಟ್ಟು ತಗೋಬೇಡಿ, ಅದು ಕುಗ್ರಾಮ. ಮೊದಲನೇದಾಗಿ ಕುಗ್ರಾಮ ಬೆಂಗಾಡು, ಅಲ್ಲಿ ಏನೇನೂ ಬೆಳೆಯೋದು. ಇವತ್ತಿಗೂ ಮೈನಸ್ ರಾಯರು ಮಂಚಾಲಯ ನೋಡಕ್ಕಾಗೋದಿಲ್ಲ. ಬೇಸಿಗೆಯಲ್ಲಿ ಹೋಗ್ಬಿಟ್ರೆ ಸ್ನಾನಕ್ಕೆ ಅಂತ ಹೇಳಿ, ಪುಣ್ಯಕ್ರಮದಲ್ಲಿ ಸ್ನಾನ ಮಾಡೋ ಅಭ್ಯಾಸ ಇಟ್ಟಿಲ್ಲ, ಅದರಿಂದ ಯೋಚನೆ ಇಲ್ಲ. ಸ್ನಾನಕ್ಕೆ ಅಂತ ಹೋಗ್ಬಿಟ್ರೆ ನದಿಯಿಂದ ಬರ್ಲಕ್ಕಾಗೋದಿಲ್ಲ. ಬೆಂಕಿ ಅಂದ್ರೆ ಬೆಂಕಿ, ಆಕ್ಚುಲಿ ಬೆಂಕಿನೇ ಅಷ್ಟು ಕುಜಿತಾ ಇರುತ್ತೆ ನೆಲ. ಅದು ತಗೊಂಡು ಏನ್ ಮಾಡ್ತೀರಿ, ಏನಿಲ್ಲ, ಉಪಯೋಗ ಇಲ್ಲ. ಅದರಿಂದ ಬೇಕಾದ್ರೆ ಆದ್ವಾರಿ ಬೇಕಾದ್ರೆ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿದ್ರು. ನಮಗೆ ಅದೇ ಬೇಕು ಅಂತ ಹೇಳ್ತಾರೆ. ಅವನು ಏನಿದೆ ಅಂತ ರಾಜನಿಗೆ ಗೊತ್ತಿಲ್ಲ, ಇರೋದು ಅವರಿಗೆ ಗೊತ್ತು. ಅದಕ್ಕೆ ವಿಜಯದಾಸರು ಬರೀತಾರೆ, ಪ್ರಹ್ಲಾದರಾಜ ಯಾಗ ಮಾಡಿದ ಜಾಗ ಅಂತ ಹೇಳ್ತಾರೆ. ಬೃಂದಾವನ ಏನಿದೆ ಇವತ್ತು ರಾಯರದು, ಪ್ರಹ್ಲಾದರಾಜರು ಯಾಗ ಮಾಡಿದ ಸ್ಥಳ ಅಂತ. ಎಷ್ಟು ಪವಿತ್ರ ಇರ್ಬೇಕು ಲೆಕ್ಕ. ರಾಜ ಆಯ್ತು ನೀವು ಬೇಕು ಅಂದ್ರೆ ತಗೊಳ್ಳಿ ಅಂತ ಕೃಷ್ಣಾರ್ಪ ಒಪ್ಪಿಸಿಬಿಟ್ಟ. ವೆಂಕಣ್ಣ ಮಧ್ಯವರ್ತಿಯಾಗಿ ಸೇವೆ ಬರಹ ಮಾಡ್ತಾನೆ ಈ ಕಡೆಗೆ. ಮುಂದೆ ಅದೇ ಮಂಚಾಲಯ ಮಂತ್ರಾಲಯ ಆಯ್ತು. ಸಾಮಾನ್ಯ ಸಂಸ್ಕೃತದ ಹೆಸರುಗಳು ಕನ್ನಡ ಆಗೋದು ವೆರಿ ನ್ಯಾಚುರಲ್. ಕನ್ನಡದ ಮಂಚಾಲಯ ಸಂಸ್ಕೃತದ ಮಂತ್ರಾಲಯ ಆಗಿದ್ದು ರಾಯರಿಂದ. ಇವತ್ತು ಕೂಡ ಎಂಥ ಕ್ಷೇತ್ರ ಆಯ್ತು ಗೊತ್ತಾ. ಇವತ್ತು ಮಿರಕಲ್ ಅಂದ್ರೆ ಮಿರಕಲ್ ಅಂತ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ತುಂಗಭದ್ರಾ ರೋಡ್ ಸ್ಟಾಪ್ ಆಗುತ್ತೆ. ಎದುರಿಗಿದ್ದ ಮಿನಿಸ್ಟರ್ ಬಂದ್ರೆ ಸ್ಟಾಪ್ ಮಾಡೋದಿಲ್ಲ. ಗೊತ್ತು ದೊಡ್ಡ ಗಲಾಟೆ ಆಗ್ಬಿಡುತ್ತೆ ಎಷ್ಟೋ ಸಲ, ಯಾಕೆ ನಿಲ್ಲಿಸಿರಿ ಅಂತ ಕೇಳ್ತಾರೆ. ಅಂತದ್ದು ರಾಯ ವೃಂದಾವನದಲ್ಲಿ ಕೂತಿದ್ದಾರೆ. 338 ವರ್ಷ ಆಗಿದೆ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಸ್ಟಾಪ್ ಆಗಬೇಕು ಅಂತ ಒಂದು. ರಾಯಚೂರು ಸ್ಟಾಪ್ ಇರೋದು ಗ್ಯಾರಂಟಿ ಇಲ್ಲ, ಆದ್ವಾನಿ ಸ್ಟಾಪ್ ಗ್ಯಾರಂಟಿ ಇಲ್ಲ, ಮಂತ್ರಾಲಯ ರೋಡ್ ಸ್ಟಾಪ್. ಅದೇ ಚಿಕ್ಕ ಗ್ರಾಮ ಅದು. ರಾಯರಿಂದ ಎಂಥ ಮ್ಯಾಜಿಕ್ ಇದೆ ಅಂದ್ರೆ ಅಂತ ಶಕ್ತಿ ರಾಯರು ತೋರಿಸ್ತಾರೆ. ಅಂದ್ರೆ ಎಂಥ ಕುಗ್ರಾಮನ ಒಂದು ಸುಗ್ರಾಮ ಮಾಡಿದ್ದಾರೆ. ದೊಡ್ಡ ಟೌನ್ ಇದ್ದಾಗಿದೆ ಮಂತ್ರಾಲಯ. ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ ನಮಗೆ. ಅಂತ ಮಂತ್ರಸಿದ್ಧಿ ರಾಯರು. ಮಂತ್ರಸಿದ್ಧಿ ಕ್ಷೇತ್ರ ಇದ ನೋಡಿ ಕೋವಿದರು ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲನಿಂದ ಅಂತ ಗೋಪಾಲದಾಸರ ಮಾತದು. ಅದು ಅರ್ಪಣೆ ಮಾಡಿಬಿಡ್ತಾರೆ. ಒಂದಿಷ್ಟು ಪಾಠ ಹೇಳ್ತಾ ಕೂತ ಕಾಲಕ್ಕೆ ಒಂದು ಹೂ ಬೀಳುತ್ತದೆ, ನೋಡ್ತಾರೆ. ಎದ್ನಿಂತೇನೋ ಮಾತಾಡಿದರಂತೆ, ಏನು ಅಂತ ಕೇಳ್ತಾರೆ. ಕೃಷ್ಣದ್ವೈಪಾಯನ ತೀರ್ಥರು ಇವತ್ತು ವೃಂದಾವನ ಮಾಡಿದ್ದಾರೆ, ಯಾತ್ರೆ ಮಾಡಿದ್ದಾರೆ. ನಮ್ಮ ಪರಮ ಆಪ್ತರು ನಮಗೆ. ಅದಕ್ಕೆ ನಮ್ಮನ್ನು ಮಾತಾಡ್ಸಕ್ಕೆ ಹೋದ್ರು ಹೂ ಹಾಕಿದ್ರು ಅಂತ ಹೇಳಿದ್ದಾರೆ. ಏನ್ ಮಾತಾಡಿಕೊಂಡ್ರಿ ಅಂದ್ರೆ, ನೀವೇನೋ ಹೊರಟು ಬಿಟ್ರಿ, ನಾವೆಷ್ಟು ದಿವಸ ಇರಬೇಕು ಅಂತ ಕೇಳಿದ್ರು. ಭೂಲೋಕ ಅಂದ್ರೆ ಸ್ಲಮ್ ಏರಿಯಾ ಇದ್ದಾಗೆ ಜ್ಞಾನಿಗಳಿಗೆ. ಇವತ್ತು ಬೆಂಗಳೂರು ಬೇರೆ ಹೋದ್ರು ಟ್ರಾನ್ಸ್ಫರ್ ಆಗಿ ವಾಪಸ್ ಕಾಯ್ತಿರ್ತಾರೆ ಒಂದೇ ಸಮನೆ. ಯಾವಾಗ ವಾಪಸ್ ಕೊಡ್ತೀವಿ, ಇವ್ರು ಬಂದು ಮಾಡೋದು ಅಷ್ಟಾಗೆ ಇರ್ತದ. ಅಲ್ಲಿದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ. ಇವ್ರು ಯಾವ ಊರಿಗೆ ಹೋದ್ರು ಹಣೆ ಬರ ಅಷ್ಟೇ. ಅದೇ ಕಾಫಿ, ಅದೇ ಟೀ, ಅದೇ ಇಡ್ಲಿ ದೋಸೆ, ಅದೇ ಈರುಳ್ಳಿ ಬೆಳ್ಳುಳ್ಳಿ. ಇವತ್ತು ಇನ್ನೇನು ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ಪಾಠ ಪ್ರವಚನಕ್ಕಂತೂ ದೇವರಾಣಿ ಕೇಳೋದಿಲ್ಲ ಅವರು. ಆದರೆ ಮನುಷ್ಯರ ಸ್ವಭಾವ. ಅವ್ರ ರಾಯರಿಗೆ ಎಂಥ ಜ್ಞಾನಿಗಳು, ಸ್ವರ್ಗಾದಿ ಲೋಕದಲ್ಲಿ ವಾಸ ಮಾಡ್ತಕ್ಕಂಥವರು. ಇದೆಲ್ಲ ತಗೊಂಡು ಏನ್ ಮಾಡ್ತಾರೆ, ನಿರ್ವಾಹ ಇಲ್ಲ ಅಂತ ಬಂದಿರ್ತಾರೆ ಅಷ್ಟೇ. ಎಷ್ಟು ದಿವಸ, 2-3 ಬೆರಳು ತೋಟೆ, 2 ವರ್ಷ 2 ತಿಂಗಳು 2 ದಿವಸ ಅಷ್ಟು ಮುಂಚೆ ಅನೌನ್ಸ್ ಮಾಡ್ತಾರೆ ರಾಯರು. ಅದೇ ರೀತಿ ನಡೀತಾ ಇದೆ. ಆ ದಿವಸನೇ ಇವತ್ತಿನ ದಿವಸ ಮಧ್ಯಾಹ್ನ ಎಲ್ಲ ಪೂಜೆ ಮುಗಿದಿದೆ, ತೀರ್ಥ ಕೊಟ್ಟಿದ್ದಾರೆ. ರಾಯರು ಇವತ್ತು ಹೊರಡ್ತಾರೆ. ಎಲ್ಲ ಜನಕ್ಕೆಲ್ಲ ನೆಗಡಿ ಇಲ್ಲ, ಕೆಮ್ಮಿಲ್ಲ, ಏನೂ ಇಲ್ಲ. ಕೆಲವು ಕೆಮ್ಮುಕೋತಾರೆ, ವರ್ಷಗಟ್ಟೆ ಕೂತಿರ್ತಾರೆ. ಎಷ್ಟೋ ನೆಗಡಿ ಕೆಮ್ಮಾಗಿನೇ ಹಾಸಿಗೆ ಕೂತಿರ್ತಾರೆ. ಹಾಗೇನೆ ಏನೂ ಆಗಿಲ್ಲ, ಹಾಗೆ ಕೂತಿದ್ದಾರೆ. ಅಷ್ಟು ವೃಂದಾವನ ಮಾಡಿಸಿಬಿಟ್ಟಿದ್ದಾರೆ. ಸ್ವತಃ ವೃಂದಾವನ ಮಾಡಿಸಿದ್ದಾರೆ. ಅವರ ಶಿಷ್ಯ ವೆಂಕಣ್ಣ ವೃಂದಾವನ ಮಾಡಿಸಿದಂತೆ. ಆಗ ರಾಯರು ನೋಡ್ತಾರೆ, ಈ ವೃಂದಾವನ ನೀವು ಬೇಡ, ನೀನು ಮಾಡಿಸಿದ್ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡ. ನೀನಿದನ್ನ ನಮ್ಮ ಮರಿ ಮೊಮ್ಮಕ್ಕಳಿಗೆ ವಾದೀಂದ್ರ ತೀರ್ಥಿ ವೃಂದಾವನ ಅಂತ ಡಿಸೈಡ್ ಮಾಡ್ತಿದ್ದಾರೆ ಫಸ್ಟ್ ರಾಯರು. ನಮಗೆ ಬೇರೆ ವೃಂದಾವನ ಮಾಡಿಸು ಅಂತ ಹೇಳಿದ್ರಂತೆ. ಒಂದು ಕಲ್ಲಿದೆ ತಗೊಂಡ್ ಬಾ ಅಂತ ಹೇಳಿದ್ದಾರೆ. ಆ ಕಲ್ಲಿನ ವೈಶಿಷ್ಟ್ಯ ಏನು ಅಂದ್ರೆ, ರಾಮದೇವರು ವನವಾಸದ ಕಾಲಕ್ಕೆ ಒಂದು ಕ್ಷಣ ಕೂತ ಕಲ್ಲಂತ. ಆ ಕಲ್ಲಲ್ಲಿ ವೃಂದಾವನ ಆಗುತ್ತೆ. ರಾಮದೇವರು ಬಿಟ್ಟಿರೋ ಸಾರಿಗ್ರಾಮ ಹಾಕಿಂತ ದೊಡ್ಡದು ಅಂತ ಪುಣ್ಯ ಅದು. ಅದರಲ್ಲಿ ವೃಂದಾವನ ಮಾಡ್ತೀನಿ ಅಂತ ಹೇಳ್ತಾರೆ. ಅವ ಮಾಡಿಸಿಕೊಟ್ಟಂತೆ. ಆಮೇಲೆ ಶ್ರಾವಣ ಮಾಸದ ಶುಕ್ಲ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ರಾಯರು ಆ ವೃಂದಾವನದಲ್ಲಿ ಪ್ರವೇಶ ಮಾಡ್ತಾ ಕೂಡ್ತಿದ್ದಾರೆ. ದೇವರು ಧ್ಯಾನ ಮಾಡ್ತಾ ಇದ್ದಾರೆ. ಸದ್ಯಗೆಲ್ಲ ಕೂಡ ಸಂದೇಶ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನೇಪಾಳದಿಂದ ಗಂಡಕಿ ನದಿಯಿಂದ 12,000 ಸಾಲಿಗ್ರಾಮ ತರಿಸಿದಂತೆ ರಾಯರು. 12,000 ಸಾಲಿಗ್ರಾಮ ತರಿಸಿಬಿಟ್ಟು ಅದರಲ್ಲಿ 1,200 ಸಾಲಿಗ್ರಾಮ ಸೆಲೆಕ್ಟ್ ಮಾಡಿದ್ರು. ಅವು ಯಾವ ಸಾಲಿಗ್ರಾಮ ಗೊತ್ತೇನು? ಲಕ್ಷ್ಮೀ ನಾರಾಯಣ ಸಾಲಿಗ್ರಾಮ. 1,200 ಒಂದು ಸಿಗೋದು ಕಷ್ಟ ಗೊತ್ತಾ.
ಒಂದು ವನದಲ್ಲಿ 4 ಚಕ್ರ ಇರಬೇಕು. ಒಂದೇ ವನರದಲ್ಲಿ 4 ಚಕ್ರ. ನಾವು ಸಾರಿಗ್ರಾಮ ನೋಡಿದವ್ರಿಗೆ ಅರ್ಥ ಆಗ್ತದೆ. ಸಾರಿಗ್ರಾಮ ನೋಡೇ ಇರೋದಿಲ್ಲ. ಹೋಗ್ತಾರೆ ಯಾತ್ರೆಗೆ ಹೋದಾಗ ಸಿಮೆಂಟ್ ಮುದ್ದೆ ತೊಗೊಂಡ್ಬರ್ತಾರೆ ಎಲ್ಲರೂ ಕೂಡ. 3,000 ಕೊಟ್ಟೆ 4,000 ಕೊಟ್ಟೆ ಸಿಮೆಂಟ್ ಉಂಡೆಗಳು ಅವೆಲ್ಲ ಕೂಡ. ಸಾಲಿಗ್ರಾಮನೇ ಅಲ್ಲ. ಅದಕ್ಕೋಸ್ಕರ ಸಾಲಿಗ್ರಾಮ ನೋಡಬೇಕು. ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಭಾರಿ ದುರ್ಲಭ, ಭಾರಿ ಕಷ್ಟ ಸಿಗೋದದು. ಒಂದು ಸಿಗಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನಾವು. ಅಂತ 1200 ತರಿಸಿ ಅದನ್ನ ಬೃಂದಾವನದಲ್ಲಿ ಹಾಕ್ತಾರೆ. ಅವೇ ಇಷ್ಟು ಒಂದು ನೋಡಿ ಶಿಲೆ ನೋಡಿದ್ರೆ ರಾಮದೇವರು ಕೂತು ಶಿಲೆ, ಒಳಗೆ ನೋಡಿ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಧ್ಯಾನ ಮಾಡ್ತಾರೆ. ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಧ್ಯಾನ ಮಾಡ್ತಾ ಕೂತ್ಕೊಂಡು ದೇಹತ್ಯಾಗ ಮಾಡ್ತಾರೆ. ಎಂಥ ವೈಭವ! ಗೀತೆಯಲ್ಲಿ ಹೇಳಿದ ರೀತಿಯಲ್ಲಿ ದೇಹತ್ಯಾಗ ಮಾಡಿದವರು ವಾದಿರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು. ಉಳಿದವರು ಹಾಗೆ ಮಾಡಿದ್ರೆ ಬೇಕಾಷ್ಟನ್ನು ಸಿಗ್ತಾರೆ. ಆಕ್ಚುಲಿ ತೋರಿಸ್ತೇವರು ಇವರು. ಉಳಿದವರು ತೋರಿಸ್ತಾರೆ, ಜೈತೀರ್ಥರು ತೋರಿಸೋದಿಲ್ಲ ಆ ರೀತಿ, ಇವರು ತೋರಿಸ್ಕೊಡ್ತಾರೆ. ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿ. ಓಂ ಅಂತ ವಿರಾಟ್ ರೂಪ ಧ್ಯಾನವನ್ನು ಮಾಡ್ತಾ ದೇಹ ಬಿಟ್ಟು ಹೊರಟು ಬಿಟ್ಟರಂತೆ. ಅದು ಆ ವೃಂದಾವನ ಸ್ಥಳ. ಇವತ್ತಿನ ದಿವಸ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ವೃಂದಾವನಸ್ಥರಾಗಿ ಜಗತ್ತಿಗೆ ದೊಡ್ಡ ಆಶ್ಚರ್ಯವನ್ನು ತೋರಿಸಿದೆ. 338 ವರ್ಷ ಆಯಿತು. ಇವತ್ತಿನವರೆಗೂ ಕೂಡ ದಿನದಿನಕ್ಕಿಲ್ಲಿ ಅತಿಶಯವೇ ಆಗುವುದು. ಮಂತ್ರ ಸುರಪನಾಲಯದಂತೆ ಮಂತ್ರಾಲಯ ಕರೆಸುವುದು ಕಂಗೊಳಿಸುವುದು ನೋಳ್ಪ ಜನಕ್ಕೆ. ಜಗನ್ನಾಥದಾಸರು ಬರೆದ ದೇವರ ನಾಮ. ಸುರಪನಾಲಯ ಅಂದರೆ ಸ್ವರ್ಗಲೋಕ ಅಂತ ಅರ್ಥ. ಇಂದ್ರದೇವರ ಅಮರಾವತಿ ಇದ್ದಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ನದಿ, ಅಲ್ಲಿ ಜಪ ತಪ, ಎಷ್ಟು ಜನ ಓದಿದ ರಾಷ್ಟ್ರತಜ್ಞರು ಪಾಠ ಹೇಳಿದ ಜಾಗ. ಭಾಗವತ ಸಾರೋದ್ಧಾರ ವಿಷ್ಣು ತೀರ್ಥರು ಓದಿದ್ದು ಮಂತ್ರಾಲಯದಲ್ಲಿ ಗೊತ್ತಿರಬೇಕು. ಎಂಥ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಕೊಟ್ಟು ವಿಜಯದಾಸರಂಥವ್ರು ವೃಂದಾವನದ ರಾಯರ ಸಾಕ್ಷಾತ್ ನೋಡಿದ್ದಾರೆ. ಜಗನ್ನಾಥದಾಸರು ಡೈರೆಕ್ಟ್ ಮಾಡ್ತಿದ್ರಂತೆ ರಾಯರ ಜೊತೆಯಲ್ಲಿ ಕೂತ್ಕೊಂಡಾಗ. ಮುಂದೆ ಒಂದು ಯಾವುದೋ ಕಾಲಕ್ಕೆ ನಿಲ್ಲಿಸಿದಾಗ ಯಾಕೆ ಮೂಕನಾಜೋ ಗುರುವೇ ಯಾಕೆ ಮೂಕನಾಜೋ ದೇವರ ನಾಮ ಬರೆದಿದ್ದಾರೆ. ಆಮೇಲೆ ಸರ್ ಥಾಮಸ್ ಮನ್ರೋ ವಿದೇಶಿಯವರು ಮಂತ್ರಾಲಯ ಯಾವುದೋ ಒಂದು ರೆಕಾರ್ಡ್ಸ್ ಸರಿಯಿಲ್ಲ ಅಂತ ಆಕ್ಯುಪೈ ಮಾಡ್ಲಿಕ್ಕೆ ಬಂದಾಗ ಡೈರೆಕ್ಟ್ ಜೊತೆ ಮಾತಾಡಿದ್ರು. ಅವತ್ತಿನಿಂದ ದೊಡ್ಡ ದಾಖಲೆ ಅದು. ಜನಗಳಿಗೆಲ್ಲ ರಾಯರು ಅಲ್ಲಿ ಸನ್ನಿಧಾನ ಪೂರ್ಣ ಇಟ್ಟಿದ್ದಾರೆ ಮೊದಲು ಸಾಕ್ಷಿಯಾಗಿ ಬಂದು ಅದು ಸಾಲದವನ್ನ ಹಾಗೆ ಇವತ್ತು ಕಾಡೋದು 2 ಆಶ್ಚರ್ಯ. ಯಾವ ಊರಿಗೆ ಹೋದ್ರೂ ಕೂಡ ಹನುಮಂತ ದೇವ್ರ ಗುಡಿ ಇರಬೇಕು, ಇಂತ ಹೋದ್ರೆ ಊರೇ ಅಲ್ಲ ಅದು. ಅದು ಯಾವ ಪಟ್ಟಣಕ್ಕೆ ಹೋದ್ರೂ ರಾಯರ ದೇವ್ರ ವೃಂದಾವನ ಇರಬೇಕು. ಇಂಥ ಮ್ಯಾಜಿಕ್ ರಾಯರ ವೃಂದಾವನ ಇದ್ರೆ ಡಬಲ್ ಅಡ್ವಾಂಟೇಜ್. ಏನು ಗೊತ್ತಾ, ಮೇಲೆ ವಾಯುದೇವರು ಇದ್ದೇ ಇರ್ತಾರೆ, ಮತ್ತೆ ಪ್ಲಸ್ ಹನುಮಂತ, ಮೇಲೆ ರಾಮದೇವರು. ಈ ರೀತಿ ಇರ್ತಕ್ಕಂಥ ಹೊಸ ವಾತಾವರಣ ಕ್ರಿಯೇಟ್ ಮಾಡಿದ್ದು ಹಾಗೆ. ಮಾಧ್ವರಿಗೆ ದೇವಸ್ಥಾನದ ಕಾನ್ಸೆಪ್ಟ್ ಇಲ್ಲ, ಮಠದ ಕಾನ್ಸೆಪ್ಟೇ ಇರೋದು. ಇವತ್ತೆಲ್ಲಾರು ಮಠ ಇತ್ತು ಅಂದ್ರೆ ಅವರಿಗೆ ದೇವ್ರ ದರ್ಶನ ಆಗ್ತದೆ, ಒಳ್ಳೆ ಜಾಗ ಸಿಗ್ತದೆ, ಊಟ ಅಂತೂ ಗ್ಯಾರಂಟಿ, ಅದಂತೂ ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಅಂತ ವ್ಯವಸ್ಥೆ ಬಂದಿದ್ದು ರಾಯರ ಮಠದಿಂದಾಗಿ ವ್ಯವಸ್ಥೆ ಬಂತು. ಎಷ್ಟು ಜನಕ್ಕೆ ಅನ್ನ ಜ್ಞಾನ ಪರಿಮಳಾದಿ ಗ್ರಂಥಗಳು 50ಕ್ಕಿಂತ ಹೆಚ್ಚು ಗ್ರಂಥ ಬರೀತಾರೆ.